ಇವತ್ತು ಶನಿವಾರ ವಿಶೇಷ ಸಂಚಿಕೆ ಆಗಿದೆ. ಶನಿವಾರದ ಸಂಚಿಕೆ ವಿಶೇಷವಾಗಿರುವಂತಹ ಒಂದು ಸುದಿನ ಇವತ್ತು. ಎಲ್ಲರೂ ಕೂಡ ವಿಡಿಯೋ ಆನ್ ಮಾಡಿ. ಧ್ಯಾನ ಮಾಡಿ. ನಮ್ಮ ದೇಹ ಮನಸ್ಸು ಅಘೋರವಾಗಿದೆ. ಈಗ ಒಂದು ಪ್ರಾರ್ಥನೆಯ ಮೂಲಕ ನಮ್ಮ ಈ ವೇದಿಕೆಯಲ್ಲಿ ನಡೆಯುವಂತಹ ಶನಿವಾರದ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ ಮಾಸ್ಟರ್ಸ್. ಗಣಪತಿ ಸ್ತೋತ್ರ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಓಂ ಶಾಂತಿ ಶಾಂತಿ ಶಾಂತಿ. ಭಗವಂತನೇ ಎಲ್ಲರಿಗೂ ಕೂಡ ಏನೇ ವಿಘ್ನ ಇದ್ರೂ ಕೂಡ ನಿವಾರಣೆ ಮಾಡುವಂತೆ ಕೇಳಿಕೊಳ್ಳುತ್ತಾ ಎಲ್ಲರಿಗೂ ಕೂಡ ಸ್ವಾಗತ ಮಾಸ್ಟರ್ಸ್. ಈ ದಿನ ಮೊದಲು ವಿಶೇಷ ಸಂಚಿಕೆ ಶನಿವಾರದ, ಅಂದ್ರೆ ನಮ್ಮದೇ ಆದ ಒಂದು ಕಾರ್ಯಕ್ರಮ ಇದು. ಶನಿವಾರ ಒಂದು ವಾರ. ಈ ದಿನ ಮೊದ್ಲು ಏನ್ ಮಾಡೋದು ಅಂತಂದ್ರೆ ಧ್ಯಾನದ ಅನುಭವ ಹಂಚಿಕೆ. ಈ ಧ್ಯಾನದಿಂದ ಏನು ಅನುಭವ ಆಯ್ತು ಹ್ಯಾಂಡ್ ರೈಸ್ ಮಾಡಿ. ಅದನ್ನ ಫಸ್ಟ್ 1-2-3 ಮಾಸ್ಟರ್ ವಿವರಣೆ ಮೂಲಕ ಹಂಚಿ. ನಾನು ಹ್ಯಾಂಡ್ ರೈಸ್ ಮಾಡಿದ್ರೆ ಅನ್ಮ್ಯೂಟ್ ಮಾಡ್ಕೊಳ್ವಂತ್ರಿ. ಯಾರಿಗೂ ಏನು ಅನುಭವ ಆಗಿಲ್ಲ ಅಂತ ಅರ್ಥನಾ? ಈ ಧ್ಯಾನದಿಂದ ಯಾರಿಗೂ ಏನು ಅನುಭವ ಆಗಿಲ್ಲ ಅಂತನಾ? ನಮ್ಮದೇ ಆದ ವೇದಿಕೆ ಇದು. ಎರಡೆರಡು ನಿಮಿಷ ಹಂಚ್ಕೋಬಹುದಲ್ವ ಏನಾಯ್ತು ಧ್ಯಾನದಿಂದ? ಏನೆಲ್ಲ ಪ್ರಯೋಜನ ಆಯ್ತು? ಧ್ಯಾನ ಬರೋದ್ಕಿಂತ ಮುಂಚೆ ನಾವ್ ಯಾವ ರೀತಿ ಇದ್ವಿ, ಧ್ಯಾನಕ್ಕೆ ಬಂದ್ಮೇಲೆ ಯಾವ ರೀತಿ ಮನಸ್ಸು ಚೇಂಜ್ ಆಯ್ತು, ದೇಹ ಆರೋಗ್ಯ ಯಾವ ರೀತಿ ಒಂದು ಸ್ಥಿತವಾದ ಪ್ರಜ್ಞೆಗೆ ಬಂತು. ಯಾರಿಗೂ ಏನು ಆಗಿಲ್ಲ ಹಂಗೆ ತಿಳ್ಕೊಬೇಕೀಗ. ಯಾರಿಗೂ ಧ್ಯಾನದಿಂದ ಏನು ಲಾಭ ಆಗಿಲ್ಲ. ಮಾಸ್ಟರ್ಸ್, ಈಗ ನಾನು ಒಂದು ವಿವರವಾಗಿ ನಮ್ಮ ವಾಯು ಸೇವನೆ, ಗಾಳಿ ಬೆಳಗ್ಗೆ ಹೇಳ್ತೀವಲ್ವಾ, ಬೆಳಗ್ಗೆ ಎದ್ದ ತಕ್ಷಣ ಧ್ಯಾನಕ್ಕೆ ಹೋದಾಗ ನಿಧಾನವಾಗಿ ಉಸಿರಾಟವನ್ನೇ ಗಮನಿಸಿ ಅಂತ ಹೇಳ್ತೀವಿ. ಉಸಿರಾಟ ಅಂತಂದ್ರೆ ಏನು? ಬರುವಂತಹ ಗಾಳಿ. ಈ ಗಾಳಿ ನಮ್ಮ ಶರೀರಕ್ಕೆ ಎಷ್ಟು ಅವಶ್ಯಕ? ಶರೀರದ ಸರ್ವ ಕಾಯಿಲೆಗಳು ಸಮರ್ಥವಾಗಿ ನಡೆಯಲು ಅನ್ನ ಘಟಕ ಯುಕ್ತ ಆಹಾರ ಮತ್ತು ನೀರು ಅವಶ್ಯಕವಾಗಿರುವಂತೆ ಶುದ್ಧ ವಾಯುವಿನ ಪೂರೈಕೆಯು ಅತಿ ಮಹತ್ವವಾಗಿದೆ. ಅಂದ್ರೆ ನಾವು ಗಾಳಿ ಏನಕ್ಕಾಗಿ ತಗೊಂತೀವಿ? ವಾಯುವನ್ನು ಪ್ರಾಣ ಎಂದು ಕರೆಯುತ್ತೇವೆ. ಪ್ರತಿ ಸಲನು ಹೇಳ್ತಿರ್ತೀವಲ್ವಾ, ಉಸಿರಾಟದ ಮೇಲೆ ಗಮನ ಇಡಿ, ಉಸಿರು ಇದ್ದರೆ ಶಿವ, ಉಸಿರು ನಿಂತರೆ ಶವ ಅಂತ. ಅದಕ್ಕೆ ವಾಯುವನ್ನು ಪ್ರಾಣ ಎಂದು ಕರೆಯುತ್ತೇವೆ. ವಾಯುವಿನ ಹೊರತು 2 ಕ್ಷಣಗಳು ನಾವು ಬದುಕಕ್ಕೆ ಆಗದೇ ಇಲ್ಲ. ತುಂಬಾ ಕಷ್ಟ ಆಗುತ್ತೆ. 1 ಕ್ಷಣ ಉಸಿರಿಲ್ಲ ಅಂತಂದ್ರು ತುಂಬಾ ಬದುಕೋದು ಕಷ್ಟ ಆಗೋಗ್ಬಿಡುತ್ತೆ. ನಮ್ಮ ಮೂಗು, ಬಾಯಿ, ತ್ವಚೆ ಉಸಿರಾಟದಲ್ಲಿ ತೊಡಗಿರುತ್ತೇವೆ. ವಾಯುವಿನಿಂದ ಸಿಗುವ ಆಕ್ಸಿಜನ್ ಶರೀರದಲ್ಲಿ ನಡೆಯುವ ಸಕಲ ಕ್ರಿಯೆಗಳಿಗೆ ಮೂಲವಾಗಿದೆ. ಕಾರ್ಖಾನೆ, ಗಿರಣಿಗಳು, ವಾಹನ, ಜನಸಂಖ್ಯೆ ಹೆಚ್ಚಳ, ಧೂಮ್ರಪಾನ, ವೃಕ್ಷಗಳ ನಿರ್ಮೂಲನೆ ಇವುಗಳಿಂದ ಹವೆಯ ಪ್ರದೂಷಣೆ ಹೆಚ್ಚು. ಶುದ್ಧ ಹವೆಯ ಅಭಾವವಾಗಿದೆ. ಅಂದ್ರೆ ಒಳ್ಳೆ ಗಾಳಿ ನಮಗೆ ಸಿಗ್ತಾನೆ ಇಲ್ಲ ವಾಹನಗಳಿಂದ. ಅದಕ್ಕೆ ನಾವು ಎದ್ದು ಬ್ರಾಹ್ಮಿ ಮುಹೂರ್ತ ಧ್ಯಾನ ಯಾಕೆ ಮಾಡ್ರಿ ಅಂತ ಹೇಳ್ತಾರೆ ಅಂತಂದ್ರೆ ಈ ಒಂದು ಉದ್ದೇಶಕ್ಕಾಗಿ. ಬೆಳಗ್ಗೆ 5 ಗಂಟೆ ಆಯ್ತು ಅಂತಂದ್ರೆ ಎಲ್ಲಿ ನೋಡಿದ್ರು ವಾಹನದ ಸೌಂಡು. ಅದರಿಂದ ಆ
ಸಮಯದಲ್ಲಿ ಧ್ಯಾನ ಮಾಡಿದಾಗ ನಮಗೆ ಅದ್ಭುತವಾದ ಚೈತನ್ಯ ಶಕ್ತಿ ಮತ್ತು ಒಳ್ಳೆ ಗಾಳಿನೂ ಕೂಡ ಆ ಒಂದು ಟೈಮ್ನಲ್ಲಿ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಧೂಮ್ರ ಸೇವನೆಯಿಂದ ಅನೇಕ ರೋಗ ವಿಕಾರಗಳು ಉದ್ಭವಿಸುತ್ತವೆ. ಅಂದ್ರೆ ಮಾಲಿನ್ಯ, ವಾಯು ಮಾಲಿನ್ಯದಿಂದ ಅನೇಕ ರೋಗಗಳು ಉದ್ಭವವಾಗುತ್ತವೆ. ಇಂದಿನ ಜನಸಂಖ್ಯೆಯ ಸ್ಫೋಟಕ ಪರಿಸ್ಥಿತಿಯಲ್ಲಿ ವೃಕ್ಷಗಳನ್ನು ಹೆಚ್ಚು ಹೆಚ್ಚು ನೆಡುವುದೇ ಇದಕ್ಕೆ ಮೂಲ ಅನುಕೂಲ ಅಂತಂದ್ರೆ ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ನಾವು ಹಾಕಬೇಕಾಗುತ್ತದೆ. ಇದಕ್ಕೆ ಉಳಿದಿರೋದು ಒಂದೇ ಉಪಾಯ ಅಂತಂದ್ರೆ ಗಿಡ ಮರಗಳನ್ನ ತುಂಬಾ ಹೆಚ್ಚಾಗಿ ಬೆಳೆಸುವುದು. ಮನೆಯ ಸುತ್ತಮುತ್ತ ತುಳಸಿ ಗಿಡ ಮನೆಯ ಸುತ್ತಮುತ್ತ ಎಷ್ಟಾದ್ರೂ ಕೂಡ ನೆಡಬಹುದು. ಆಮೇಲೆ ಒಂದೆಲಗ ಸೊಪ್ಪು, ಹೂವಿನ ಗಿಡಗಳು, ಇಂಥ ಅನೇಕ ಬೇವಿನ ಗಿಡಗಳು, ಹೊಂಗೆ ಮರ, ಇಂಥವೆಲ್ಲ ಜಾಗ ಇದ್ದಾಗ ನಮ್ಮ ಮನೆಯ ಸುತ್ತಮುತ್ತ ಇವನ್ನ ವೆಹಿಕಲ್ ನಿಲ್ಲಿಸ್ತೀವಲ್ಲ ಅದ್ರ ಬದಲಾಗಿ ಹೆಚ್ಚು ಗಿಡ ಮರಗಳನ್ನ ಪಾಲನೆ ಪೋಷಣೆ ಮಾಡುವಾಗ ಸಮೃದ್ಧವಾದ ಗಾಳಿ ನಮ್ಮ ಸಂಸಾರದ ಎಲ್ಲಾ ಜನರಿಗೂ ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮಾಸ್ಟರ್ಸ್. ಪ್ರಾಂತಃ ಕಾಲ ಶುದ್ಧ ಹವೆಗೋಸ್ಕರ, ವಾಯು ಸೇವನೆಗೋಸ್ಕರ ವಾಕಿಂಗ್ ಮಾಡ್ಬೇಕು. ಹೊರಗಡೆ ಹೋಗ್ಬಿಟ್ಟು ಎಲ್ಲೇ ಗಿಡ ಮರ ಪಾರ್ಕ್ ಇರುತ್ತೋ ಅಲ್ಲೋಗಿ ಹೆಚ್ಚು ವಾಕಿಂಗ್ ಮಾಡುವುದು. ಆಕ್ಸಿಜನ್ನೊಂದಿಗೆ ಓಝೋನ್ ವಾಯುವು ಲಭ್ಯವಾಗಿ ಸ್ಫೂರ್ತಿ ಉಂಟಾಗುತ್ತದೆ, ಬುದ್ಧಿ ತೀಕ್ಷ್ಣಗೊಳ್ಳುತ್ತದೆ. ನಡೆಯುವ ಒಂದು ಒಳ್ಳೆಯ ವ್ಯಾಯಾಮವು ಹೌದು. ನಾವು ವಾಕಿಂಗ್ ಮಾಡೋದು ಒಂದು ಒಳ್ಳೆ ವ್ಯಾಯಾಮ ಅಂತಾನೆ ಕೂಡ ಹೇಳಿದ್ದಾರೆ. ಬೆಳಗಿನ ವಾಯು ಸೇವನೆಯನ್ನು ಟಾನಿಕ್ ಎನ್ನುತ್ತಾರೆ. ನಾವು ಹೊರಗಡೆ ಹೋಗಿ ಏನು ಆಕ್ಸಿಜನ್ ತಗೊಂತೀವಿ ಅದು ಒಳ್ಳೆ ಟಾನಿಕ್ ಆಗಿಯೂ ಕೂಡ ನಮ್ಮ ಶರೀರದೊಳಗೆ ಹೋಗುತ್ತೆ ಅಂತ ಹೇಳಿದ್ದಾರೆ. ಆದ್ದರಿಂದ ಆರೋಗ್ಯವಂತರಾಗಿರಲು ತಪ್ಪದೆ ಒಳ್ಳೆಯ ವಾಯು ಸೇವನೆಯನ್ನು ಮಾಡಬೇಕು. ತಮ್ಮ ಶಕ್ತಾನುಸಾರ 15ರಿಂದ 30 ನಿಮಿಷದವರೆಗೆ ವಾಯು ಸೇವನೆಗಾಗಿ ವೃಕ್ಷಗಳಿರುವ ಮೈದಾನಕ್ಕೆ ಹೋಗಿ ಅಡ್ಡಾಡಬೇಕು. ಕೊನೆಯ ಪಕ್ಷ ಮನೆಯ ಮೇಲೆ ಸುತ್ತಮುತ್ತಲು ಇರುವಂತಹ ತಾರಸಿ ಮೇಲಾದರೂ ಕೂಡ ಅಡ್ಡಾಡಬೇಕು. ರಾತ್ರಿಯಲ್ಲಿ ಮಲಗುವಾಗ ಕಿಟಕಿಗಳನ್ನು ತೆರೆದು ವಾಯು ಸಂಚಾರ ಸುಗಮವಾಗಿ ಬರುವಂತೆ ಅಂದ್ರೆ ಕಿಟಕಿ ಓಪನ್ ಮಾಡಿರ್ಬೇಕು. ನಿದ್ರೆ ಮಾಡುವಾಗ ಮುಖದ ಮೇಲೆ ಹೊದಿಕೆ ಇರಬಾರದು. ಯಾಕೆಂದ್ರೆ ಶುದ್ಧವಾದ ವಾಯು ಶರೀರಕ್ಕೆ ಹೋಗ್ಬೇಕು. ಆದ ಕಾರಣ ಮುಖದ ಮೇಲೆ ಯಾವ ತೆಳುವಾದ ಬಟ್ಟೆನೂ ಕೂಡ ಹಾಕ್ಬಾರ್ದು. ಸರಾಗವಾಗಿ ಉಸಿರು ಒಳಗೋಗ್ಬೇಕು, ಹೊರಗೆ ಬರಬೇಕು. ಪ್ರಾಂತಃ ಕಾಲದ ವಾಯು ಸೇವನೆ ಎಲ್ಲವೂ ಕಡ್ಡಾಯವಾಗಿ ಮಾಡದೆ ಅನಾರೋಗ್ಯ ಲಾಭದಂತೆಯೇ ಎಂದು ತಿಳಿದುಕೊಳ್ಳಬೇಕು. ನಾವೆಲ್ಲಿ ಬೆಳಗ್ಗೆ ಎದ್ದ ತಕ್ಷಣನೇ ಈಗ ಧ್ಯಾನಕ್ಕೆ ಕೂರ್ತೀವಿ, ಧ್ಯಾನಕ್ಕೆ ಹೋದಾಗ ಕೆಲವೊಂದ್ಸರಿ ಅನುಲೋಮ ವಿಲೋಮ ಮಾಡಿಸ್ತೀವಿ. ಯಾಕೆ? ಅದು ಒಂಥರ ವಾಯು ಸೇವನೆ ಅಲ್ವಾ. ನಿಧಾನವಾಗಿ ಒಳಗೋಗೋದು ಅಂದ್ರೆ ಬರುವಂತ ಒಳಗಡೆ ಇರುವಂತಹ ಒಂದು ಕಲ್ಮಶವಾದ ಗಾಳಿ ಉಸಿರಿನ ಮೂಲಕ ಹೊರ ಹಾಕ್ತಿವಿ. ಒಳ್ಳೆ ಗಾಳಿ ಬೇಕು ಅಂತಂದ್ರೆ ಹೊಟ್ಟೆ ತುಂಬಾ ನಾವು ಹೇಳ್ಕೋಬೇಕು, ನಮ್ಮ ಶರೀರದಲ್ಲಿ ಒಳ್ಳೆ ಗಾಳಿಯನ್ನೇ ಸೇವಿಸುತ್ತಿದ್ದೇನೆ ಅಂತ ಹೇಳ್ಬಿಟ್ಟು ಉಸಿರು ತಗೋಬೇಕಾದ್ರೆ ಹೇಳ್ಬೇಕು. ಮತ್ತೆ ಬಿಡುವಾಗ ಹೇಳ್ಬೇಕು, ನನ್ನ ಶರೀರದಲ್ಲಿ ಇರುವಂತಹ ಕಲ್ಮಶವಾದ ರೋಗ ಹೊರ ಹೋಗ್ತಾ ಇದೆ ಅಂತ ಹೇಳ್ಬೇಕು. ಧನ್ಯವಾದ ಮೇಡಮ್. ಇಷ್ಟು ಹೇಳಕ್ ಅವಕಾಶ ಮಾಡಿಕೊಟ್ಟಂತಹ ಈ ವೇದಿಕೆಯ ಗುರುಗಳಾದ ನನ್ನ ಗುರುಗಳಾದ ರಂಗನಾಥ ಗುರುಗಳಿಗೂ ನನ್ನ ಆತ್ಮಪೂರ್ವಕ ಧನ್ಯವಾದಗಳು. ನನ್ನೆಲ್ಲ ಆತ್ಮ ಬಂಧುಗಳಿಗೂ ಕೂಡ ಆತ್ಮಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ನೆಕ್ಸ್ಟ್ ಅನುರಾಧ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನೋಡಿ ಈಗ ನೋಡಿ ಆಗ್ತಿಲ್ವಾ? ನಿಮ್ದು ರಾತ್ರಿನೂ ಹಂಗೆ ಆಗಿತ್ತಲ್ವಾ ಮೇಡಮ್? ರಮೇಶ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಮೇಡಮ್ ಎಲ್ಲರಿಗೂ ಶುಭೋದಯ. ಶುಭೋದಯ ಸರ್. ನೀನು ನಾನು ಒಂದೇ ಏನು, ಹೊನ್ನು ಮಣ್ಣು ಸರಿಸಮವೇನು, ಎಲ್ಲ ಬಲ್ಲ ತಂದೆ ನೀನು, ನಿನಗೀ ಮೌನ ಸರಿಯೇನು. ನೀನು ನಾನು ಒಂದೇ ಏನು, ಹೊನ್ನು ಮಣ್ಣು ಸರಿಸಮವೇನು, ಎಲ್ಲ ಬಲ್ಲ
ತಂದೆ ನೀನು ನಿನಗೀ ಮೌನ ಸರಿಯೇನು ತಪ್ಪುಗಳನ್ನೇ ಮಾಡುವೆ ನಾನು ಅರಿತು ಅರಿತು ದಿನವೆಲ್ಲ ಮನ ಒಪ್ಪದ ಕಾರ್ಯವ ಮಾಡುವ ಬಯಕೆ ಕಾಡಿದೆ ನನ್ನ ಬಾಳೆಲ್ಲ ಮನಸ್ಸಿಗೆ ಶಾಂತಿಯೇ ಇಲ್ಲ ಆಸೆಗೆ ಮಿತಿಯೇ ಇಲ್ಲ ನೀ ಕನಿಕರಿಸಿ ಹರಿಸಿ ಹೋದರೆ ನರಕವೇ ನನಗೆ ವಿಧಿಯಿಲ್ಲ ನೀನು ನಾನು ಒಂದೇ ಏನು ಹೊನ್ನೋ ಮಣ್ಣು ಸರಿಸಮವೇನು ಎಲ್ಲ ಬಲ್ಲ ತಂದೆ ನೀನು ನಿನಗೀ ಮೌನ ಸರಿಯೇನು ಸುಖದಲ್ಲಿ ಎಂದು ಮನದಲ್ಲಿ ನಿನ್ನ ನೆನೆದವನಂತೂ ನಾನಲ್ಲ ಕಡು ಕಷ್ಟದ ಬೇಗೆಯು ಸುಡಿತಿರುವಾಗ ಮೂಡಿತು ನಿನ್ನೆಯ ನೆನಪು ಸುಳ್ಳಲ್ಲ ಕೊರಗುತ್ತ ಕರೆಯುತ್ತ ಬಂದೆ ಕರುಣೆ ಇಲ್ಲದೆ ಎಂದೇ ಇನ್ನು ನೀನು ಬಾರದೆ ಹೋದರೆ ಸುಮ್ಮನೆ ಬಿಡುವನು ನಾನೆಲ್ಲ ನೀನು ನಾನು ಒಂದೇ ಏನು ಹೊನ್ನೋ ಮಣ್ಣು ಸರಿಸಮವೇನು ಎಲ್ಲ ಬಲ್ಲ ತಂದೆ ನೀನು ನಿನಗೀ ಮೌನ ಸರಿಯೇನು ಶಕ್ತಿಯು ದೇಹದಿ ತುಂಬಿರುವಾಗ ಮಂತ್ರಾಲಯಕ್ಕೆ ಬರಲಿಲ್ಲ ಗುರು ಭಕ್ತರರೆಂದು ಕನಸಲ್ಲಾದರೂ ಸೇವಿಸಿದಂತೆ ನೆನಪಿಲ್ಲ ಭಕ್ತನು ನಾನೇನಲ್ಲ ಭಕ್ತಿಯು ಅರಿವೇ ನನಗಿಲ್ಲ ಅಭಯವ ನೀಡೀನು ತನಿದರೆ ಪಾದವು ಬಿಡುವ ನಾನಲ್ಲ ನೀನು ನಾನು ಒಂದೇ ಏನು ಹೊನ್ನೋ ಮಣ್ಣು ಸರಿಸಮವೇನು ಎಲ್ಲ ಬಲ್ಲ ತಂದೆ ನೀನು ನಿನ ಈ ಮೌನ ಸರಿಯೇನು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ರಮೇಶ್ ಸರ್, ಥ್ಯಾಂಕ್ ಯು. ಅನುರಾಧ ಮೇಡಮ್, ಇನ್ನೊಂದ್ಸಲಿ ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ ನೋಡೋಣ. ಮಾಡ್ಕೊಳ್ಳಿ. ಆಗ್ತಿಲ್ವಾ? ಓಕೆ, ಥ್ಯಾಂಕ್ ಯು ರಮೇಶ್ ಸರ್, ಥ್ಯಾಂಕ್ ಯು. ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಮಾಡಿ. ಶನಿವಾರದ ಸಂಚಿಕೆ ವಿಶೇಷವಾದ ಸಂಚಿಕೆ ಅಂತಂದ್ರೆ ನಮ್ಮದೇ ಒಂದು ವೇದಿಕೆ, ನಮ್ಮದೇ ಆಗಿರುತ್ತೆ. ಇಲ್ಲಿ ಏನೇ ಇದ್ರೂ ಕೂಡ ಹಾಡು ಹೇಳ್ಬೋದು, ಕಾಮಿಡಿ ಮಾಡ್ಬೋದು, ಒಂದು ನಗು ವಾರಕ್ಕೊಂದಿನಾದ್ರೂ ಮನಸ್ ತೃಪ್ತಿ ಆಗುವಷ್ಟು ನಗು ಬೇಕಲ್ವಾ ನಮಗೆಲ್ಲ. ಬನ್ನಿ, ಹ್ಯಾಂಡ್ ರೈಸ್ ಮಾಡಿ. ಇಲ್ಲಿ ನಮ್ಮ ಪತ್ರಿಜಿ ಗುರುಗಳು ಏನಂತ ಹೇಳಿದ್ದಾರೆ ಅಂದ್ರೆ, ಸಂಸಾರ ಎನ್ನುವುದು ಪ್ರಕೃತಿ ಜೊತೆ ಸಂಸಾರ ಅಂತ ಹೇಳಿದ್ದಾರೆ. ಸಂಸಾರ ಅಂತಂದ್ರೆ ಪ್ರಕೃತಿ ಜೊತೆ ಸಂಸಾರ. ನಿರ್ವಾಣ ಎನ್ನುವುದು ಕೇವಲ ಪುರುಷ ಅನುಭವ ಸಾರ. ನಿರ್ವಾಣ ಎನ್ನುವುದು ಕೇವಲ ಪುರುಷ ಅನುಭವ ಸಾರ. ಎರಡಿವೆ, ಆದ್ದರಿಂದ ಮನುಷ್ಯ ಎರಡನ್ನೂ ಪಡೆಯಬೇಕು. ಯಾವುದೇ ಒಂದು ಹಿಂದೆ ಮಾತ್ರ ಇರಬಾರದು. ಎರಡು ಸಮನಾಗಿದ್ದರೆ ಮಾತ್ರವೇ ಅದು ಪರಿಪೂರ್ಣತೆಯನ್ನು ಕಾಣುತ್ತದೆ. ಎರಡಿವೆ, ಒಂದು ಧರ್ಮ, ಎರಡನೆಯದು ಧ್ಯಾನ. ಧರ್ಮವು ಒಳ್ಳೆಯ ಪ್ರಾಪಂಚಿಕತೆಯನ್ನು ಸಾಧಿಸುವ ಹಾಗೆ ಮಾಡುತ್ತದೆ. ಧರ್ಮವು ಒಳ್ಳೆಯ ಪ್ರಾಪಂಚಿಕತೆಯನ್ನು ಸಾಧಿಸುವಂತೆ ಮಾಡುತ್ತದೆ. ಧ್ಯಾನ ಒಳ್ಳೆಯ ಆಧ್ಯಾತ್ಮಿಕತೆಯನ್ನು ಸಾಧಿಸಿಕೊಳ್ಳುವಂತೆ ಮಾಡುತ್ತದೆ. ಎರಡರಲ್ಲೂ ನಿಷ್ಠಾವಂತರಾಗಬೇಕು.
ಧರ್ಮಾನುಷ್ಠಾನದಿಂದ ಸಂಸಾರದಲ್ಲಿ ಮತ್ತು ಧ್ಯಾನಾನುಷ್ಠಾನದಿಂದ ನಿರ್ವಾಣದಲ್ಲಿ. ಇದು ಪತ್ರಿಜಿಯವರು ಹೇಳಿರುವಂತಹ ಒಂದು ಹಿತನುಡಿಯಾಗಿದೆ. ಅನುರಾಧ ಮೇಡಮ್, ನಿಮಗೆ ಕೋಸ್ಟ್ ಕೊಟ್ಟಿದ್ದಾರೆ, ಇನ್ನೊಂದ್ಸಲ ಮಾಡ್ಕೊಳ್ಳಿ. ಕೋಸ್ಟ್ ಕೂಡ ಬಂದಿದೆ ನಿಮಗೆ. ಟ್ರೈ ಮಾಡಿ. ಬರ್ತಿಲ್ವಾ? ಭಾಸ್ಕರ್ ಸರ್, ಅವ್ರಿಗೆ ಕೋಸ್ಟ್ ಕೊಟ್ರು ಕೂಡ ಅವ್ರದ್ದು ಫೋನ್ ಏನಾಗಿದೆ ಅಂದ್ಕೊಂಡಿದೀನಿ. ಮಲ್ಲಪ್ಪ ಬಾವಿಕಟ್ಟಿ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ತುಂಬಾ ದಿನ ಆಯ್ತು ವೇದಿಕೆಗೆ ಬಂದು ನೀವು. ಮಲ್ಲಪ್ಪ ಅರಬಾವಿ. ಓಕೆ, ಹಂಗಾದ್ರೆ ಸಂಪನ್ನ ಮಾಡ್ಬೋದಲ್ವಾ ವೇದಿಕೆಯಲ್ಲಿ? ಯಾರಿಗೂ ಏನು ಇಲ್ಲ ಅಂದ್ರೆ ಸಂಪನ್ನ ಮಾಡ್ಬೋದಲ್ವಾ ಅಲ್ವಾ ರಮೇಶ್ ಸರ್? ಥ್ಯಾಂಕ್ ಯು. ನಮ್ಮ ಶಿವಗಂಗಾ ಮಾಡ್ತಾರೆ ಸ್ವಲ್ಪ ಅವರು ಅಷ್ಟೇ. ಇವಾಗ ಎಲ್ಲರೂ ಚಟುಕಿದಾರಾಗಿದ್ದಾರೆ, ಮಾಡ್ತಾರೆ. ಶಿವಗಂಗಾ ಮೇಡಮ್ ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್. ರಮೇಶ್ ಸರ್ ಒಬ್ರೇ ಕಾಣ್ತಾ ಇರೋದು. ನಮಸ್ತೆ. ನಾನು ಪತ್ರಿಜಿ ವಾಣಿ ಅಂತ ಒಂದು ಜೀವನ ನಾಟಕ ನಾವು ಡ್ರಾಮಾ ಮಾಡ್ತೀವಿ. ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ ಮೇಡಮ್. ಹೇಳಿ ಮ್ಯಾಮ್. ನಾಟಕ ಡ್ರಾಮಾ. ಜನ್ಮ ಎಂದರೆ ಭೌತಿಕ ಶರೀರ. ಶರೀರದಲ್ಲಿರುವುದು ಪುನರ್ಜನ್ಮ ಎಂದರೆ ಈ ಭೌತಿಕ ಶರೀರದೊಳಗೆ ಮತ್ತೆ ಮತ್ತೆ ಮರಳಿ ಬರುವುದು. ಪ್ರತಿಯೊಂದು ಜನ್ಮವು ಅವತಾರ, ಒಂದು ನಾಟಕ. ಪ್ರತಿಯೊಂದು ಜನ್ಮವು ಒಂದು ದೊಡ್ಡ ಅನುಭವ. ಪ್ರತಿಯೊಂದು ನಾಟಕದಲ್ಲಿಯೂ ಪ್ರತಿಯೊಂದು ಹಂತದಲ್ಲಿಯೂ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಭಾವದ್ರೋಹಗಳಿಗೆ ಇರುತ್ತದೆ. ಒಂದೊಂದು ನಾಟಕವು ಇಂದಿನ ಸಂಚಿಕೆಗಳು, ಮುಂದುವರಿಕೆ ಅಥವಾ ಅಂತಿಮ ಘಟ್ಟ ಆಗಿರಬಹುದು. ಪ್ರತಿಯೊಂದು ಆತ್ಮ, ಪ್ರತಿಯೊಂದು ಅಸ್ತಿತ್ವವು ತಾನು ತಾಳಲಿರುವ ಪ್ರತಿಯೊಂದು ಜನ್ಮವು ಊಹಿಸಿದಂತೆ ಎದುರು ನೋಡುತ್ತಿರುತ್ತದೆ. ಈ ಕಡೆಯಿಂದ ನೋಡಿದಾಗ ಇದೆಲ್ಲವೂ ಅರ್ಥರಹಿತವಾಗಿ ಗೋಚರಿಸುತ್ತದೆ. ಆದರೆ ಆಚೆ ಕಡೆಯಿಂದ ನೋಡಿದಾಗ ಪ್ರತಿ ಜನ್ಮವು ಬಹಳ ಅದ್ಭುತ ಮತ್ತು ಅರ್ಥಯುತವಾಗಿ ಇರುತ್ತದೆ. ಆತ್ಮಗಳು ಇನ್ನೊಂದು ಬದಿಯಿಂದ ಬರುತ್ತವೆ. ಮುಖ್ಯವಾಗಿ ಮಾನವರಲ್ಲಿ ಇರುವ ಆತ್ಮಗಳು ಇದನ್ನು ಅರ್ಥ ಮಾಡಿಕೊಂಡವರಲ್ಲಿ ಮಾನವತೆ ಪರಿಪಕ್ವವಾಗುತ್ತದೆ ಎಂದು ಭಾವಿಸಬಹುದು. ಯಾರು ಇದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಆಗ ಮಾನವತೆ ಇನ್ನು ಬಾಲ್ಯ ವ್ಯವಸ್ಥೆ, ಯೌವನ ದೇಶ ಅಥವಾ ಅಪರಿಪಕ್ಷ ಸ್ಥಿತಿಯಲ್ಲಿ ಇದೆ ಎಂದು ಹೇಳಬಹುದು. ನನ್ನ ಸ್ವಂತ ಸಂಕಟದ ಸ್ಥಿತಿಗಳಲ್ಲಿ ನಿರಾಸೆ, ಭಯ, ನಕಾರಾತ್ಮಕ ಭಾವದ್ರೋಹಗಳಿಗೆ ಗೊಂದಲ ಮತ್ತು ಈ ಎಲ್ಲಾ ರೀತಿಯ ಮನಸ್ಸಿನಿಂದ ಜನಿಸಿರುವ ಮನೋದೈಹಿಕ ವ್ಯಾಧಿಗಳು, ಕಾಯಿಲೆಗಳು, ನೋವುಗಳು ಹೊಂದಿರುತ್ತವೆ. ನಾವು ಇನ್ನೊಂದು ಬದಿಯಿಂದ ಬರುತ್ತೇವೆ ಎಂಬ ಸತ್ಯವನ್ನು ಆತ್ಮಕಥೆಯನ್ನು ಎಲ್ಲ ಅಪರಿಪಕ್ಷ ಮಾನವರಿಗೆ ತಿಳಿಸುತ್ತದೆ. ಮೋಕ್ಷ, ಸಿದ್ಧಿ, ದಿವ್ಯಜ್ಞಾನ, ಪ್ರಕಾಶ ಅಥವಾ ಎನ್ಲೈಟ್ಮೆಂಟ್ ಹೊಂದಿರುವ ಮನು ಜನರು ಇನ್ನೊಂದು ಬದಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳುತ್ತಾರೆ. ಆದ್ದರಿಂದ ಅವರಿಗೆ ಪರಿಪಕ್ಷ ಸ್ಥಿತಿಯನ್ನು ತಲುಪಿರುವ ಮಾನವ ಜನ್ಮಗಳಿಗೆ ಯಾವುದೇ ರೀತಿಯ ನಿರಾಸೆ, ಖಿನ್ನತೆ, ಭಯ, ಮನೋದೈಹಿಕ ಮನಸ್ಸಿನಿಂದ ಜನಿಸಿರುವ ವ್ಯಾಧಿಗಳು, ಕಾಯಿಲೆಗಳು, ನೋವುಗಳು ಇರುವುದಿಲ್ಲ. ಅವರ ಭಾವದ್ರೋಹಗಳಿಗೆ
ಸಕಾರಾತ್ಮಕ, ಅವರು ಆನಂದ ಅಪರಿಮಿತ. ಎರಡು ಬದಿಗಳು ನಾಣ್ಯಕ್ಕೆ ಎರಡು ಮುಖಗಳು ಇರುತ್ತವೆ. ಆದರೆ ಆ ಎರಡು ಮುಖಗಳನ್ನು ಒಮ್ಮೆಲೆ ನೋಡಲು ಆಗುವುದಿಲ್ಲ. ಒಂದು ಕಡೆ ನೋಡುತ್ತಿರುವಾಗ ಮತ್ತೊಂದು ಕಡೆ ಕಾಣಿಸುವುದಿಲ್ಲ. ಒಂದು ಆತ್ಮವು ತಾಯಿಯ ಗರ್ಭವನ್ನು ಪ್ರವೇಶಿಸಿದಾಗ ತನ್ನ ದೈವಿಕತೆಯನ್ನು ಮತ್ತು ಕಾರಣ ಲೋಕವನ್ನು ಮರೆತು ಹೋಗುತ್ತದೆ. ಇದು ನಮ್ಮ ಪತ್ರಿಜಿಯವರ ವಾಣಿಯಾಗಿರುತ್ತೆ ಮೇಡಮ್. ನಾನು ಒಂದು ಹಾಡು ಕೂಡ ಹಾಡ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಹಾಡಿ. ಒಂದು ನಿಮಿಷ ಮೇಡಮ್, ನೋಡ್ಕೊಳ್ತೀನಿ. ಒಂದು ನಿಮಿಷ ಮೇಡಮ್. ಮಾಸ್ಟರ್ಸ್ ಇವ್ರು ಆದ ತಕ್ಷಣ ನೆಕ್ಸ್ಟ್ ಇನ್ನೊಬ್ರು ರೆಡಿಯಾಗಿ. ಯಾರ ಬಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೆಯಲ್ಲ, ಯಾರ ಬಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೆಯಲ್ಲ. ನಾನು ನನ್ನದು ಎನ್ನುತ್ತಿದೆಯಲ್ಲ, ನೀ ಹೋಗುವುದೇ ಗೊತ್ತೇ ಇಲ್ಲ. ಯಾರ ಬಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೆಯಲ್ಲ. ದಾನ ಧರ್ಮ ಮೊದಲೇ ಇಲ್ಲ, ಗಳಿಸಿ ಗಳಿಸಿ ಇಟ್ಟಿದೆಯಲ್ಲ. ದಾನ ಧರ್ಮ ಮೊದಲೇ ಇಲ್ಲ, ಗಳಿಸಿ ಗಳಿಸಿ ಇಟ್ಟಿದೆಯಲ್ಲ. ಒದಗಿ ಬಂತು ಮರಣದ ಕಾಲ, ನೀವದ ಮ್ಯಾಲ ಇದು ಯಾರ ಪಾಲ. ಯಾರ ಬಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೆಯಲ್ಲ, ಯಾರ ಬಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೆಯಲ್ಲ. ನಾನು ನನ್ನದು ಎನ್ನುತ್ತೀಯಲ್ಲ, ನೀ ಹೋಗುವುದು ಗೊತ್ತೇ ಇಲ್ಲ. ಯಾರ ಬಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೆಯಲ್ಲ. ಹಣವ ಬಹಳ ಗಳಿಸಿದೆ ಹೆಚ್ಚು, ಸಾಯ ತನಕ ತಿನ್ನುವುದೆ ನುಚ್ಚು. ಹಣವ ಬಹಳ ಗಳಿಸಿದೆ ನೆಚ್ಚು, ಸಾಯ ತನಕ ತಿನ್ನುತ್ತಿದೆ ನುಚ್ಚು. ಬಾಯಲ್ಲಿ ಮಾತ್ರ ಬೆಲ್ಲದ ಹಚ್ಚು, ಪರ ಉಪಕಾರ ಮಾಡಲಿಲ್ಲ ಹುಚ್ಚು. ಯಾರ ಬಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೆಯಲ್ಲ, ಯಾರ ಬಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೇ ಇಲ್ಲ. ಹುಟ್ಟಿದವರು ಉಳಿಯುವುದಿಲ್ಲ, ತಿರುಗಿ ತಿರುಗಿ ಬರುವುದೇ ಇಲ್ಲ. ಹುಟ್ಟಿದವರು ಉಳಿಯುವುದಿಲ್ಲ, ತಿರುಗಿ ತಿರುಗಿ ಬರುವುದೇ ಇಲ್ಲ. ಪಂಚಾಕ್ಷರಿ ಹೇಳಿದ ಕಲ್ಪ, ಗುರು ಮರೆತರ ಗತಿ ಯಾರಿಲ್ಲ. ಯಾರ ಬಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೆಯಲ್ಲ, ಯಾರ ಬಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೇ ಇಲ್ಲ. ನಾನು ನನ್ನದು ಎನ್ನುತ್ತೀಯಲ್ಲ, ನೀ ಹೋಗುವುದು ಗೊತ್ತೇ ಇಲ್ಲ. ಯಾರ ಬಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೇ ಇಲ್ಲ. ಧನ್ಯವಾದ ಮ್ಯಾಮ್, ಅವಕಾಶಕ್ಕಾಗಿ ಧನ್ಯವಾದ ಧನ್ಯವಾದ ಧನ್ಯವಾದ. ಅದ್ಭುತವಾದ ಸಾಹಿತ್ಯ, ಅಂದ್ರೆ ಅರ್ಥಗರ್ಭಿತವಾಗಿದೆ. ಇಲ್ಲಿ ಏನು ನನ್ನದು ಅನ್ನೋದು ಯಾವುದು ಇಲ್ಲ. ಕಡೆಗೆ ಉಸಿರುನು ಕೂಡ, ಉಸಿರು ನಿಂತೋದ್ರೆ ಮುಗ್ದೋಯ್ತು. ಅಷ್ಟಕ್ಕೆ ಎಷ್ಟೆಲ್ಲಾ ಒದ್ದಾಡ್ತೀವಲ್ವಾ. ಯಾರ ಮನೆ ಯಾವ ಹೊಲ ನೆಚ್ಚಿ ಕುಂತೆ ಇಲ್ಲೇ ಎಲ್ಲ. ಯಾವ್ದು ನಂದಲ್ಲ, ಕೋಟಿಗಟ್ಲೆ ಮಾಡಿರ್ಬೋದು, ನಂದು ನಂದು, ಆ ಭೂಮಿ ನಂದು, ಈ ಭೂಮಿ ನಂದು. ಅವಾಗ ನಿಜವಾಗ್ಲೂ ಭೂಮಿ ತಾಯಿ ನಗ್ತಿರ್ತಾಳಂತೆ, ಏನಪ್ಪಾ ಮನುಷ್ಯ ಇಷ್ಟೊಂದ್ ಆಡ್ತಿದ್ದಾನಲ್ಲ, ಕಿತ್ತಾಡ್ತಾನಲ್ಲ, ನಂದು ನಂದು ಅಂತ. ಯಾವ್ದು ನಮ್ದಲ್ವೇ ಅಲ್ಲ ಮ್ಯಾಮ್. ನಾವ್ ಆಧ್ಯಾತ್ಮಿಕ ಅಂತಂದ್ಮೇಲೆ ಪ್ರತಿ ಕ್ಷಣನು ನಾವ್ ಅನುಭವಿಸ್ಬೇಕಾಗಿರೋದೇನು ಒಂದ್ ಧ್ಯಾನ ಸ್ಥಿತಿ. ನಮಗ್ ಬೇಕಾಗಿರೋದು ಉಸಿರಾಟದ ಮೇಲೆ ಗಮನ. ಅಷ್ಟು ನಿಗಾ ಇದೆ. ಅವರು ಹೇಳಿರೋದು ಅದೇ, ಎರಡೇ ಇದೆ. ಒಂದು ನಮಗೆ ತಿಳಿದಿರುವುದು, ಎರಡನೆಯದು ನಮಗೆ ತಿಳಿಯದೇ ಇರುವುದು. ಒಂದು ತಿಳಿದಿರುವುದು, ಇನ್ನೊಂದು ತಿಳಿಯದೇ ಇರೋದು. ಒಂದು ಪಾಂಚಭೌತಿಕ ಜ್ಞಾನೇಂದ್ರಿಯ ರಹಿತವಾದದ್ದು, ಎರಡನೆಯದು ಪಾಂಚಭೌತಿಕ ಜ್ಞಾನೇಂದ್ರಿಯತೀತವಾದದ್ದು. ಎಷ್ಟು ಅರ್ಥಗರ್ಭಿತವಾಗಿ ಪತ್ರಿಜಿ ಗುರುಗಳು ಹೇಳಿದ್ದಾರೆ. ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಂತ ಹೋದಾಗ ನಂದು ಅನ್ನೋದ್ ನಾವೇನು ಹೇಳ್ಕೊಳಕಿಲ್ವೇ ಇಲ್ಲ. ಥ್ಯಾಂಕ್ ಯು ಮ್ಯಾಮ್. ಧನ್ಯವಾದ ಧನ್ಯವಾದ ಮ್ಯಾಮ್. ಸುಭದ್ರಾ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ರು, ಮತ್ತೆ ಎಲ್ಲೋದ್ರು? ಸುಭದ್ರಾ ಮೇಡಮ್ ಶನಿವಾರ ಎಲ್ಲ. ಸುಭದ್ರಾ ಮೇಡಮ್ ಮಾಡಿ ಮತ್ತೊಮ್ಮೆ. ಓಕೆ ಮ್ಯಾಮ್, ಓಕೆ. ಸುಭದ್ರಾ ಮೇಡಮ್ ಬನ್ನಿ. ಬಂದೆ ಮ್ಯಾಮ್. ಓಪನ್ ಆಗ್ತಿಲ್ವಾ? ಆಗಿದೆ ಮಾತಾಡಿ. ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಮೇಡಮ್. ಅಲ್ಲಿ
ಶಿವಗಂಗಾ ಮೇಡಮ್, ಹಂಗೆ ನಿಮ್ದು ಮೈಕ್ ಆನ್ ಆಗಿದೆ. ಒಂದ್ 5 ನಿಮಿಷ ಕಾರ್ಯಕ್ರಮ ಮುಂದುವರಿಸ್ತಾ ಇರಿ, ಬಂದೆ ನಾನು. ಓಕೆನಾ? ಹೋಗಿ 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 ಓಕೆ, ಥ್ಯಾಂಕ್ ಯು. ಭಾಸ್ಕರ್ ಸರ್, ಇವ್ರಿಗೊಂದ್ ಸ್ವಲ್ಪ ಪೋಸ್ಟ್ ಕೊಟ್ಟಿರಿ. ನಮಸ್ತೆ ಯಶೋಧ ಮೇಡಮ್. ನಮಸ್ತೆ ಮ್ಯಾಮ್. ನಮಸ್ತೆ ನಮಸ್ತೆ ಯಶೋಧ ಮೇಡಮ್. ನಮಸ್ತೆ ಮ್ಯಾಮ್. ನಾನೊಂದು ಹಾಡು ಹೇಳ್ತೀನಿ. ಹಾ ಮ್ಯಾಮ್, ಹೇಳಿ. ಹೇ ಗುರುವೆ ತೋರೆ ಮಗೆ ತವ ಮಹಿಮೆ ಇರುವ, ನೀಡೆ ಮಗೆ ಬಕುತಿಯನ್ನು ಕಣ ಕಣದಿ ದೇವಾ. ತನಗಾಗಿ ಕೊರಗುವ ಮನವನ್ನು ನೀಗಿ, ನಿನಗಾಗಿ ಮಿಡಿಯುವ ಮನವನ್ನು ನೀಡು. ನಿನ್ನಲ್ಲಿ ಎಂದೆಂದು ಇರುವಂತೆ ಮಾಡು. ಹೇ ಗುರುವೆ ತೋರೆ ಮಗೆ ತವ ಮಹಿಮೆ ಇರುವ, ಜಗದಲ್ಲಿ ಸುಖವಿಲ್ಲ ನಿನ್ನಲ್ಲಿ ಸುಖವು, ಜಗವೆಲ್ಲವೂ ಸಿಹಹುದು ನಿಜವೊಂದೇ ನೀನು. ನಿನ್ನಲ್ಲಿ ಎಂದೆಂದು ಇರುವಂತೆ ಮಾಡು. ಹೇ ಗುರುವೆ ತೋರೆ ಮಗೆ ತವ ಮಹಿಮೆ ಇರುವ, ಅಜ್ಞಾನ ಕತ್ತಲೆಯು ಕವಿದಿಹುದು ಯಮಗೆ, ಸುಜ್ಞಾನ ಬೆಳಕನ್ನು ಹರಿಸು ನೀ ದೇವಾ. ಆನಂದ ಮೂರುತಿ ದಯಾನಂದ ಗುರುವೇ, ಹೇ ಗುರುವೆ ತೋರೆ ಮಗೆ ತವ ಮಹಿಮೆ ಇರುವ, ದಾರಿಗೆ ದೀಪವು ಜ್ಞಾನ ಜ್ಯೋತಿ ನೀನು. ಕೈ ಹಿಡಿದು ನಡೆಸುವ ಕೃಪೆಯನ್ನು ಮಾಡು. ಗುರಿ ನೀನು ದಾರಿಗೆ ಸಿರಿ ನೀನು ಗುರುವೇ. ಹೇ ಗುರುವೆ ತೋರೆ ಮಗೆ ತವ ಮಹಿಮೆ ಇರುವ, ನೀಡೆ ಮಗೆ ಬಕುತಿಯನು ಕಣ ಕಣದಿ ದೇವಾ. ಹೇ ಗುರುವೆ ತೋರೆ ಮಗೆ ತವ ಮಹಿಮೆ ಇರುವ, ದೇಹದ ಕಣ ಕಣವು ಮನಸ್ಸಿಗೆ ಸಿಗಲಿ, ಮನಸ್ಸಿನ ಭಾವನೆಯು ಬುದ್ಧಿಯಲ್ಲಿ ನಿಲ್ಲಲಿ. ಪ್ರಜ್ಞೆಯೇ ನೀನಾಗಿ ನನ್ನಲ್ಲಿ ನಿಲ್ಲು, ಪ್ರಜ್ಞೆಯೇ ನೀನಾಗಿ ನನ್ನಲ್ಲಿ ನಿಲ್ಲು. ಹೇ ಗುರುವೆ ತೋರೆ ಮಗೆ ತವ ಮಹಿಮೆ ಇರುವ, ನೀಡೆ ಮಗೆ ಬಕುತಿಯನು ಕಣ ಕಣದಿ ದೇವಾ. ಹೇ ಗುರುವೆ ತೋರೆ ಮಗೆ ತವ ಮಹಿಮೆ ಇರುವ, ನೀಡೆ ಮಗೆ ಬಕುತಿಯನು ಕಣ ಕಣದಿ ದೇವಾ. ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಮೇಡಮ್. ಧನ್ಯವಾದ ಮ್ಯಾಮ್. ಗುರು ವಂದನ. ತುಂಬಾ ಅದ್ಭುತವಾಗಿ ಹೇಳಿದ್ರಿ ಮ್ಯಾಮ್. ಅದ್ಭುತ. ನಿಮ್ಮ ಹಿತ ನುಡಿ ತುಂಬಾ ಚೆನ್ನಾಗಿರುತ್ತೆ ಮ್ಯಾಮ್. ಅದ್ಭುತವಾಗಿ ತಿಳಿಸಿದ್ರಿ ಮೇಡಮ್. ಧನ್ಯವಾದ ಮೇಡಮ್. ಅರಸೀಕೆರೆ ಅವರೇ ಮಾಡಿರೋದು ಮೇಡಮ್ ಇದು. ಹೌದಾ? ಗೀತಾ ಜ್ಞಾನ ಯೋಗ ಅಂತ ನಡೆಸಿದ್ರು 30 ವರ್ಷದ ಹಿಂದೆ. ವಿನುತಾ ಶ್ರೀನಿವಾಸ್ ಅಂತ ನಿಮ್ಮ ಅರಸೀಕೆರೆ ಅವರೇ ಈ ಹಾಡೆಲ್ಲ ರಚನೆ ಮಾಡಿರೋದು. ಹೌದು, ನಮ್ಗೆಲ್ಲ ಈ ಪೇಪರ್ ಕೊಟ್ಟಿದ್ರು. ನೋಡಿ ಯಾವಾಗ ಬರ್ಬೇಕು. ಮತ್ತೆ ಏನೇನ್ ಯಾರ್ದು ಆಂಡ್ರಾಯ್ಡ್ ಇಲ್ಲ ಯಶೋಧ ಮ್ಯಾಮ್, ಯಾರ್ದು ಆಂಡ್ರಾಯ್ಡ್ ಇಲ್ಲ. ಇದು 21ನೇ ತಾರೀಕು ಯೋಗ ಡೇ ಇದೆಯಲ್ವಾ? ಮಾತಾಡಿ. ಅದ್ರ ಬಗ್ಗೆ ಮಾತಾಡ್ಲಾ? ಅದ್ರ ಬಗ್ಗೆ ವಿವರ ಕೊಡ್ತಾ ಇದ್ದೀನಿ Yes, ma'am. ನೋಡಿ ಮಾಸ್ಟರ್. ಇದೇ ಜೂನ್ 21ನೇ ತಾರೀಕು ಯೋಗ ಡೇ ಇದೆ. ಯೋಗ ಶಾಸ್ತ್ರದ ಪ್ರಕಾರ ಪತಂಜಲಿ ಮಹರ್ಷಿ ಮತ್ತು ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರು
ಇವರ ದೃಷ್ಟಕೋನಗಳು. ಪ್ರಸ್ತಾವನೆ: ಜೂನ್ 21ರಂದು ಜಗತ್ತಿನಾದ್ಯಂತ ಆಚರಿಸಲ್ಪಡುವ ಅಂತಾರಾಷ್ಟ್ರೀಯ ಯೋಗ ದಿನ ಕೇವಲ ದೈಹಿಕ ಕಸರತ್ತುಗಳ ಪ್ರದರ್ಶನವಲ್ಲ, ಅದು ಮಾನವನ ಆಂತರಿಕ ಶಕ್ತಿಯನ್ನು ಜಾಗೃತಗೊಳಿಸುವ ಒಂದು ಪವಿತ್ರ ಆಚರಣೆ. ಯೋಗ ಅಂದರೆ ಕೇವಲ ದೇಹವನ್ನು ಬಗ್ಗಿಸುವ ಪ್ರಕ್ರಿಯೆಯಲ್ಲ, ಬದಲಾಗಿ ಜೀವ ಮತ್ತು ಶಿವನ ಉಸಿರು ಮಿಲನ, ದೇಹ ಮನಸ್ಸು ಆತ್ಮಗಳ ನಡುವಿನ ಪರಿಪೂರ್ಣ ಸಮನ್ವಯ. ಪ್ರಸ್ತುತ ಯಾಂತ್ರಿಕ ಬದುಕಿನಲ್ಲಿ ಉದ್ಯೋಗ ಒತ್ತಡಗಳಿಂದ ಬಳಲುತ್ತಿರುವ ಮಾನವನಿಗೆ ಸಾಂತ್ವನ ನೀಡಿ ಅನಂತನ ಆಧ್ಯಾತ್ಮಿಕ ಉನ್ನತಿಯುತ್ತ ಕೊಂಡೊಯ್ಯುವ ಸಂಜೀವಿನಿಯೇ ಯೋಗಶಾಸ್ತ್ರ. ಭಾರತೀಯ ಸನಾತನ ಪರಂಪರೆಯಲ್ಲಿ ಯೋಗದ ಉಲ್ಲೇಖಗಳು ವೇದ ಉಪನಿಷತ್ತುಗಳ ಕಾಲದಿಂದಲೂ ಇದ್ದರೂ ಅದನ್ನು ಒಂದು ಶಾಸ್ತ್ರೀಯ ಹಾಗೂ ಶಿಸ್ತುಬದ್ಧ ವಿಜ್ಞಾನವಾಗಿ ಜಗತ್ತಿಗೆ ನೀಡಿದ ಕೀರ್ತಿ ಮಹರ್ಷಿ ಪತಂಜಲಿಯವರು ಸಲ್ಲುತ್ತದೆ ಪತಂಜಲಿಯವರಿಗೆ ಸಲ್ಲುತ್ತದೆ. ಅವರು ತಮ್ಮ ಯೋಗ ಸೂತ್ರಗಳಲ್ಲಿ ರೂಪಿಸಿದ ಅಷ್ಟಾಂಗ ಯೋಗವು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ ಅಜ್ಞಾನದ ಕತ್ತಲೆಯನ್ನು ಕಳೆದು ಆತ್ಮ ಸಾಕ್ಷಾತ್ಕಾರದತ್ತ ಸಾಗಲು ಒಂದು ಭದ್ರವಾದ ಬುನಾದಿಯನ್ನು ಒದಗಿಸುತ್ತದೆ. ಪತಂಜಲಿಯವರು ಈ ಪ್ರಾಚೀನ ಗಹನವಾದ ಜ್ಞಾನವನ್ನು ಪ್ರಸ್ತುತ ಆಧುನಿಕ ಕಾಲಘಟ್ಟಕ್ಕೆ ತಕ್ಕಂತೆ ಅತ್ಯಂತ ಸರಳೀಕರಿಸಿ ಅದೊಂದೊಂದು ಬೃಹತ್ ಆಧ್ಯಾತ್ಮಿಕ ಜನ ಆಂದೋಲನವಾಗಿ ರೂಪಿಸಿದವರು ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರು. ಅವರು ತಮ್ಮ ಪಿರಮಿಡ್ ಧ್ಯಾನ ಯೋಗದ ಪರಿಕಲ್ಪನೆಯ ಮೂಲಕ ಯೋಗವೆಂದರೆ ಕೇವಲ ಹಿಮಾಲಯದ ಋಷಿಮುನಿಗಳಿಗೆ ಮಾತ್ರ ಸೀಮಿತವಲ್ಲ, ಅದು ಪ್ರತಿಯೊಬ್ಬ ಜನಸಾಮಾನ್ಯ ನಿತ್ಯ ಬದುಕಿನ ಭಾಗವಿಕೆ ಎಂಬುದು ನಿರೂಪಿಸಿದರು. ಶ್ವಾಸದ ಮೇಲೆ ಸಹಜ ಗಮನವಾದ ಆನಾಪಾನಸತಿಯ ಮೂಲಕ ನಮ್ಮೊಳಗಿನ ಸುಪ್ತ ಪ್ರಜ್ಞೆ ಮತ್ತು ಸುಪ್ತ ಮನಸ್ಸುಗಳನ್ನು ಹೇಗೆ ಸುಲಭವಾಗಿ ಎಚ್ಚರಿಸಬಹುದು ಎಂಬುದು ಅವರ ಪ್ರಾಯೋಗಿಕವಾಗಿ ಜಗತ್ತಿಗೆ ತೋರಿಸಿಕೊಟ್ಟರು. ಹೀಗೆ ಪ್ರಾಚೀನ ಪತಂಜಲಿಯವರು ಶಿಸ್ತುಬದ್ಧ ಯೋಗ ಮಾರ್ಗ ಹಾಗೂ ಆಧುನಿಕ ಪತ್ರಿಯವರು ಸರಳ ಮತ್ತು ನೇರ ಧ್ಯಾನ ಮಾರ್ಗಗಳೆರಡು ಬಾಹ್ಯವಾಗಿ ಭಿನ್ನವಾಗಿ ಕಂಡರೂ ಅವುಗಳ ಮೂಲ ಆಶಯ ಮತ್ತು ಅಂತಿಮ ಗುರಿ ಒಂದೇ ಆಗಿದೆ. ಈ ಹಿನ್ನೆಲೆಯ ಇಬ್ಬರು ಮಹಾನ್ ಚೇತನಗಳು ಯೋಗ ದೃಷ್ಟಿಯಲ್ಲಿ ಪರಿಕಲ್ಪನೆಗಳಿಗೂ ಸಾಮರ್ಥ್ಯಗಳಿಗೂ ವೈದ್ಯರುಗಳಿಗೂ ಹಾಗೂ ಅವೆರಡು ನಡುವಿನ ಅದ್ಭುತ ಸಮನ್ವಯತೆ ವಿಶ್ಲೇಷಿಸುವುದು ಈ ಲೇಖನದ ಪ್ರಮುಖ ಆಶಯವಾಗಿದೆ. ಮೇಡಮ್, ಜೂನ್ 21ನೇ ತಾರೀಕು ನಡೆಯೋ ಯೋಗ ದಿನದ ಬಗ್ಗೆ ನಮ್ಮ ಪತ್ರಿಜಿ ಮತ್ತು ಪತಂಜಲಿ ಅವರು ತಿಳಿಸ್ಕೊಟ್ಟಿರೋದು ಮ್ಯಾಮ್. ಇದು ಮೇಡಮ್ ತುಂಬಾ ಚೆನ್ನಾಗಿದೆ. ಶಿವಗಂಗಾ ಮೇಡಮ್ ಹೇಳೋದು ಯೋಗಯುಕ್ತ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಪರ ಭೂತಾತ್ಮ ತೇಜಸ್ವಿ ನಲಿಪ್ಯತೆ ಅಂತಾರಲ್ಲ, ಹಂಗೆ ಯೋಗ ಪ್ರತಿದಿನನೂ ಅಷ್ಟೇ ಬೆಳಿಗ್ಗೆ ಹೊತ್ತು ಏನೇ ಆಗ್ಲಿ, ವಾಕಿಂಗ್ ಆಗಿದ್ರು ಆಗ್ಲಿ, ಯೋಗ ಆದ್ರೂ ಮಾಡಿದ್ರೆ ನಿಮ್ಮ ದೇಹಕ್ಕೆ ಎಷ್ಟು ಸಂತೋಷ ಆಗಿರುತ್ತೆ ಅಂದ್ರೆ ನಾವು ವಾಕಿಂಗ್ ಮಾಡಿದಾಗ್ಲೂ ಅಷ್ಟೇ ಮೇಡಮ್. ಇವತ್ತು ತುಂಬಾ ಸಂತೋಷ. ಒಂದೇ ಒಂದು ಹಾಗೆ ಹೇಳ್ತೀನಿ. ಇವಾಗ ಒಂದೇ ಒಂದು ದಿನ ನಮ್ ದೇಹ ಲವಲವಿಕೆಯಿಂದ ಇರುತ್ತೆ. ನಾವು 1 ಗಂಟೆ 3/4 ಗಂಟೆ ನಾವು ಯೋಗ ಮಾಡೋದ್ರಿಂದ ಇಡೀ ದಿನ ನಮ್ ಲವಲವಿಕೆ ಇರುತ್ತೆ. ನಮ್ಮ ಸೋಂಬೇರಿತನದಿಂದ ನಾವು ಮಲಗ್ಬಿಟ್ಟು ಯೋಗ ಮಾಡ್ದಿರನೆ ನಾವು ನಮ್ ದೇಹ ಹಾಳ್ ಮಾಡ್ಕೊಂತ ಇದೀವಿ. ನಮ್ ಗುರುಗಳು ಕೊಟ್ಟಿರೋದು ಎರಡೂನು ಅದ್ಭುತವಾಗಿದೆ. ಅದ್ಭುತವಾಗಿದೆ ಮೇಡಮ್. ಇನ್ನೂ ಇದೆ, ಟೈಮ್ ಸಾಕಾಗಲ್ಲ ಅಂತ ನಾನ್ ಬಿಟ್ಟೆ. ಲಕ್ಷ್ಮೀಕಾಂತ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಹಾ, ಕೊಡಿ. ನಮಸ್ಕಾರ ಎಲ್ಲರಿಗೂ ನಮಸ್ಕಾರ. ನಮಸ್ತೆ ಮ್ಯಾಮ್. ನಮಸ್ತೆ. ಶಿವಗಂಗಾ ಮೇಡಮ್ ಯೋಗದ ಬಗ್ಗೆ ಹೇಳಿದ್ರು. ಇದೇ 21ನೇ ತಾರೀಕು ಅದು ರೇವತಿ ಅಥವಾ ಸರ್ ಅವ್ರು ಹೇಳ್ತಾರೆ ಎಲ್ಲಿ ಏನು ಅಂತ. ಆಮೇಲೆ ಇಷ್ಟು ದಿನ ಯೋಗ ಇಂಟರ್ನ್ಯಾಷನಲ್ ಅಲ್ಲಿ ಕಾಂಪಿಟೇಷನ್ಗೆ ಸೇರಿರ್ಲಿಲ್ಲ. ಈಗ ಅದನ್ನ ಈ ವರ್ಷ ಒಲಿಂಪಿಕ್ಸ್ಗೆ ಸೇರಿಸಿದ್ದಾರೆ. ಇವಾಗ ಶುರುವಾಗ್ತದೆ. ಸೊ ಈಗ ಈ ಯೋಗದ ಏನು ಕ್ರಿಕೆಟ್ ಇತ್ತು ಅಥವಾ ಏನ್ ಬೇರೆ ಬೇರೆ ಇತ್ತಲ್ಲ, ಸ್ವಿಮ್ಮಿಂಗು, ಶೂಟಿಂಗು, ಅವೆಲ್ಲ ಅದೇ ತರ ಯೋಗನೂ ಸೇರಿಸಿದ್ದಾರೆ.
ನಿಜವಾಗ್ಲೂ ಇದು ಭಾರತ ದೇಶದಿಂದ ಅಷ್ಟು ಮೇಲ್ಮಟ್ಟಕ್ಕೆ ಹೋಗಿರೋದು ಮತ್ತೆ ಅದರ ಪ್ರಯೋಜನಗಳು ಇಷ್ಟೊತ್ತು ಶಿವಗಂಗಾ ಮೇಡಮ್ ಹೇಳದಂಗೆ ಅದನ್ನೆಲ್ಲ ಕೇಳಿದ್ರೆ ಅದ್ಭುತ. ಇದನ್ನ ಪ್ರತಿಯೊಬ್ರು ಅಳವಡಿಸ್ಕೊಳ್ಬೇಕು ಅಂತ ಹೇಳಿ ನನ್ನ ರಿಕ್ವೆಸ್ಟ್. ಥ್ಯಾಂಕ್ ಯು. ಧನ್ಯವಾದ ಮ್ಯಾಮ್. ಥ್ಯಾಂಕ್ ಯು ಲಕ್ಷ್ಮೀಕಾಂತ್. ಥ್ಯಾಂಕ್ ಯು. ಇನ್ಯಾರ್ದು ಹ್ಯಾಂಡ್ ರೈಸ್ ಇಲ್ವಾ? ಮೇಡಮ್ ಒಂದೇ ಒಂದು ಇದ್ ಮಾಡ್ತೀನಿ, ಹಾಡು ಹೇಳ್ಬಿಡ್ತೀನಿ. ಒಂದೇ ಒಂದು. ಗಣೇಶ ನಿನ್ನ ಮಹಿಮೆ ಅಪಾರ, ಗಣೇಶ ನಿನ್ನ ಶಕ್ತಿ ಅಪಾರ, ಭಕ್ತವತ್ಸಲ ಕರುಣಾ ಸಾಗರ, ರಕ್ಷಿಸು ರಕ್ಷಿಸು ವಿಘ್ನೇಶ್ವರ. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ, ರಕ್ಷಿಸು ಜಯದ ಹಾದಿಯಲ್ಲಿ ಅಂದು ನಮ್ಮ ನೀನು ನಡೆಸು. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ, ರಕ್ಷಿಸು ಜಯದ ಹಾದಿಯಲ್ಲಿ ಎಂದು ನಮ್ಮ ನೀನು ನಡೆಸು. ಅಂಧಕಾರವನ್ನು ಸೂರ್ಯ ನಾಶ ಮಾಡುವಂತೆ, ವಿಘ್ನಗಳನ್ನು ನಾಶ ಮಾಡಿ ನೀಗು ನಮ್ಮ ಚಿಂತೆಯ. ಅಂಧಕಾರವನ್ನು ಸೂರ್ಯ ನಾಶ ಮಾಡುವಂತೆ, ವಿಘ್ನಗಳನ್ನು ನಾಶ ಮಾಡಿ ನೀಗು ನಮ್ಮ ಚಿಂತೆಯ. ಕಷ್ಟಗಳನ್ನು ನುಂಗಿ ಬೇಗ ಸುಖದ ದಾರಿ ತೋರಿಸು. ಕಷ್ಟಗಳನ್ನು ನುಂಗಿ ಬೇಗ ಸುಖದ ದಾರಿ ತೋರಿಸು. ನೋವನೀಗಿ ಬಾಳಿನಲ್ಲಿ ನೆಮ್ಮದಿಯನ್ನು ಕರುಣಿಸು. ನೋವನೀಗಿ ಬಾಳಿನಲ್ಲಿ ನೆಮ್ಮದಿಯನ್ನು ಕರುಣಿಸು. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ, ರಕ್ಷಿಸು ಜಯದ ಹಾದಿಯಲ್ಲಿ ಎಂದು ನಮ್ಮ ನೀನು ನಡೆಸು. ಕಂಗಳಲ್ಲಿ ಸ್ವಾಮಿ ನಿನ್ನ ದಿವ್ಯ ಮೂರ್ತಿ ತುಂಬಲಿ, ಕಿವಿಗಳಲ್ಲಿ ದಿನವು ನಿನ್ನ ಕೀರ್ತಿ ತುಂಬಿ ಹರಿಯಲಿ. ಕಂಗಳಲ್ಲಿ ಸ್ವಾಮಿ ನಿನ್ನ ದಿವ್ಯ ಮೂರ್ತಿ ತುಂಬಲಿ, ಕಿವಿಗಳಲ್ಲಿ ದಿನವು ನಿನ್ನ ಕೀರ್ತಿ ತುಂಬಿ ಹರಿಯಲಿ. ನಮ್ಮ ಮನವು ಸದಾ ನಿನ್ನ ಧ್ಯಾನದಲ್ಲಿ ಮುಳುಗಲಿ. ನಮ್ಮ ಮನವು ಸದಾ ನಿನ್ನ ಧ್ಯಾನದಲ್ಲಿ ಮುಳುಗಲಿ. ನಿನ್ನ ಕರುಣೆ ಒಂದೇ ತಂದೆ ನಮ್ಮ ಬಾಳು ಬೆಳಗಲಿ. ನಿನ್ನ ಕರುಣೆಯಿಂದ ತಂದೆ ನಮ್ಮ ಬಾಳು ಬೆಳಗಲಿ. ಜಯ ಗಣೇಶ ಜಯ 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 ಗಣೇಶ, ಜಯ 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 ಗಣೇಶ. ಥ್ಯಾಂಕ್ ಯು ಸರ್. ಅದ್ಭುತವಾಗಿ ಹೇಳಿದ್ರಿ ಗಣೇಶನ ಹಾಡು. ಥ್ಯಾಂಕ್ ಯು. ಎಲ್ಲ ಆತ್ಮಬಂಧುಗಳಿಗೆ ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮ ಎಲ್ಲವೂ ಅಚ್ಚುಕಟ್ಟಾಗಿ ನೀಟಾಗಿ ಯಶೋಧ ಮೇಡಮು, ಶಿವಗಂಗಾ ಮೇಡಮು ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಇವತ್ತು ಇಚ್ಛೆಯೇ ಕ್ರಿಯಾತ್ಮಕ ಪರಿವರ್ತಕ ಯಂತ್ರ ಅನ್ನೋದು ಸ್ವಾಮಿ ಪರಮಹಂಸರ ಯೋಗಾನಂದ ಒಂದು ಚಿಕ್ಕ ಅಧ್ಯಯನವನ್ನು ಮಾಡಲು ಇಚ್ಛಿಸ್ತೀನಿ. ನೀವು ಯಶಸ್ವಿ ಆಗಬೇಕಾದರೆ ಸಕಾರಾತ್ಮಕವಾಗಿ ಆಲೋಚನೆ ಮಾಡುವುದರ ಜೊತೆಗೆ ಇಚ್ಛಾಶಕ್ತಿಯನ್ನು ಉಪಯೋಗಿಸುತ್ತಾ ಸತತ ಪ್ರಯತ್ನವನ್ನು ಮಾಡಬೇಕು. ಬಾಹ್ಯವಾಗಿ ಪ್ರಕಟವಾದ ಪ್ರತಿಯೊಂದು ಇಚ್ಛೆಯೇ ಪರಿಣಾಮವೇ ಆದ್ರೆ ಈ ಶಕ್ತಿನ ಯಾವಾಗ್ಲೂ ನಾವು ಪ್ರಜ್ಞಾಪೂರ್ವಕವಾಗಿ ಉಪಯೋಗಿಸಲ್ಪಡಲಾಗುತ್ತಿಲ್ಲ. ನಾವೆಲ್ಲರೂ ಇಚ್ಛಾಶಕ್ತಿ ಇದ್ರೆ ನಾವೆಲ್ಲ ಪ್ರತಿಯೊಂದು ಧ್ಯಾನ ಮಾಡಬೇಕಾದ್ರು, ಯಾವುದೇ ಒಂದು ಕ್ರಿಯಾತ್ಮಕವಾಗಿ ನಾವು ಇಂತಹ ಒಂದು ಫಂಕ್ಷನ್ಗಳಲ್ಲಿ ಅಥವಾ ಒಂದು ಸಕಾರಾತ್ಮಕವಾಗಿ ನಾವು ತೊಡಗಿಕೊಳ್ಳಕ್ ಸಾಧ್ಯ ಅನ್ನೋದನ್ನ ಇಲ್ಲಿ ಸ್ವಾಮಿ ಪರಮಾನಂದರು ಹೇಳ್ತಾ ಇದ್ದಾರೆ. ಇಚ್ಛೆಯೇ ಕ್ರಿಯಾತ್ಮಕ ಪರಿವರ್ತಕ ಯಂತ್ರ ಅಂತ. ಆದರೆ ಈ ಶಕ್ತಿಯನ್ನು ಯಾವಾಗಲೂ ಪ್ರಜ್ಞಾಪೂರ್ವಕವಾಗಿಯೇ ಉಪಯೋಗಿಸಲ್ಪಡಲಾಗುತ್ತಿಲ್ಲ. ಅಂದ್ರೆ ನಾವು ಪ್ರಜ್ಞಾಪೂರ್ವಕವಾಗಿ ಮಾಡ್ತಾ ಇಲ್ಲ. ನಾವು ಬರಬೇಕೋ ಬರಬಾರ್ದು, ಅವರು ಹೀಗೆ ಹಿಂಜರಿಕೆಗಳೇ ನಮ್ಮನ್ನು ಕಾಡ್ತಾ ಇದ್ದೇವೆ ಅಂತ. ಯಾಂತ್ರಿಕ ಇಚ್ಛೆ ಎಂಬುದೊಂದಿದೆ, ಹಾಗೆಯೇ ಪ್ರಜ್ಞಾಪೂರ್ವಕ ಇಚ್ಛೆ ಎಂಬುದು ಇದೆ. ಸಂಕಲ್ಪ ಅಥವಾ ಇಚ್ಛಾಶಕ್ತಿಯೇ ನಿಮ್ಮ ಎಲ್ಲ ಶಕ್ತಿಗಳ ಪರಿವರ್ತಕ ಯಂತ್ರ. ಸಂಕಲ್ಪ ಹಾಗೆ ನಾವು ಪ್ರತಿಯೊಂದು ಧ್ಯಾನ ಮಾಡ್ಬೇಕಾದ್ರೆ ಸಂಕಲ್ಪ ಮಾಡ್ಕೊಂಡ್ರೆ ಮಾಡ್ತೇವಲ್ಲ, ಆ ತರ
ಸಂಕಲ್ಪ ಶಕ್ತಿ ಇಲ್ಲದೆ ನೀವು ನಡೆಯುವುದು ಅಥವಾ ಮಾತನಾಡುವುದು, ಕೆಲಸ ಮಾಡುವುದು, ಯೋಚಿಸುವುದು ಅಥವಾ ಭಾವಿಸುವುದು ಇವುಗಳ ಯಾವುದನ್ನೂ ಮಾಡಲಾರಿರಿ. ಆದ್ದರಿಂದ ಇಚ್ಛಾಶಕ್ತಿಯೇ ನಿಮ್ಮ ಎಲ್ಲ ಕ್ರಿಯೆಗಳ ಚಿಲುಮೆ. ಅದಕ್ಕೆ ನಾವು ಪ್ರತಿಯೊಂದಕ್ಕೂ ಧ್ಯಾನ ಮಾಡ್ಬೇಕಾದ್ರೂ ಇಚ್ಛಾಶಕ್ತಿಯೇ ಬೇಕು. ಆಮೇಲೆ ನಾವು ಇಂತಹ ಒಂದು ಕಾರ್ಯಕ್ರಮಗಳು ಭಾಗವಹಿಸಬೇಕಾದ್ರೆ ಇಚ್ಛಾಶಕ್ತಿಯೇ ಬೇಕು. ಹಾಗೆ ಪ್ರತಿಯೊಂದು ಕ್ರಿಯೆಗೆ ನಾವು ಅಡಿಗೆ ಮಾಡ್ಬೇಕಾದ್ರೆ ಇಚ್ಛಾಶಕ್ತಿಯೇ ಬೇಕು. ಹಾಗೆ ಈ ಶಕ್ತಿಯನ್ನು ಉಪಯೋಗಿಸದೇ ಇರಬೇಕಾದರೆ ನೀವು ಶಾರೀರಿಕವಾಗಿಯೂ ಮತ್ತು ಮಾನಸಿಕವಾಗಿಯೂ ಸಂಪೂರ್ಣವಾಗಿ ಕ್ರಿಯಾರಹಿತರಾಗಿಯೇ ಇರಬೇಕಾಗುತ್ತದೆ. ನಿಮ್ಮ ಕೈಯನ್ನು ಚಲಿಸುವಾಗಲೂ ಸಹ ನಿಮ್ಮ ಇಚ್ಛಾಶಕ್ತಿಯನ್ನು ಉಪಯೋಗಿಸುತ್ತೀರಿ. ಈ ಶಕ್ತಿಯನ್ನು ಉಪಯೋಗಿಸದೆ ಈ ಜೀವನವನ್ನು ನಡೆಸುವುದು ಅಸಾಧ್ಯ ಅಂತ ಹೇಳ್ತಾರೆ. ಅದಕ್ಕೆ ಯಾಂತ್ರಿಕ ಇಚ್ಛೆ ಎಂದರೆ ವಿಚಾರ ಮಾಡದೆ ಉಪಯೋಗಿಸುವ ಇಚ್ಛಾಶಕ್ತಿ. ಕೆಲವೊಂದ್ಸಲ ನಮ್ಮ ಕೈಕಾಲುಗಳು ನಾವು ಏನೂ ಇಲ್ಲಂದ್ರೂ ನಾವು ಅದು ಕ್ರಿಯೆಯನ್ನು ಮಾಡ್ತಾನೆ ಇರ್ತವೆ. ಅದಕ್ಕೆ ಇದು ಯಾಂತ್ರಿಕ ಶಕ್ತಿ. ಅಂದ್ರೆ ಪ್ರಜ್ಞಾಪೂರ್ವಕ ಇಚ್ಛಾಶಕ್ತಿಯ ದೃಢ ನಿರ್ಧಾರ ಮತ್ತು ಪ್ರಯತ್ನಗಳು ಜೊತೆಗೂಡಿದ ಒಂದು ದೈವಿಕ ಶಕ್ತಿ. ಹಂಗಾದ್ರೆ ನಾವು ಇಚ್ಛಾಶಕ್ತಿ ಅಂದ್ರೆ ನಾವು ಎರಡನ್ನು ಯಾಂತ್ರಿಕವಾಗಿಯೂ ಮತ್ತು ಇಚ್ಛೆಯ ಪೂರ್ವಕವಾಗಿಯೂ ಮಾಡಿದಾಗ ಅಲ್ಲಿ ಒಂದು ದೈವಿಕ ಶಕ್ತಿ ಉತ್ಪನ್ನ ಆಗುತ್ತದೆ ಅನ್ನೋದನ್ನ ಪರಮಾನಂದರು ಹೇಳ್ತಾ ಇದ್ದಾರೆ. ಇದೊಂದು ಕ್ರಿಯಾಶೀಲ ಪರಿವರ್ತಕ ಯಂತ್ರವಾಗಿರುವುದರಿಂದ ಇದನ್ನು ವಿವೇಕದಿಂದ ನಿರ್ದೇಶಿಸಬೇಕು. ನೀವು ಯಾಂತ್ರಿಕವಲ್ಲದ ಪ್ರಜ್ಞಾಪೂರ್ವಕ ಇಚ್ಛೆಯನ್ನು ಬೆಳೆಸಿ ಉಪಯೋಗಿಸಲು ಪ್ರಯತ್ನಶೀಲರಾಗುತ್ತಿರುವಾಗ ನೀವು ನಿಮ್ಮ ಇಚ್ಛಾಶಕ್ತಿಯನ್ನು ರಚನಾತ್ಮಕವಾಗಿ ವಿನಿಯೋಗಿಸುತ್ತಿದ್ದೀರೆಂದು ಖಚಿತಪಡಿಸಿಕೊಳ್ಳಬೇಕು. ಅಲ್ಲದೆ ವಿಧ್ವಂಸಕ ಕಾರ್ಯಗಳಿಗಲ್ಲ, ಅಂದ್ರೆ ಕೆಟ್ಟದ್ದಕ್ಕಲ್ಲ, ಹಾಗೂ ಅಪ್ರಯೋಜಕ ವಸ್ತುಗಳನ್ನು ಸಂಗ್ರಹಿಸುವುದಕ್ಕಲ್ಲ. ಅಂದ್ರೆ ಸುಮ್ಮನೆ ನಮ್ಮ ಮನೆಯಲ್ಲಿ ಹಂಗೆ ನಾವು ವಸ್ತುಗಳಿದ್ರು ಮತ್ತೆ ಪದೇ ಅಂತಂದು ಇಡ್ತಾ ಇರ್ತೇವೆ, ಅಂತದಕ್ಕಲ್ಲ ಎಂಬುದನ್ನು ದೃಢಪಡಿಸಿಕೊಳ್ಳಬೇಕು ಅನ್ನೋದನ್ನ ಇಲ್ಲಿ ಪರಮಹಂಸ ಯೋಗಾನಂದ ಗುರುಗಳು ಹೇಳ್ತಾ ಇದ್ದಾರೆ. ಕ್ರಿಯಾತ್ಮಕ ಇಚ್ಛಾಶಕ್ತಿಯನ್ನು ಸೃಜಿಸಲು ಅಂದ್ರೆ ನಾವು ಕ್ರಿಯೇಟಿವಿಟಿ ಮಾಡಿಕೊಳ್ಳಲು ಜೀವನದಲ್ಲಿ ನೀವು ಮಾಡಲು ಸಾಧ್ಯವಿಲ್ಲವೆಂದು ಅಂದುಕೊಂಡ ಕೆಲವು ಕಾರ್ಯಗಳನ್ನು ಮಾಡಿಯೇ ಮಾಡುವನೆಂಬ ದೃಢ ನಿರ್ಧಾರವನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾರೆ. ನಮ್ಮಲ್ಲಿ ಮಾಡಲೇಬೇಕನ್ನೋ ದೃಢ ನಿರ್ಧಾರ ತೆಗೆದುಕೊಂಡಾಗ ಮೊದಲು ಸರಳವಾದ ಕಾರ್ಯಗಳನ್ನು ಮಾಡಲು ಪ್ರಯತ್ನಿಸಿ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿದಂತೆ ಮತ್ತು ನಿಮ್ಮ ಇಚ್ಛೆಯು ಹೆಚ್ಚು ಸಕ್ರಿಯವಾದಂತೆ ನೀವು ಇನ್ನೂ ಕಷ್ಟಕರವಾದ ಸಾಧನೆಗಳ ಕಡೆಗೆ ಲಕ್ಷ್ಯವಿಡಬಹುದು. ಅಂದ್ರೆ ನಾವು ಧ್ಯಾನ ಮಾಡ್ತಾ 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 ಬರೇ ಮೊದಲನೆಲ್ಲ ನಾವು ಸ್ಟಾರ್ಟಿಂಗಲ್ಲಿ 15 ನಿಮಿಷ 20 ನಿಮಿಷ ಕೂದಕ್ಕೂ ಬಹಳ ಒಂದು ತೊಂದರೆ ಕೊಡ್ತಿದ್ವಿ. ಬಟ್ ಈಗ ನೋಡಿ ನಮ್ಮ ಈ ಮಹಾವತಾರ್ ಫೌಂಡೇಶನ್ ಕೊಟ್ಟಂತಹ ಒಂದು ಅತ್ಯುತ್ತಮ ಒಂದು ಈ ಸ್ಟೇಜ್ದಲ್ಲಿ ಈಗ ನಮ್ಗೆ ಎಷ್ಟು 3 ತಾಸು ಕೂತ್ಕೊಂಡ್ರು ನಮ್ಗೆ ಏನು ಅನಿಸ್ತಾ ಇಲ್ಲ. ಅಂದ್ರೆ ನಮ್ಮ ಇಚ್ಛಾಶಕ್ತಿಯ ಯಾವ ತರ ಒಂದು ದೃಢತೆ ನಡೀತಾ ಇದೆ ಅನ್ನೋದನ್ನು ಇಲ್ಲಿ ಯೋಗಾನಂದ ಪರಮಹಂಸರು ಹೇಳುವ ರೀತಿಯಲ್ಲಿ ನಾವು ಅಳವಡಿಸ್ಕೊಳ್ತಾ ಇದ್ದೀವಿ ಅಂತ. ನಿಮ್ಮ ಆಯ್ಕೆ ಯೋಗ್ಯವಾದದ್ದು ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ನಂತರ ಸೋಲಿಗೆ ಮಣಿಯಲು ನಿರಾಕರಿಸಿ ನಿಮ್ಮ ಸಂಪೂರ್ಣ ಇಚ್ಛಾಶಕ್ತಿಯನ್ನು ಒಂದು ಸಮಯದಲ್ಲಿ ಒಂದೇ ವಿಷಯದ ಮೇಲೆ ಪ್ರಭುತ್ವ ಹೊಂದಲು ಅರ್ಪಿಸಿ. ಹಂಗಾರೆ ನಾವೀಗ ಧ್ಯಾನ ಮಾಡ್ತಾ ಇದ್ರೆ ಆ ಧ್ಯಾನ ಉಸಿರಾಟದ ಕಡೆ ಮಾತ್ರ ಗಮನ ಇರಬೇಕು. ಅಂದ್ರೆ ಬೇರೆ ಬೇರೆ ವಿಚಾರಗಳು ಬರ್ತಾ ಇರುವಂತಹಗಳನ್ನ ನಾವು ಅದರ ಕಡೆ ಗಮನ ಕೊಡದೆ ಮೂಲವಾಗಿ ಉಸಿರಾಟದ ಕಡೆಗೆ ಮಾತ್ರ ಗಮನ ಕೊಡಿ ಅಂತ ಅದಕ್ಕೆ ಪತ್ರಿಜಿ ಗುರುಗಳು ನಮ್ಗೆ ಹೇಳಿರೋದು. ನಿಮ್ಮ ಶಕ್ತಿ ಸಾಮರ್ಥ್ಯಗಳನ್ನ ಚದುರಗುಡಬೇಡಿ, ಬೇರೆ ಬೇರೆ ಕಡೆಗೆ ಹೋಗಗುಡಬೇಡಿ. ಅಲ್ಲದೆ ಹೊಸ ಸಾಹಸ ಕಾರ್ಯವನ್ನು ಪ್ರಾರಂಭಿಸುವ ಸಲುವಾಗಿ ಈಗಾಗಲೇ ಕೈಗೊಂಡಿದ್ದ ಕೆಲಸವನ್ನ ಪೂರೈಸದೆ ಅರ್ಧಕ್ಕೆ ಬಿಡಬೇಡಿ. ಅದಕ್ಕೆ ನಾವು ಯಾವುದೇ ನಿರ್ಧಾರಗಳನ್ನು ಸ್ಪಷ್ಟವಾಗಿ ತೆಗೆದುಕೊಂಡು ಅವುಗಳನ್ನ ಧ್ಯಾನ ಮಾಡಕ್ ಕೂತಾಗ ಧ್ಯಾನನೇ, ಅದರ ಕಡಿಮೆ ಉಸಿರಾಟದ ಕಡಿಮೆ ಗಮನ ಕೊಡಬೇಕು ಅನ್ನೋದನ್ನ ನಮಗೆ ಪತ್ರಿಜಿಗಳು ಹೇಳಿಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಗುರುಗಳು ಈ ಮಹಾವತಾರ್ ಫೌಂಡೇಶನ್ ಬರುವಂತವ್ರು ನಮಗೆ ಸೂಚನೆಗಳನ್ನು ಕೊಡ್ತಾ ನಮ್ಮನ್ನ ಆಧ್ಯಾತ್ಮಿಕದೆಡೆಗೆ, ನಮ್ಮನ್ನ ಯಶಸ್ಸಿನ ನಡೆಗೆ, ನಮ್ಮ ಒಂದು ಧ್ಯಾನದ ಒಂದು ಪ್ರವೃತ್ತಿಯೆಡೆಗೆ ನಮ್ಮನ್ನ ಅಳವಡಿಸಿಕೊಂಡಿದ್ದಾರೆ. ಅದರಿಂದ ನಾವು ಇಲ್ಲಿವರೆಗೆ ನಾವು ಆರೋಗ್ಯಪೂರ್ವಕವಾಗಿ ನಮ್ಮ ಆರೋಗ್ಯವನ್ನು ಕಾಯ್ದುಕೊಳ್ತಾ ಇದ್ದೇವೆ, ನಮ್ಮಲ್ಲಿ ಸದೃಢತೆಯನ್ನು ಬೆಳೆಸ್ಕೊಳ್ತಾ ಇದ್ದೇವೆ, ಪ್ಲಸ್ ನಮ್ಮಲ್ಲಿ ಮಾತನಾಡುವಂತ ಶಕ್ತಿನೂ ಕೂಡ ನಾವು ಬೆಳೆಸ್ಕೊಳ್ತಾ ಇದ್ದೇವೆ. ಇದಕ್ಕೆಲ್ಲಕ್ಕೂ ಮಹಾವತಾರ್ ಫೌಂಡೇಶನ್ಗೆ ಹಾಗೂ ಇಲ್ಲಿ ಬರುವಂತ ಎಲ್ಲ ಗುರುಗಳಿಗೆ ಅನಂತ ಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮಲ್ಲಪ್ಪ ಅರಬಾವಿ ಸರ್, ತುಂಬಾ ಚೆನ್ನಾಗಿ ವೇದಿಕೆ ನೀವು ಪರಮಹಂಸ ಗುರುಗಳು ಏನ್ ಹೇಳಿದಾರೆ ಅದನ್ನು ಕೂಡ ಸವಿವರಾಗಿ ಹೇಳಿದ್ರಿ. ಅವ್ರು ಹೇಳಿದ್ರು ಪ್ರಜ್ಞಾಪೂರ್ವಕ ಆರೋಗ್ಯ, ಪ್ರಜ್ಞಾಪೂರ್ವಕ ಚೈತನ್ಯ, ಪ್ರಜ್ಞಾಪೂರ್ವಕ ಸಾಕ್ಷಾತ್ಕಾರವನ್ನು ಜಾಗೃತಗೊಳಿಸಿ ಅಂತ ಹೇಳಿದ್ದಾರೆ. ಅವ್ರು ಎಷ್ಟು
ಅವ್ರದ್ದು ಸ್ಲೋಗನ್ ಎಷ್ಟ್ ಚೆನ್ನಾಗಿದೆ ನೋಡಿ, ನಾವು ಆರೋಗ್ಯವಾಗಿದ್ದೀವಿ ಅಂದ್ರೆ ಮಾತ್ರ ಆತ್ಮ ಸಾಕ್ಷಾತ್ಕಾರ ಆಗೋದು. ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಿ ಸರ್, ಅದ್ಭುತವಾದ ಎಲ್ಲಾ ಈ ವೇದಿಕೆಯಲ್ಲಿರುವಂತಹ ಆತ್ಮ ಬಂಧುಗಳ ಪರವಾಗಿ ನನ್ನ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ನಾಗರತ್ನಮ್ಮ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಯಶೋಧ ಮೇಡಮ್. ನಮಸ್ತೆ ಮ್ಯಾಮ್. ನಾನು ವಾಗ್ವಾಯಿ ಮೇಡಮ್ ಸರ್ ಅವ್ರು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ಅವರು ಹಂಚಿದಂತ ಜ್ಞಾನ ಎಲ್ಲರೂ ತಿಳ್ಕೊಂಬಿಟ್ರೆ ನಾವೆಲ್ಲರೂ ತುಂಬಾ ಚೆನ್ನಾಗಿ ಇದ್ ಮಾಡ್ಬೋದು. ಜೊತೆಗೆ ಶಿವಗಂಗಾ ಮೇಡಮ್ ಅವ್ರು ಯೋಗದ ಬಗ್ಗೆ ಹೇಳಿದ್ರು. ಬೆಳಗ್ಗೆ ಟೈಮು ನಾವು ಒಂದು ಪೂರ್ತಿ ಯೋಗ ಮಾಡಕ್ ಆಗ್ಲಿಲ್ಲ ಅಂತಂದ್ರು ನಮ್ಗೆ ಆಗೋಷ್ಟು ನಮ್ಮ ಶರೀರಕ್ಕೆ ಏನಾಗುತ್ತೋ ಅದಷ್ಟು ನಾವು ಮಾಡ್ಕೋತಾ ಇದೀವಿ. ಅವ್ರು ಹೇಳ್ದಂಗೆ ಯೋಗದಿಂದ ರೋಗ ಮುಕ್ತ ಅಂತ ಒಂದ್ ಸಣ್ಣದು ಒಂದು ಹಾಡಿದೆ ಮೇಡಮ್, ಅದು ಹೇಳ್ತೀನಿ. ಆಗ್ಬೋದಲ್ಲ ಮೇಡಮ್? ಯೋಗ ಮಾಡಿ ಯೋಗಿಯಾಗು, ಯೋಗ ಮಾಡಿ ಯೋಗಿಯಾಗು, ಯೋಗ ಮಾಡಿ ಯೋಗಿಯಾಗು, ಸಾಧನೆ ನಿನ್ನೊಡನಿದೆ, ಸಾಧನೆ ನಮ್ಮೊಡನಿದೆ. ಯೋಗದಿಂದ ರೋಗ ದೂರ, ಸಾಧಕದ ಬದುಕಿದೆ. ಯೋಗದಿಂದ ರೋಗ ದೂರ, ಸಾರ್ಥಕದ ಬದುಕಿದೆ. ಯೋಗ ಮಾಡಿ ಯೋಗಿಯಾಗು, ಯೋಗ ಮಾಡಿ ಯೋಗಿಯಾಗು. ದೇಹವಿದು ಭೂಮಿಯಂತೆ ಪಂಚಭೂತ ಸೃಷ್ಟಿಯು, ದೇಹವಿದು ಭೂಮಿಯಂತೆ ಪಂಚಭೂತ ಸೃಷ್ಟಿಯು. ಅರಿತು ಬಾಳೆ ಸ್ವರ್ಗವು, ಮರೆತು ಬಾಳೆ ನರಕವು. ಅರಿತು ಬಾಳೆ ಸ್ವರ್ಗವು, ಮರೆತು ಬಾಳೆ ನರಕವು. ಯೋಗ ಮಾಡಿ ಯೋಗಿಯಾಗು, ಯೋಗ ಮಾಡಿ ಯೋಗಿಯಾಗು. ದೇಹವಿದು ದೇವ ಕೊಡುಗೆ ಎಡಿಸಿಕೊಳ್ಳಲಾರದು, ದೇಹವಿದು ದೇವ ಕೊಡುಗೆ ಎಡಿಸಿಕೊಳ್ಳಲಾರದು. ಸೃಷ್ಟಿ ಕ್ರಿಯೆಗೆ ಹೊಂದಿಕೊಳ್ಳದೆ ಬದುಕು ನಡೆಸಲಾರದು, ಸೃಷ್ಟಿ ಕ್ರಿಯೆಗೆ ಹೊಂದಿಕೊಳ್ಳದೆ ಬದುಕು ನಡೆಸಲಾರದು. ಯೋಗ ಮಾಡಿ ಯೋಗಿಯಾಗು, ಯೋಗ ಮಾಡಿ ಯೋಗಿಯಾಗು, ಯೋಗ ಮಾಡಿ ಯೋಗಿಯಾಗು, ಸಾಧನೆ ನಮ್ಮೊಡನಿದೆ. ಶುದ್ಧ ಗಾಳಿ ಸಿದ್ಧ ಔಷಧಿ ಪ್ರಾಣಾಯಾಮ ಮಾಡುವೆ, ಶುದ್ಧ ಗಾಳಿ ಸಿದ್ಧ ಔಷಧಿ ಪ್ರಾಣಾಯಾಮ ಮಾಡುವೆ. ಧ್ಯಾನ ಮಾಡಿ ಜತನದಿಂದ ಸಮಾಧಾನಯಾಗುವೆ, ಧ್ಯಾನ ಮಾಡಿ ಜತನದಿಂದ ಸಮಾಧಾನಿಯಾಗುವೆ. ಯೋಗ ಮಾಡು ಯೋಗ ಮಾಡಿ ಯೋಗ ಮಾಡು, ರೋಗ ಮುಕ್ತ. ಅರುಣ ಸಿದ್ಧೆ ಅರಿತು ನಡಿವೆ, ಅರುಣ ನೀಚೆ ಅರಿತು ಬನ್ನಡೆವೆ. ನಿರ್ಮ ಸದಿ ಬಾಳುವೆ, ಅರುಣ ನೀಚೆ ಅರಿತು ನಡೆವೆ. ಸಮರಸದಿ ಬಾಳುವೆ. ಯೋಗ ದೀಪವೆತ್ತಿ ಹಿಡಿದು ಜಗಕ್ಕೆ ಬೆಳಕ ನೀಡುವೆ, ಯೋಗ ದೀಪವೆತ್ತಿ ಹಿಡಿದು ಜಗಕ್ಕೆ ಬೆಳಕ ನೀಡುವೆ. ಯೋಗ ಮಾಡಿ ಯೋಗಿಯಾಗು, ಯೋಗ ಮಾಡಿ ಯೋಗಿಯಾಗು, ಯೋಗ ಮಾಡಿ ಯೋಗಿಯಾಗು. ಸಾಧನೆ ನಿನ್ನೊಡನಿದೆ, ಸಾಧನೆ ನಮ್ಮೊಡನಿದೆ, ಸಾಧನೆ ನಮ್ಮೊಡನಿದೆ. ಶ್ರೀನಿವಾಸ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ರತ್ನಮ್ಮ ಮೇಡಮ್, ಥ್ಯಾಂಕ್ ಯು. ಯೋಗ ಮಾಡಿ ಯೋಗ ಅಂತ ಹೇಳಿದ್ದೀರಾ, ಅದೇ ವೇದಿಕೆಯಲ್ಲಿ ನಡೀತಾ ಇದೆ ಪ್ರತಿದಿನ. ಯೋಗ ಧ್ಯಾನ, ಇಲ್ಲಿ ಜ್ಞಾನ ಕೊಡುವಂತಹ ಒಂದು ದೊಡ್ಡ ಅದ್ಭುತವಾದ ವೇದಿಕೆ ಇಲ್ಲಿ ನಡೀತಾ ಇದೆ. ಅದಕ್ಕೆ ತಕ್ಕಂತೆ ಒಂದು ಹಾಡನ್ನು ಕೂಡ ತುಂಬಾ ಚೆನ್ನಾಗಿ ಆಡಿದ್ದೀರಾ. ಧನ್ಯವಾದಗಳು ಮೇಡಮ್ ನಿಮ್ಗೆ. ಧನ್ಯವಾದ ಮೇಡಮ್, ಧನ್ಯವಾದ. ಅಲ್ವೇ ಶಿವಗಂಗಾ, ನಾನ್ ಬೆಳಗ್ಗೆ ಏನ್ ಹೇಳ್ದೆ, ಎಲ್ಲ ಸೊಪ್ಪೆಲ್ಲ ತಗೊಂಬಂದು ನನಗೆ ಜ್ಯೂಸ್ ಮಾಡ್ಕೊಡು, ಇನ್ನೇನು ಬೇಡ, ಆಯಿಲ್ ಪಾಯಿಲ್ ಏನು ಹಾಕ್ಬೇಡ, ಅಕ್ಕಿ ಬಳಸ್ಬೇಡ, ನನಗೇನು ಬೇಡ. ನೀನು ಕೂಡ ಅದೇ ರೀತಿ ಫಾಲೋ ಮಾಡ್ಬೇಕು, ಗೊತ್ತಾಯ್ತಲ್ವಾ? ಸಕ್ಕರೆ ಬೇಡ, ಮೈದಾ ಬೇಡ, ಅಕ್ಕಿ ಬೇಡ, ಆದಷ್ಟು ನಾವು ಬೇಯಿಸಿರೋ ಪದಾರ್ಥ ತಿನ್ನೋದೇ ಬೇಡ. ವೇದಿಕೆಯಲ್ಲಿ ಗೊತ್ತಾಗ್ಲಿ, ವೇದಿಕೆ ನಮ್ ಗುರುಗಳು ಹೇಳಿರೋದು ಅದನ್ನೇ ಅಲ್ವಾ, ಅದನ್ನೇ ಫಾಲೋ ಮಾಡೋಣ. ಯಾಕೆಂದ್ರೆ ಇತ್ತೀಚಿಗೆ ನನಗೆ ಧ್ಯಾನ ಸರಿಗ ಆಗ್ತಲ್ಲ, ಬರೀ ಅಷ್ಟು ಎಣ್ಣೆ ಒಯ್ತೀಯ, ಕರ್ದಿರ ತಿಂಡಿ ಮಾಡ್ಕೊಡ್ತೀಯ, ಅದಕ್ಕೆ ನನಗೆ ಧ್ಯಾನ ಸರಿಗ ಆಗ್ತಿಲ್ಲ. ಅರ್ಥ ಆಯ್ತಲ್ಲ ಹೇಳಿದ್ದು? ಅವತ್ತೇನ ಸೊಪ್ಪುಗಳೆಲ್ಲ ಕೊಯ್ಕೆ ಬಂದಿದ್ದಲ್ಲ, ಬನ್ರಿ, ನಾನು
ಜ್ಯೂಸ್ ಮಾಡಿ ಇಟ್ಟಿದೀನಿ ಬನ್ರಿ, ಗರ್ಕೆ ಹುಲ್ಲಿನ ಜ್ಯೂಸ್ ಮಾಡಿ ಇಟ್ಟಿದೀನಿ ಬನ್ರಿ ಕುಡೀರಿ. ಇನ್ ಕಾಫಿ ಕೇಳಿದ್ರು ಕೊಡಲ್ಲ ಇನ್ಮೇಲೆ, ನಾನು ಕಾಫಿ ಟೀ ಎಲ್ಲ ಕಟ್. ಇನ್ಮೇಲೆ ಜ್ಯೂಸ್ ದಿನಾ ಒಂದೊಂದರ ಜ್ಯೂಸ್ ಮಾಡಿರ್ತೀನ್ರಿ, ಬನ್ರಿ ಕುಡೀರಿ. ಆಯ್ತಮ್ಮ ಎಲ್ಲ ಆಯ್ತಮ್ಮ. ಬೆರ್ಕೆ ಸೊಪ್ಪಿನ ಸಾರು, ಬೆರ್ಕೆ ಸೊಪ್ಪಿನ ಬಸ್ಸಾರ್ ಮಾಡಿ ಮುದ್ದೆ ಮಾಡ್ತೀನಿ ಇವತ್ತು. ಬನ್ರಿ ಊಟ ಮಾಡುವಂತ್ರಿ. ಇನ್ ಮುಂದೆ ಬರೀ ಅದೇ ಇರುತ್ತೆ, ಬನ್ರಿ. ನೋಡಿ ನೋಡಿ ರಮೇಶ್ ಸರ್, ಇಂತ ಅದ್ಭುತವಾದ ಹೆಂಡತಿ ನನಗೆ ಸಿಕ್ಕಿರ್ಬೇಕಾದ್ರೆ ಮೇಡಮ್ ಇಲ್ಲಿಗ್ ಇವರು ಹೋಗ್ಲಿಕ್ಕೆ ಸಾಕ. ಅಶ್ವಿನಿ ಅವ್ರು ಕಾಣ್ತಾ ಇಲ್ಲ ಇವತ್ತು. ಅಶ್ವಿನಿ ಇಲ್ಲ ಮೇಡಮ್. ಅಶ್ವಿನಿ ಮೇಡಮ್ ಫಸ್ಟ್ ಸೆಟಪ್, ನಾವ್ ಸೆಕೆಂಡ್ ಸೆಟಪ್ ಅವ್ರಿಗೆ. ಗಾಡಿ ಸ್ಟೆಪ್ನಿ ಬೇಕಲ್ವಾ, ಏನಾದ್ರು ನಾವ್ ಮುಂದುವರಿಸ್ತಾ ಇದೀವಿ. ಇತ್ತೀಚಿಗಂತೂ ನನ್ನ ಹೆಂಡತಿ ನನ್ ಕೈಯೇ ಬಿಟ್ಬಿಟ್ಟಿದ್ದಾಳೆ ಸರ್. ಯಾಕೆ ಮತ್ತೆ ಏನ್ ಮೇಡಮ್ ಇದು ಯಶೋದಾ ಮೇಡಮ್ ಅವ್ರೆ, ಹೆಂಡತಿ ಕಾಣ್ತಾನೆ ಇಲ್ಲ. ಜೀವನದಲ್ಲಿ ನನಗ್ ಜಿಗುಪ್ಸೆ ಬಂದ್ಬಿಟ್ಟಿದೆ. ಸಂಸಾರ ಕಟ್ಕೊಂಡು ಎಷ್ಟು ನಾನು ಯೋಗಿ ಆಗ್ಬೇಕು ಅಂತ ಹೇಳ್ತಿದ್ದೀನಿ. ಈ ಹೆಂಡತಿ ಸಂಸಾರನೇ ಬೇಡ, ಯೋಗಿ ಆಗ್ಬಿಡ್ತೀನಿ ಅತ್ಲಾಗ. ಅದಕ್ಕೆ ನಾನಿದ್ದೀನಲ್ಲ, ಅಶ್ವಿನಿ ಹೋದ್ರೆ ಏನು, ನಾನಿದ್ದೀನಲ್ಲ ಬಿಡ್ರಿ, ನೋಡ್ಕೊಂತೀನಿ ನಿನ್ನ, ಚೆನ್ನಾಗಿ ನೋಡ್ಕೊಂತೀನಿ ಅವ್ರಿಗಿಂತ. ಮೇಡಮ್ ಧನ್ಯೋಸ್ಮಿ, ನಾನು ನಿಮ್ಮನ್ನ ಹೆಂಡತಿ ತರ ಸ್ವೀಕಾರ ಮಾಡೋದಿಲ್ಲ, ಅಮ್ಮ ಅನ್ಕೊಂಡಿದೀನಿ. ಧ್ಯಾನಿಗೆ ಒಬ್ರು ಅಮ್ಮ ಸಿಕ್ಕಿದ್ದಾರೆ ಅಷ್ಟೇ. ನನ್ನ ಆಸೆ ಪೂರೈಸ್ತೀರ ಅಂತಂದ್ರೆ ನನ್ನ ಆರೋಗ್ಯದ ಕಡೆ ನಿಮ್ ಗಮನ ಇರುತ್ತೆ. ಆದ್ರೆ ನನಗೆ ಹೆಂಡತಿ ಸ್ಥಾನ ಬೇಡವೇ ಬೇಡ, ಒಬ್ಬರೇ ಸಾಕು ನನ್ಗೆ. ಅವಳು ಕೂಡ ಕೈ ಕೊಟ್ಟಿದ್ದಾಳೆ. ಈಗ ಅವಳನ್ನು ಬಿಟ್ಬಿಟ್ಟು ಯೋಗಿ ಆಗಿ ಅಂತ ಹೇಳಿದ್ದಾರೆ ನಮ್ಮ ನಾಗರತ್ನಮ್ಮ ಮೇಡಮ್. ಯೋಗಿ ಆಗಿ, ಭೋಗಿ ಆಗಿ, ಧ್ಯಾನಿಯಾಗಿ, ಧ್ಯಾನದ ಕಡೆ ಹೋಗ್ಬಿಡ್ತೀನಿ. ಅದಕ್ಕಿಂತ ಇನ್ನೇನ್ ಬೇಕು? ಉನ್ನತ ಸ್ಥಾನ ಅಂದ್ರೆ ಧ್ಯಾನ ಮಾರ್ಗ, ಭಕ್ತಿ ಮಾರ್ಗ, ಇದೇ ಸಾಕು. ನನ್ಗೆ ಒಳ್ಳೆ ಕಷಾಯ ಕೊಟ್ಬಿಡಮ್ಮ, ಕುಡ್ದ್ಬಿಟ್ಟು ಸ್ವಲ್ಪ ಧ್ಯಾನ ನೋಡಿ. ಕೊಡಿ, ಅನ್ಮ್ಯೂಟ್ ಮಾಡ್ಕೊಡಿ. ನನ್ಗೆ ಗೊತ್ತಾಗ್ತಾ ಇಲ್ಲ, ಕೊಡಿ ಮೇಡಮ್, ಗೊತ್ತಾಗ್ತಾ ಇಲ್ಲ ನನ್ಗೆ ಅನ್ವಿಟ್ಗೆ. ಯಾರಿಗೆ ಕೊಡ್ಬೇಕು ಮೇಡಮ್? ಮಾಸ್ಟರ್ ಹ್ಯಾಂಡ್ ರೈಸ್ ಮಾಡಿ, ನೀವು ಹ್ಯಾಂಡ್ ರೈಸ್ ಮಾಡಿ. ಏನಾದ್ರೂ ಆಡಂಗಿದ್ರೆ ಹಾಡಾಡಿ, ಕಾಮಿಡಿ ಮಾಡಿ, ಚುಟುಕು ಕವಿತೆ ಆಡಿ, ಏನ್ ಬೇಕಾದ್ರೂ ವೇದಿಕೆಯಲ್ಲಿ ನಿಮ್ದೇ ಆದಂತ ವೇದಿಕೆ ಇದು. ಡಿ ಅಶ್ವಿತಾ, ನಾನೇ ಒಂದು ಹಾಡಾಡ್ಬಿಡ್ತೀನಿ ಬಿಡಿ ಮೇಡಮ್. ಮಾಡ್ಕೊಳ್ಳಿ ಮ್ಯಾಮ್. ಡಿ ಅಶ್ವತಿಹಾ. ಹಲೋ. ಹಾ ಸರ್, ಸ್ವಾಗತ ಸರ್, ನಿಮ್ಗೆ ವೇದಿಕೆಗೆ ಸ್ವಾಗತ. ಬನ್ನಿ. ನಮಸ್ತೆ. ಈ ಬ್ರಾಹ್ಮರಿ ಇದೆಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ನಮ್ಗೆ ಇವತ್ತು ಸ್ವಲ್ಪ ಅರ್ಥ ಆಯ್ತು. ನಾನು 4 ಗಂಟೆಗೆ ಅಟೆಂಡ್ ಮಾಡ್ತಾ ಇದ್ದೆ, ಅವ್ರು ತೋರಿಸ್ತಾ ಇದ್ರು, ಅದು ನಂಗೆ ಅರ್ಥ ಆಗಿಲ್ಲ. ಕಿವಿ ಪಕ್ಕ ಹೆಬ್ಬೆಟ್ಟಿಕ್ತಾ ಇದ್ದೆ, ಕಿವಿ ಮೇಲೆ ಹೆಬ್ಬೆಟ್ಟಿಕ್ಬೇಕು ಅಂತ ಹೇಳಿದ್ದು, ಯಾವ್ಯಾವ ಬೆರಳು ಎಳ್ ಬರ್ಬೇಕಂತ ಹೇಳಿದ್ದು. ಅವ್ರೇನಂದ್ರೆ ಮುದ್ರೆ ತೋರಿರೋ ಯಾವ್ಯಾವ ಎಳ್ ಬರಲಿ ಅಂತ ತೋರಿಲ್ಲ. ನಾನು ಸರಿಯಾಗಿ ಮಾಡ್ತಿರಲಿಲ್ಲ 4 ಗಂಟೆಗೆ ಅಟೆಂಡ್ ಮಾಡಿದಾಗ. ಈಗ ನಂಗೆ ಅರ್ಥ ಆಯಿತು. ಇದು 448 ಅದೇನು ಸರಿಯಾಗಿ ಅರ್ಥ ಆಗಿರಲಿಲ್ಲ ನನಗೆ. ಅವ್ರು ಹೇಳ್ತಾ ಇದ್ರು, ಅದು ತೋರಿಸಿದ್ರು, ಬಟ್ ಇಂತಿಂಥ ಬೆಳ್ಳು ಇಲ್ಲೇ ಬರ್ಬೇಕಂತ ಹೇಳಿರಲಿಲ್ಲ. ಅದು ಹೀಗೆ ಇದಾಯ್ತು. ಇದು ಅದ್ರ ಬಗ್ಗೆ ನಾವು ಸ್ವಲ್ಪ ಹೆಚ್ಚಿಗೆ ನಂಗೆ ತಿಳ್ಕೊಬೇಕು ಮೇಡಮ್. ಸರ್, ಈಗ ಬ್ರಾಹ್ಮರಿ ಮಾಡುವಾಗ ಇದು ಕಿವಿದು ಇಲ್ಲಿ ಇದೆಯಲ್ಲ, ಮುಚ್ಚುಳ ತರ ಬರುತ್ತೆ, ಮುಚ್ಚುಳ ಕಿವಿಗೆ, ಅದನ್ನ ಮುಚ್ಚಬೇಕು ಹೆಬ್ಬೆಟ್ಟಿಂದ. ಅವ್ರು ತೋರಿಸಿದ್ರು, ನಾನು ಕಿವಿ ಪಕ್ಕ ಅಂತ ಇದ್ದೆ, ಅವ್ರು ಹೇಳಿರ್ಲಿಲ್ಲ ಆ ತರ ಬರ್ಬೇಕಂತ. ಇದನ್ನ ಮುಚ್ಚಿದಾಗ ಸೌಂಡ್, ಇದನ್ನ ಮಾಡಿದಾಗ ಕಿವಿ ಮುಚ್ಚಬೇಕು, ಮುಚ್ಚಿ ಮಾಡಿದಾಗ. ಹಾ ಎಸ್ ಸರ್. ಸರ್ ಆಡ್ತೀರಾ ನೀವು? ಅದ್ರದ್ದು ಇನ್ನ ಬೇರೆ ಲೆಫ್ಟ್ ರೈಟ್ ಅಂತ ಹೇಳ್ತಾರೆ. ಅದು ಸುಮ್ಮನೆ ಏನೋ ಮಾಡ್ತೀವಿ, ನಂಗೆ ಸರಿಯಾಗಿ ಅರ್ಥ ಆಗಿರ್ಲಿಲ್ಲ. ಇವಾಗ ಸ್ವಲ್ಪ ಇದೇನೋ 4486 ಇವತ್ತು ಅರ್ಥ ಆಯ್ತು. ನಾನು 1 ತಿಂಗಳಿಗೆ ಅಟೆಂಡ್ ಮಾಡ್ತಾ ಇದ್ದೆ. ಅದು ಸರ್, ಇದ್ರ ಬಗ್ಗೆ ಇನ್ನ ಸ್ವಲ್ಪ ನಾನು ಕರೆಕ್ಟಾಗಿ ತಿಳ್ಕೊಬೇಕಂದ್ರೆ ಅವ್ರು ಗೊತ್ತಿಲ್ಲ ಮಾಸ್ಟ್ರು. ಸರ್ ಅದು ವಿಡಿಯೋಸು ಇದೆ ಸರ್, ಸ್ವರಜ್ಞಾನ ವಿಡಿಯೋಸ್ ಇದೆ, ತುಂಬಾ ವೇದಿಕೆಯಲ್ಲಿ ಕೊಟ್ಟಿರೋ ಅಂತಹ ವಿಡಿಯೋಗಳು ತುಂಬಾ ಇದೆ. ಸರ್ ಮುಖ ತೋರಿಸಿ ಸರ್, ಕರೆಕ್ಟ್ ಆಗಿ ಇದಿಟ್ಕೊಳ್ಳಿ ಸರ್. ಮುಖ ತೋರಿಸಿ ಸರ್, ಮುಖ ತೋರಿಸಿ ಸರ್. ಕಾಣ್ತಾ ಇಲ್ಲ, ಬರೀ ತಲೆ ಮಾತ್ರ ಕಾಣ್ತಾ ಇದೆ. ಸರ್ ಬೆಳಗ್ಗೆ ಯೋಗ ಕ್ಲಾಸಿಗೆ ಅಟೆಂಡ್
ಐದುವರೆಗೆ ಸರಿ. ಜಾಯಿನ್ ಆಗಿ ನೀವು. ನಾನು ಅಯ್ಯಪ್ಪ ಪಿಂಡಿಗೆ ಮಾಡ್ತಾ ಇದ್ದೆ. ಇವಾಗ ಇದು ಅಲ್ಲಿ ಇದಕ್ಕೆ ಹೋಗಿದ ಬುದ್ಧ ಪೂರ್ಣಿಮೆಗೆ ಹೋಗಿದಾಗ ಅಲ್ಲಿ ಹೆಸರು ಕೊಟ್ಟಿದ್ದೆ, ಅವಾಗ ಈ ಲಿಂಕ್ ಬಂತು. ಓಕೆ, ಥ್ಯಾಂಕ್ ಯು ಸರ್. ಹೊಸಬ್ರಲ್ವಾ ಸರ್ ನೀವು? ಹಲೋ ಸರ್, ಹೊಸಬ್ರಾ? ನಾನು ಹೊಸಬ್ರು. ನಾನು ಮಾಡಿತಾ ಇದ್ದೀನಿ ಒಂದ್ 2 ವರ್ಷಕ್ಕಿನ್ನ ಸ್ವಲ್ಪ ಬ್ರೇಕ್ ಮಾಡ್ಕೊಂಡು ಅಯ್ಯಪ್ಪ ಪಿಂಡಿ ಹತ್ರ. ಬುದ್ಧ ಪೂರ್ಣಿಮೆಗೆ ಹೋಗಿದ್ಮೇಲೆ ಈ ಲಿಂಕ್ ಬಂತು. ಅದು ಅಲ್ಲಿ ಹೆಸರು ಕೊಟ್ಟಿದ್ನಲ್ವಾ, ಅದಕ್ಕೆ. ಅದು ಹೊಸಬ್ರೆ ನಾನು. ಜಾಯಿನ್ ಆಗಿ ಎಲ್ಲಾ ಕ್ಲಾಸು ಅಟೆಂಡ್ ಮಾಡಿ ನೀವು. ಅದು ಇದು 4 o'clock ಅಟೆಂಡ್ ಮಾಡ್ತಾ ಇದ್ದೀನಿ, ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ಫಸ್ಟ್ ಅದಕ್ಕೆ ಟೈಮ್ ಇರಲ್ವಲ್ಲ, ಅವ್ರು ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಅದು ನಮ್ಗೆ ಇದೆಯೇನೋ ಒಂದು ಆಯ್ತು. ಇವಾಗ ಸ್ವಲ್ಪ ಒಂದಕ್ಕೆ ಈ ಬ್ರಾಹ್ಮರಿ ಒಂದು ಅರ್ಥ ಆಯ್ತು. ಇವತ್ತು ಇನ್ನು ಬೇರೆ ಅರ್ಥ ಮಾಡ್ಕೊಬೇಕು. 5:30 ನಮ್ದು ಯೋಗ ಸ್ಟಾರ್ಟ್ ಆಗುತ್ತೆ. ಮೇಡಮ್ ನಾ ಹೇಳ ನಮ್ಮ ತೋರ್ಸೆ ಅದು ಇನ್ನೊಂದು ಬೆರಳು ಇಂಥ ಬೆರಳು ಇಲ್ಲೇ ಬರ್ಬೇಕಂತ ಹೇಳಲಿಲ್ಲ ಅವರು ಅಷ್ಟೇ. ಇವತ್ತು ನೀವು ಕ್ಲೀನ್ ಆಗಿ ಹೇಳಿರಿ, ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಸುಭದ್ರಾ ಮ್ಯಾಮ್, ನಾ ಹೇಳ ಮೇಡಮ್ ಬೆಳಗ್ಗೆಯಿಂದ ಎಲ್ಲಾನು. ಓಕೆ ಮ್ಯಾಮ್. ಅವ್ರಿಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಅಲ್ಲ, ಅದಕ್ಕೆ ವಿಡಿಯೋ ಓಪನ್ ಮಾಡ್ತೀನಿ. ಮಾಡಿ. ಕಾಣ್ತಾ ಇದೆಯಾ? ಕಾಣಿಸ್ತಿದೆ ನೋಡಿ. ಅದು ಸರಿ ಇಲ್ಲ ಅಂದಾಗ ನೀವು ಕೇಳಿಸ್ತಿಲ್ವಾ ಮೇಡಮ್? ಆಫ್ ಮಾಡಿ ದಯವಿಟ್ಟು. ಒಂದ್ ನಿಮಿಷ ಸರ್ ಮಾಡ್ತಾ ಇದ್ದೀನಿ. ಸುಭದ್ರಾ ಮೇಡಮ್, ವಿಡಿಯೋ ಆಫ್ ಮಾಡಿದ್ದೀರಾ ನೀವು? ಮೇಡಮ್ ಅನುರಾಧ ಮ್ಯಾಮ್ ಹೇಳ್ತಾರಂತೆ ನೋಡಿ. ಅವ್ರದ್ದು ಅನ್ಮ್ಯೂಟ್ ಆಗ್ತಿಲ್ಲ, ಅನುರಾಧ ಮೇಡಮ್ದು. ಇಲ್ಲ ನಾನು ಹೇಳ ಬಂದ್ರು ಸುಭದ್ರಾ ಮ್ಯಾಮ್ ಬಂದ್ರು. ಶ್ವಾಸನ ಎಡಗಡೆ ಬರೋಂಗೆ ನಾವು ಮಾಡ್ಕೋಬೇಕಾಗತ್ತೆ. ಹೇಗ್ ನೋಡ್ಕೊಳ್ಳೋದು ಅಂದ್ರೆ ಈ ತರ ಇಟ್ಕೊಂಡು ಯಾವ ಕಡೆ ಜೋರಾಗಿದೆ ಅಂತ ತಿಳ್ಕೊಂಡು ಮತ್ತೆ ಎಡಗಡೆ ಬರೋಂಗೆ ನಾವು ನೋಡ್ಕೋಬೇಕು. ಎಡಗಡೆ ಬರಲ್ಲ ಅಂದಾಗ ಎಡಗೈನ ಮುಷ್ಟಿನ ಬಲಗೈ ಕಂಕಲ್ ಕೆಳಗಡೆ ಇಟ್ಟು ನೀವು ಉಸಿರನ್ನ ಎಳೆದು ಅದೇ ಎಡಗಡೆನೆ ತಗೊಂಡು ಎಡಗಡೆನೆ ಬಿಡ್ತಾ ಮಾಡಿದಾಗ ನಿಮ್ಗೆ ಅದು ಎಡಗಡೆ ಶ್ವಾಸ ಆಗತ್ತೆ. ಇದು ಈಡಾನಾಡಿ ಅಂತ ಆಗತ್ತೆ. ಮತ್ತೆ ಅದಾದ್ಮೇಲೆ ಭ್ರಾಮರಿ ಮಾಡ್ಬೇಕು. ದೀರ್ಘವಾಗಿ ಉಸಿರು ತಗೊಂಡ್ಬಿಟ್ಟು ಆ ಊಮ ಅಂತ ಉಸಿರು ಬಿಡ್ಬೇಕು ಸರ್. ಹೀಗೆ ಹೆಬ್ಬೆರಳನ್ನ ಕಿವಿ ಒಳಕ್ ಹಾಕೋಬೇಕು. ತೋರ್ಬೆರಳು ಇದು ಉಬ್ಬುಗಳ ಮೇಲೆ ಇಟ್ಕೋಬೇಕು. ಮಧ್ಯದ ಬೆರಳು ಇದ್ರಲ್ಲಿ ಮೂಗಿನ ಮೇಲೆ ಇಟ್ಕೋಬೇಕು. ಉಂಗುರದ ಬೆರಳು ಮೂಗಿನ ಕೆಳಗಡೆ ತುಟಿ ಮೇಲೆ ಇಟ್ಕೋಬೇಕು. ಕಿರುಬೆರಳು ಕೆಳತುಟಿಯ ಕೆಳಗಡೆ ಇಟ್ಕೋಬೇಕು. ಈ ತರ ಉಸಿರು ತಗೊಂಡು ನೀವು ದೀರ್ಘವಾಗಿ ಉಸಿರು ತಗೊಂಡು ಆ ಊಮ ಅಂತ ಉಸಿರು ಬಿಡ್ಬೇಕು ಸರ್. ಈ ತರ 5 ಸಲ ಮಾಡ್ಬೇಕು. ಅರ್ಥ ಆಯ್ತಾ ಸರ್? ಇಲ್ಲಿ ಮುಂದೆ ಹೋಗೋಣ. ಇದೀರಾ ಸರ್? ಗೊತ್ತಾಯ್ತಾ? ಇದಾರೆ ಮ್ಯಾಮ್. ಹೌದಾ, ಸರಿ. ನೆಕ್ಸ್ಟ್ ಅದಾದ್ಮೇಲೆ ಹಾಕಿನಿ ಮುದ್ರಾ ಅಂತ ಈ ತರ ಬೆರಳು ತುದಿಗಳನ್ನ ಜೋಡಿಸಿ ಈ ತರ ಇಟ್ಕೋಬೇಕು. ಕಣ್ಣ ದೃಷ್ಟಿನ ಮೇಲ್ಗಡೆ ಮಾಡ್ಬೇಕು. ಆಜ್ಞಾ ಚಕ್ರದ ಮೇಲಿಟ್ಟು ನಾವು ಮಹಾವತಾರ್ ಬಾಬಾಜಿಯವ್ರನ್ನ ಮತ್ತೆ ಪತ್ರಿಜಿಯವ್ರನ್ನ ಮತ್ತೆ ಎಲ್ಲ ಋಷಿ ಮುನಿಗಳನ್ನ ಆಹ್ವಾನ ಮಾಡ್ಕೋಬೇಕು. ಮತ್ತೆ ನಮ್ಮ ತಂದೆ ತಾಯಿಯವ್ರನ್ನ ಆಹ್ವಾನ ಮಾಡ್ಕೋಬೇಕು. ನಾನು ಇದು 4 ಕೌಂಟು ಉಸಿರು ತಗೊಳ್ಳೋದು ಸರ್. 4 ಕೌಂಟು ಆ ಉಸಿರು ಹಿಡ್ದಿಟ್ಕೊಳ್ಳೋದು. 8 ಕೌಂಟು ಉಸಿರನ್ನ ಬಿಡೋದು. ಇಲ್ಲ ಅರ್ಥ ಆಯ್ತಾ ಸರ್? ನೀವು ಇದೇ ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ದು. ಇದು ಅರ್ಥ ಆಯ್ತಾ?
ಅರ್ಥ ಆಗ್ತಾ ಇದೆ, ಇವಾಗ ಅರ್ಥ ಆಗ್ತಾ ಇದೆ ಮೇಡಮ್. ಹಾ 4 ಕೌಂಟ್ ಉಸಿರು ತಗೊಳ್ಳೋದು, 4 ಕೌಂಟ್ ಅಂದ್ರೆ 4 ಕೌಂಟ್ ಅಂದ್ರೆ 1 2 3 ಅಂತ ನಾವು ಮನಸ್ಸಲ್ಲೇ ಹೇಳ್ಕೊಳ್ಳೋದು. ಆ ತರ ಉಸಿರು ತಗೊಂಡು 4 ಕೌಂಟು ಹಿಡ್ದು ಇಟ್ಕೊಳ್ಳೋದು, ಹಾಗೆ ಬಿಡ್ದಿರ ಉಸಿರನ್ನ. ಮತ್ತೆ 8 ಕೌಂಟು ಉಸಿರನ್ನ ಬಿಡಬೇಕು ಮೇಲೆಗೆ. 8 ಅಷ್ಟು ಸ್ಲೋ ಆಗಿ ಬಿಡ್ಬೇಕು. 8 ಕೌಂಟ್. ಹೌದು, ಸರಿ ಸರಿ ಮೇಡಮ್. ಈ ತರ ಬಿಡೋದು ಸರ್. ಇದಾದ್ಮೇಲೆ ಸಂಕಲ್ಪ ಧ್ಯಾನ. ಅವ್ರಿಗೆಲ್ಲ ಬಂದಿರೋದಕ್ಕೆ ಅವ್ರಿಗೆ ಆಹ್ವಾನ ಮಾಡಿದ್ವಲ್ಲ, ಅವ್ರಿಗೆಲ್ಲ ಇದನ್ನ ಗ್ರ್ಯಾಟಿಟ್ಯೂಡ್ ತಿಳಿಸ್ಬೇಕು. ಆಮೇಲೆ ಯೂನಿವರ್ಸ್ಗೂ ನನಗೆ ಧನ್ಯವಾದಗಳನ್ನು ಹೇಳಬೇಕು. ಅದಾದ್ಮೇಲೆ ಸಂಕಲ್ಪ ಧ್ಯಾನ. ಗಂಡಸರು ಎಡಗೈ ಮೇಲೆ ಬಲಗೈಯನ್ನ ತೊಡೆ ಮೇಲೆ ಇಟ್ಕೊಂಡು ಏನು ನಿಮ್ದು ಸಂಕಲ್ಪ ಇದೆಯೋ ಅದನ್ನ ಹೇಳ್ಕೋಬೇಕು. ಹೆಂಗಸರು ಬಲಗೈ ಹಸ್ತದ ಮೇಲೆ ಎಡಗೈ ಹಸ್ತ ಇಟ್ಟು ತೊಡೆ ಮೇಲೆ ಇಟ್ಕೊಂಡು ಅವ್ರ ಸಂಕಲ್ಪ ಹೇಳ್ಕೋಬೇಕು ಸರ್. ಆ ಸಂಕಲ್ಪ ಆದಮೇಲೆ ಮತ್ತೆ ನಾವು ಉಷಾಸ್ ಮುದ್ರೆ ಅಂದರೆ ಈ ಥರ ಬೆರಳುಗಳನ್ನು ಸೇರಿಸ್ಕೊಂಡು, ಗಂಡಸರಾದರೆ ಬಲ ಹೆಬ್ಬೆರಳು ಮೇಲ್ಗಡೆ ಬರಬೇಕು, ಹೆಂಗಸರಾದರೆ ಎಡ ಹೆಬ್ಬೆರಳು ಮೇಲ್ಗಡೆ ಬಂದು ಇಟ್ಕೊಂಡು ನಾವು ಆನಾಪಾನ ಸತಿ ಧ್ಯಾನ ಮಾಡಬೇಕು. ಆನ ಅಂದರೆ ಉಸಿರು ತಗೊಳ್ಳೋದು, ಅಪಾನ ಅಂದರೆ ಉಸಿರು ಬಿಡೋದು, ಸತಿ ಅಂದರೆ ಅವೆರಡರ ಜೊತೆ ನಾವಿರೋದು ಅಂತ ಸರ್. ಇಷ್ಟು ಸರ್, ಇದಿಷ್ಟೇ ಸರ್ ಇರೋದು. ಯಶೋಧ ಮೇಡಮ್, ಶಿವಗಂಗಾ ಮೇಡಮ್ ಸರಿ ಇತ್ತಾ ಹೇಳ್ತು? ಕರೆಕ್ಟ್ ಆಗಿತ್ತು ಮ್ಯಾಮ್, ಕರೆಕ್ಟ್ ಆಗಿತ್ತು. ಚೆನ್ನಾಗಿ ತಿಳಿಸ್ಕೊಟ್ರು ಮ್ಯಾಮ್. ಅರ್ಥ ಆಯ್ತಲ್ಲ ಸರ್? ಅರ್ಥ ಆಗಿದೆ. ಇನ್ನೊಂದ್ 2 ಸತಿ ಕೇಳ್ಕೊಂಡು ಪ್ರಾಕ್ಟೀಸ್ ಮಾಡ್ಬೇಕು. ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀವಲ್ಲ, ಒಂದೊಂದು ಪಾಯಿಂಟ್ ಮಾಡ್ತೀವಿ. ಯಾವ್ದು ಹೇಳ್ಬೇಕು ಸರ್? ಯಾವ್ದು ಹೇಳ್ಬೇಕು ಸರ್? ಯಾವ್ದು ಹೇಳ್ಬೇಕು ನಿಮ್ಗೆ? 2 ಸಲ ಅಂದ್ರಲ್ಲ, ಯಾವ್ದು ಕನ್ಫ್ಯೂಸ್ ಆಗ್ತಿದೆ, ಯಾವ್ದು ಗೊತ್ತಾಗ್ಲಿಲ್ಲ ಹೇಳಿ, ಹೇಳ್ತೀನಿ ಸರ್. ಎಲ್ಲ ಗೊತ್ತಾಗಿದೆ. ನಾ ಪ್ರಾಕ್ಟೀಸ್ ಮಾಡ್ತಾ ಒಂದೊಂದು ಪಾಯಿಂಟ್ ಮರ್ತ ಹೋಗುತ್ತಲ್ಲ ಮೇಡಮ್, ಅವಾಗ ಆಮೇಲೆ ಕೇಳ್ಬೇಕು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ಮೇಲೆ. ಆಯ್ತು ಸರ್. ಆಯ್ತು ಮೇಡಮ್. ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಮೇಡಮ್. ನಂಗೆ 4 ಗಂಟೆಗೆ ಅದು ಅರ್ಥನೇ ಆಗ್ತಿರ್ಲಿಲ್ಲ. ಅವ್ರು ಮಾಡಿ ಅಂತಾರೆ, ನಾವು ಮಾಡಕ್ ಗೊತ್ತಿಲ್ಲ. ಅವ್ರು ಬ್ರಾಹ್ಮಣಿ ತೋರಿಸ್ಕೊಡ್ತಾರೆ, ಯಾವ ಬೆಳ್ಳೆ ಎಲ್ಲಿ ಬರ್ಬೇಕಂತ ಹೇಳಲ್ಲ. ನಾನೇನು ಕಿವಿ ಪಕ್ಕೆ ಇಟ್ಕೊಂತಿದ್ದೆ ಬಿಟ್ಟು. ಈಗ ಬೆಳಗ್ಗೆ ಮೇಡಮ್ ಹೇಳಿದ್ದು ಇದು ಇವಾಗ ನಂಗೆ ಸ್ವಲ್ಪ ಕೆಲವು ಕ್ಯಾಚ್ ಆಗ್ತಾ ಇದಾವೆ. ಇದರಲ್ಲಿ ಒಂದೊಂದು ಮಿಸ್ ಆಗಿದ್ದು, ಆಮೇಲೆ ತಿಳ್ಕೊಂತೀನಿ ನಿಧಾನಕ್ಕೆ ಇನ್ನೊಂದ್ಸರ್ತಿ. ಯಾವ್ದು ಅರ್ಥ ಆಗಿಲ್ಲ. ಥ್ಯಾಂಕ್ ಯು ಮೇಡಮ್. ಆಯ್ತು ಸರ್, ಸಂತೋಷ. ಧನ್ಯವಾದಗಳು ಸರ್. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೇಡಮ್, ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ನಾನು ಮಾತಾಡೋದು ಕೇಳ್ತಾ ಇತ್ತು ಅಂತ ಅನ್ಕೋತೀನಿ ನಾನು. ಹೇಳ್ತಾ ಇದೆ ಸರ್. ಓಕೆ, ಥ್ಯಾಂಕ್ ಯು. ಎಸ್ ಮಾಸ್ಟರ್ಸ್, ಶನಿವಾರದ ವಿಶೇಷ ಕಾರ್ಯಕ್ರಮ. ಯಾಕೋ ಸ್ಟ್ರೆಂತ್ ಬಹಳ ಕಡಿಮೆ ಇದೆ, ಭಾಗವಹಿಸುವವರ ಸಂಖ್ಯೆ ಕಡಿಮೆ ಆಗಿದೆ. ಆಸಕ್ತಿ ಇರ್ಲವೋ ಸೆಷನ್ ಬಂದ್ ಮಾಡಬೇಕೋ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಪ್ರತಿಯೊಬ್ರು ಕೂಡ ಆಸಕ್ತರಾಗಿರಿ, ಪ್ರತಿಯೊಬ್ರು ಕೂಡ ನಿಮ್ಮಲ್ಲಿ ಇರ್ತಕ್ಕಂಥ ಕಲೆಯನ್ನು ಹೊರೆ ಹಾಕ್ರಿ. ಪ್ರತಿಯೊಬ್ರು ಮಾತಾಡ್ರಿ, ಮಾತಾಡಿದಾಗಲೇ ಬಾಯಿ ಐತಿ ಅನ್ನೋದು ಗೊತ್ತಾಗ್ತತಿ. ಅವಾಗ ವಿಶುದ್ಧಿ ಚಕ್ರ ಆಕ್ಟಿವ್ ಆಗುತ್ತೆ ಅಂತೇಳಿ ಪದೇ ರಿಕ್ವೆಸ್ಟ್ ಮಾಡ್ಕೋತೀವಿ. ಆದ್ರೆ ಯಾರು ಕೂಡ ಮಾತೇ ಆಡ್ತಿಲ್ಲ. ಏನೂ ಗೊತ್ತಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಧ್ಯಾನದ ಅನುಭವ ಹೇಳ್ರಿ ಅಂತೀವಿ, ಅದನ್ನು ಹೇಳ್ತಾ ಇಲ್ಲ. ಯಾಕೆ ಹೀಗಾದ್ರೆ ಹೇಗೆ ಅಂತೇಳಿ ರಂಗನಾಥ್ ಗುರುಜಿ ಕೇಳ್ತಾ ಇದಾರೆ. ಈ ಲಿಂಕ್ ಬೇಕಾ ಬೇಡ, ಸ್ಟಾಪ್ ಮಾಡ್ಬೇಕಾ ಹೆಂಗ ಶನಿವಾರ ಕಾರ್ಯಕ್ರಮನ ಭಾನುವಾರ ತರ ಅಂತೇಳಿ. ಅದಕ್ಕೆ ಹಂಗ ಆಗೋದ್ ಬೇಡ ಅಂತಂದ್ರೆ ಪ್ರತಿಯೊಬ್ರು ಮಾತಾಡೋದಕ್ಕೆ ಆರಂಭ ಮಾಡಿ. ಮಾಸ್ಟರ್ಸ್, ಏನು ನಿಮ್ಗೆ ಅನುಭವ ಆಗಿದೆ, ನಿಮ್ಮ ಯಾವ ಕ್ಷೇತ್ರದರು ಅಲ್ಲಿ ಏನೇನು ನಿಮಗೆ ನಿಮ್ಮ ಊರಿನ ವಿಶೇಷತೆ, ನಿಮ್ಮ ಕ್ಷೇತ್ರದ ವಿಶೇಷತೆ ಏನಿರುತ್ತೆ ಇದನ್ನಾದ್ರೂ ಹೇಳಿ. ಎನಿವನ್ ಎಲ್ಲದೂ ಹೇಳ್ಬೋದು. ಇಲ್ಲಿ ಹಾಡು ಹೇಳ್ಬೋದು, ಚಿತ್ರಗೀತೆ, ಭಾವಗೀತೆ, ಭಕ್ತಿಗೀತೆ, ವಿಚಿತ್ರ ಗೀತೆ, ನಾಡೈವರ ಅಂತ ಹೇಳ್ತಾರಲ್ಲ, ಹಂಗ ಯಾವ್ದಾದ್ರು ಹೇಳ್ಬೋದು ಮಾಸ್ಟರ್. ಇಲ್ಲಿ ಯಾವ್ದಕ್ಕೂ ಅಬ್ಜೆಕ್ಷನ್ ಇಲ್ಲ. ಜೊತೆಗೆ ನಿಮಗೆ ಗ್ರಾಮೀಣ ಪ್ರದೇಶದರಾಗಿದ್ರೆ ಅಲ್ಲಿ ಮದುವೆ ಸಮಾರಂಭಗಳಲ್ಲಿ ಹೇಳ್ತಕ್ಕಂತ ಇವು ಕಾರ್ಯಕ್ರಮಗಳು ಬರ್ತಿರ್ತವೆ. ಒಡವು ಹೇಳಿ ಹೆಸರು ಹೇಳ್ತಕ್ಕಂಥದ್ದು, ಗಂಡನ ಹೆಸರು ಹೇಳಿ ಹೆಂಡತಿ ಹೆಸರು ಹೇಳ್ತಕ್ಕಂಥದ್ದು, ಈ ತರ ಇರ್ತದೆ. ಶೋಭಾನೆ ಪದ ಇರ್ತೈತೆ, ಗಿಗಿ ಪದ ಇರುತ್ತೆ. ಆರತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಕ್ಕಂಥ ಹಾಡುಗಳು ಇರ್ತವೆ. ಮದುವೆಯಾಗ ಹೇಳ್ತಿರ್ಲ, ಬಿಸೆಕಲ್ಲು, ಒಳಕಲ್ಲು ಕುಟುಂಬಕಾರ, ಪ್ರತಿಯೊಂದು ಕುಟುಕು ಪ್ರಸಂಗಕ್ಕೂ ಒಂದೊಂದು ಹಾಡಿರ್ತವೆ. ಆ ಚುಟುಕಿದ್ರು ಪರವಾಗಿಲ್ಲ, ಅದನ್ನ ಹೇಳೋದ್ರಿಂದ ನೀವು ಕೂಡ ಹೆಂಗ್ ಆಗ್ತೀರಾ, ಹೊಸ ಮದುವೆಯಾಗ ಸನ್ನಿವೇಶ ನೆನಪಿ ಬರುತ್ತೆ, ಎಲ್ಲರನ್ನು ಕೂಡ ಆ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತೀರಾ. ಹಾಗಾಗ್ಬಿಟ್ಟು ಏನಿರುತ್ತೆ ಅದನ್ನ ಸ್ವಲ್ಪ ತಿಳ್ಕೊಳ್ರಿ, ಹೊಸ ಬುಕ್ಸ್ಗಳನ್ನ ಪರ್ಚೇಸ್ ಮಾಡ್ರಿ, ಓದ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದಕ್ಕೆ ಪ್ರತಿಯೊಬ್ರು ಭಾಗವಹಿಸ್ರಿ, ನಿಮ್ಮ ಕಲೆಯನ್ನು ತೋರಿಸ್ರಿ ಅಂತ ಹೇಳೋದ್ರ ಜೊತೆಗೆ ಪ್ರತಿಯೊಂದು ಕಾರ್ಯಕ್ರಮವನ್ನ ನಡೆಸ್ತಕ್ಕಂಥದನ್ನ ಎಲ್ಲರೂ ಕಲೀರಿ.
ಯಾಕಂದ್ರೆ ಯಾರೇ ಕೆಲವು ಮಾಸ್ಟರ್ ಮಾತ್ರ ಸೀಮಿತ ಆಗಿರ್ಬೇಕು ಅಂತ ಏನಿಲ್ಲ ಇಲ್ಲಿ. ಇದೆಲ್ಲರದು ಕೂಡ ಯಾರ್ದು ಸ್ವಂತ ಅಲ್ಲ ಇಲ್ಲಿ, ಎಲ್ಲರಿಂದನೂ ಎಲ್ಲರಿಗಾಗಿ ನಡೆಸ್ತಕ್ಕಂಥದ್ದೇ ಇದು ಮಹಾವತಾರ್ ಫೌಂಡೇಶನ್. ಹಾಗಾಗ್ಬಿಟ್ಟು ಎಲ್ಲರೂ ಎಲ್ಲ ಕಾರ್ಯಕ್ರಮ ನಡೆಸ್ತಕ್ಕಂಥ ಕಲೆಯನ್ನ ಕಲೀರಿ. ಜೊತೆಗೆ ಹೋಸ್ಟ್ ಆಗಿ ಕೋ-ಹೋಸ್ಟ್ ಆಗಿ ನಮಗೆ ಬೆಳಗಿನ ಸಂದರ್ಭದಲ್ಲಿ ಕೆಲವೊಂದು ಸೀನಿಯರ್ ಮಾಸ್ಟರ್ಸ್, ಅದ್ರ ಅನುಭವಿಕರು, ಅದರಲ್ಲಿ ಎಜುಕೇಟೆಡ್ ಇದ್ರೆ ಅಂಥವ್ರ ಹೆಲ್ಪ್ ಬೇಕಾಗುತ್ತೆ. ಅಂಥವ್ರು ಯಾರಾದ್ರೂ ಇದ್ರೆ ದಯವಿಟ್ಟು ಏನ್ ಕ್ಲಾಸ್ ನಡೀತಾರೆ ಒಂಚೂರು ಫ್ರೀ ಇದ್ದ ಬರ್ಕೊಳ್ರಿ. ಏನೇನ್ ಆರ್ಡರ್ ಕೊಡ್ಬೇಕು, ಹೆಂಗ್ ಕೊಡ್ಬೇಕು ಏನನ್ನೋದನ್ನ ಬರ್ಕೊಂಡು ನಿಮಗೆ ಸಾಧ್ಯತೆ ಇದ್ರೆ ಇನ್ನೊಂದು ಬೇರೆ ಬೇರೆ ಭಾಷೆಯಲ್ಲಿ ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಕ್ಕಂಥದ್ದನ್ನು ಕಲೀರಿ. ಈ ತರ ಮಾಡಿದಾಗ್ಲೇ ಸೇವೆ ಅಂತಕ್ಕಂಥ ಗೊತ್ತಾಗುತ್ತೆ. ಸೇವೆ ಮಾಡಿದಾಗ್ಲೇ ನೀವು ಇಲ್ಲಿ ಭೂಮಿ ಮೇಲೆ ಇದೀರಿ ಅಂತ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ಯಾರಿಗೆ ಗೊತ್ತಾಗುತ್ತೆ? ಉದಾಹರಣೆ ಹೇಳ್ತೇನೆ, ನಾನೀಗ ಏನೂ ಮಾಡ್ದಂಗೆ ಗೊಟ್ಟಕ್ಕಂದೆ ಅಂದ್ರೆ ಭಾಳ ನನ್ನ ಹೆಂಡತಿ, ಮಕ್ಕಳು, ನನ್ನ ಅಣ್ಣ ತಮ್ಮಗಳು, ಅಕ್ಕ ತಂಗಿರಿಗೆ ಅಷ್ಟೇ ಗೊತ್ತಿರ್ತೀನಿ. ನಾನು ಇಡೀ ಪ್ರಪಂಚಕ್ಕೆ ಹೆಂಗ್ ಗೊತ್ತಾಕ ನಾನು ಇಲ್ಲ. ಅದೇ ನನ್ನಲ್ಲಿ ಏನಾದ್ರೂ ಇದ್ದದ್ದನ್ನ ಕಲೆಯನ್ನ ಮಾಡಿ ಸೇವೆ ಮಾಡಿ ಸರ್ವಿಸ್ ಕೊಟ್ಟೆ ಅಂತಂದ್ರೆ, ಓ ಇಂತನು ಕಿತಾಪತಿ ಸಣ್ಣಗೌಡಪ್ಪ ಇದ್ದ, ಭಾರಿ ಮಾತಾಡ್ತಿದ್ದ ಅಂತ ಜನಗಳು ಅಟ್ಲೀಸ್ಟ್ ಅವ್ರ ಬಗ್ಗೆ ಒಂಚೂರು ಕಂಪನಿ ಏನಾದ್ರೂ ಮಿಡಿತಾರೆ. ಹಂಗಾಗ್ಬಿಟ್ಟು ನಾವ್ ಈ ಭೂಮಿ ಬಂದೇವೆ ಅಂತಂದ್ರೆ ಅಟ್ಲೀಸ್ಟ್ ನಮ್ ಸೇವೆ ಏನಾದ್ರೂ ಮಾಡ್ಬೇಕು. ಅವಕಾಶ ಸಿಕ್ಕಿದೆ ಇಲ್ಲಿ, ಬೇರೆಯವರೆಲ್ಲ ಅವಕಾಶ ಕೊಡಲ್ಲ, ಅವರೇ ಮಾಡ್ತಿರ್ತಾರೆ. ಬಟ್ ಇಲ್ಲಿ ಎಲ್ಲರಿಗೂ ಅವಕಾಶ ಕೊಡ್ಲಿಕ್ಕೆ ರೆಡಿ, ಸದಾ ಓಪನ್ ಇದೆ ಈ ವೇದಿಕೆ. ಹಾಗಾಗ್ಬಿಟ್ಟು ಪ್ರತಿಯೊಬ್ರು ಮಾತಾಡ್ಲಿಕ್ಕೆ ಮುಂದೆ ಬನ್ನಿ, ನಿಮ್ಗೆ ಏನ್ ಗೊತ್ತಿರುತ್ತೆ ಹೇಳ್ರಿ ಅಂತೇಳಿ ಮತ್ತೆ ಮತ್ತೆ ಕಿವಿ ಹಿಂಡಿ ಹೇಳೋ ಪ್ರಯತ್ನ ನಾ ಮಾಡ್ತಿರ್ತೇನೆ. ಯಾರು ಬೇಸರ ಮಾಡ್ಕೋಬಾರ್ದು, ಕಲಿಬೇಕು ಅಷ್ಟೇ. ಇಲ್ಲಿ ನಮ್ಮ ಉದ್ದೇಶ ಇಷ್ಟೇ, ಪ್ರತಿಯೊಬ್ರು ಬರ್ರಿ, ಮಾತಾಡ್ಲಿ, ಪ್ರತಿಯೊಬ್ರು ಮುಖ ತೋರಿಸ್ಲಿ ಅನ್ನೋದು. ಅಲ್ಲ ಇಷ್ಟೆಲ್ಲ ಮಾತಾಡ್ತಿಯಲ್ಪ, ನಿನ್ ಮುಖನ ತೋರ್ಸ್ಬಲ್ರಿ ಅಂತ ಅನ್ಬೋದು ನೀವು. ನನ್ ಮುಖ ತೋರ್ಸಕ್ ಬರಲ್ಲ, ಏನ್ ಮಾಡ್ಲಿಲ್ಲ, ಇಲ್ರಿ ಮುಖ ತೋರಿಸ್ತಿದ್ದೆ. ಓಕೆ ಫ್ರೆಂಡ್ಸ್, ಪ್ರತಿಯೊಬ್ರು ಬಂದು ಶನಿವಾರದ ವಿಶೇಷ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಇಷ್ಟೊತ್ತನ ಚೆನ್ನಾಗಿ ನಡೆಸ್ಕೊಡ್ತಾ ಇದಾರೆ ನಮ್ಮ ಮೇಡಮ್ ಅವರು, ಅವ್ರಿಗೆ ಅಭಿನಂದನೆಗಳು. ಎಸ್, ಮತ್ತೆ ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿದಾರ ಮೇಡಮ್? ಇಲ್ಲಿ ವೇದಿಕೆಯಲ್ಲಿ ಹೇಳ್ಬೇಕು ಅಂದ್ರೆ ನಮ್ಮ ಸಣ್ಣಗೌಡ್ರು ಸಾರು ಎಷ್ಟು ಬಿಸಿ ವರ್ಕ್ ಅಂತಂದ್ರೆ ನಿಜವಾಗ್ಲು ಅಂದ್ರೆ ಪೂರ್ತಿ ಅಪ್ಪಟ ಕೃಷಿಕರವರು. ಹಸು ಕಟ್ಟಿದ್ದಾರೆ, ಹಾಲ್ ಕರಿಯೋದಿರುತ್ತೆ, ಸಗಣಿ ಬಾಚೋದಿರುತ್ತೆ, ಮೇವ್ ಹಾಕೋದಿರುತ್ತೆ, ಬೂಸ ಕೊಡೋದಿರುತ್ತೆ, ಬೆಳಬೆಳಗ್ಗೆನೆ ಎಷ್ಟು ಕೆಲಸ ಇರುತ್ತೆ. ಆ ಕೆಲ್ಸದ ಮಧ್ಯದಲ್ಲೂ ಕೂಡ ಈ ವೇದಿಕೆಗೆ ಬಂದು ಇಷ್ಟೆಲ್ಲ ಮಾತಾಡ್ತಾರೆ ಅಂತಂದ್ರೆ ಒಂದು ಅಪ್ರಿಶಿಯೇಟ್ ಮಾಡ್ಬೇಕು ಅವರಿಗೆ. ಚಪ್ಪಾಳೆ ಮೂಲಕ ಎಲ್ಲರೂ ಕೂಡ ಒಂದು ಚಪ್ಪಾಳೆಯ ಮೂಲಕ ಅವರಿಗೆ ಒಂದು ಧನ್ಯವಾದ ಹೇಳೋಣ. ಥ್ಯಾಂಕ್ ಯು ಸಣ್ಣಗೌಡ್ರ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಆಮೇಲೆ ಹೊಲದಲ್ಲಿ ಇದೇವಿ, ನೀರ್ ಬಿಟ್ಟಿದ್ದೇವೆ, ಕಡಿಮೆ. ಎಸ್, ಓಕೆ, ಥ್ಯಾಂಕ್ ಯು ಸರ್. ಅಂತ ಇದೆ. ನಮಸ್ಕಾರ ಮೇಡಮ್, ನಮಸ್ಕಾರ. ಅದು ನಂಬರ್ ಸರಿಯಾಗಿ ಇದು, ಹೆಸರು ಸರಿಯಾಗಿ ಸೇವ್ ಮಾಡಿಲ್ಲ ಮೇಡಮ್. ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ ಮೇಡಮ್. ನನಗೆ ಮಾತಾರ್ ಫೌಂಡೇಶನ್ ಅಥವಾ ಧ್ಯಾನದಿಂದ ನನಗೆ ಆಗಿರ್ತಕ್ಕಂಥ ಪ್ರಯೋಜನ ಬಗ್ಗೆ ಸ್ವಲ್ಪ ಹೇಳಕ್ ಇಚ್ಛೆ ಪಡ್ತೀನಿ ಮೇಡಮ್. ಈ ಧ್ಯಾನಕ್ಕೆ ಬಂದು ಸುಮಾರು 1 ವರ್ಷ 2 ತಿಂಗಳಾಯ್ತು ಮೇಡಮ್. ಈ ಧ್ಯಾನಕ್ಕೆ ಬರೋದಕ್ಕಿಂತ ಮುಂಚೆ ನನಗೆ ಜೀವನವೇ ಬೇಸರ ಅನ್ನಂತ ಸ್ಥಿತಿಯಲ್ಲಿತ್ತು. ಈ ಧ್ಯಾನಕ್ಕೆ ಬಂದ ಮೇಲೆ ನನಗೆ ಸಂಪೂರ್ಣವಾಗಿ ಸಾತ್ವಿಕ ಆಹಾರವನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ. ಸಂಪೂರ್ಣವಾಗಿ ಮಾಂಸಾಹಾರ ತ್ಯಜಿಸಿಬಿಟ್ಟಿದ್ದೀನಿ. ಮತ್ತು ನನಗೆ ಈ ಧ್ಯಾನಕ್ಕಿಂತ ಬರೋದಕ್ಕಿಂತ ಅಥವಾ ಮಾತಾರ್ ಫೌಂಡೇಶನ್ ಬರೋದಕ್ಕಿಂತ ಮೊದಲು ನನಗೆ ನಿದ್ರಾಹೀನತೆ ಒಂದು ಸ್ವಲ್ಪ ಕಾಡ್ತಾ ಇತ್ತು. ಈ ನಿದ್ರಾಹೀನತೆ ಸಂಪೂರ್ಣವಾಗಿ ಹೋಗಿ ನಾನು 4 ಗಂಟೆ ಸಂಕಲ್ಪ ಧ್ಯಾನಕ್ಕೆ ಅಟೆಂಡ್ ಆಗ್ತಿದ್ದೆ. ಆ ನಿದ್ರಾಹೀನತೆ ಹೋದ್ಮೇಲೆ ಆ ಸಂಕಲ್ಪ ಧ್ಯಾನಕ್ಕೂ ನಾನು ಈಗ ಅಟೆಂಡ್ ಆಗಕ್ ಆಗ್ತಾ ಇಲ್ಲ. ನನಗೆ ಸಂಪೂರ್ಣವಾಗಿ ನೆಮ್ಮದಿಯಾಗಿ ಸಂತೋಷವಾಗಿದ್ದೀನಿ. ನಂತರ ಈಗ ಈ ಪಾಪದ ಪ್ರಜ್ಞೆ ನಮಗೆ ಕಾಡ್ತದೆ. ಪ್ರತಿಯೊಂದು ಸಣ್ಣ ಸಣ್ಣ ಕ್ರಿಮಿಕೀಟಗಳನ್ನು ಸಹ ಸೊಳ್ಳೆನೂ ಸಹ ಹಿಂಗ್ ಸಾಯ್ಸಕ್ಕ ಯೋಚನೆ ಮಾಡಂತ ಪರಿಸ್ಥಿತಿ ಆಗಿದೆ. ಯಾಕಂದ್ರೆ ಪ್ರತಿಯೊಂದು ಪ್ರಾಣಿ ಕ್ರಿಮಿಕೀಟಗಳಿಗೂ ಆತ್ಮ ಇದೆ ಅಂತಂದು ನನಗೆ ಈ ಧ್ಯಾನಕ್ಕೆ ಬಂದ್ಮೇಲೆ ಗೊತ್ತಾಗಿದೆ. ಆಮೇಲೆ ಪ್ರತಿಯೊಂದು ಮಾತಿಗೂ ಸಿಡುಕುತ್ತಿದ್ದೆ, ಸಿಟ್ಟು ಮಾಡ್ತಿದ್ದೆ. ಅದು ಸ್ವಲ್ಪ ಅರ್ಧ ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಮೇಡಮ್. ಇನ್ನೂ ನನಗೆ ಆಗ್ಬೇಕು, ಇನ್ನು ಧ್ಯಾನದಲ್ಲಿ ಮುಳುಗ್ಬೇಕು, ಅವೆಲ್ಲ ಹೋಗ್ಬೇಕಂದ್ರೆ. ಇಷ್ಟೆಲ್ಲ ನನಗೆ ಅನುಭವ ಆಗಿದೆ ಅಂತ ತಮ್ಮ ಮುಂದೆ ಹೇಳಕ್ ಇಚ್ಛೆ ಪಡ್ತೀನಿ. ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ. ಶುಭೋದಯ ಸರ್, ತುಂಬಾ ಅದ್ಭುತವಾಗಿ ನಿಮ್ ಧ್ಯಾನ. ನಿಜವಾಗೂ ಧ್ಯಾನಿಗಳು ಅಂತಂದ್ರೆ ನೀವು ಯಾರು ಮಾಂಸಾಹಾರ, ನಾವು ಏನೂ ತಿಂದೇ ಇರೋ ಧ್ಯಾನ ಮಾಡೋದು ಅಷ್ಟು ಒಂದು ಕಷ್ಟ ಅಲ್ಲ. ಆದ್ರೆ ಎಲ್ಲದನ್ನು ತ್ಯಜಿಸಿ ನೀವು ಧ್ಯಾನ ಮಾಡ್ತಾ ಇದ್ದೀರಾ. ನಿಜಕ್ಕೂ ನೀವು ಅದ್ಭುತವಾದ ಧ್ಯಾನಿಗಳು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಇಲ್ಲ ಮೇಡಮ್, ಬಂದ್ಮೇಲೆ ನನಗೆ ಅದು ಸಂಪೂರ್ಣ ಅದು ಇಷ್ಟನೇ ಇಲ್ದಂಗ ಆಗ್ಬಿಟ್ಟಿದೆ ಮೇಡಮ್, ಟೋಟಲಿ. ಎಷ್ಟ್ ತಿಂಗಳಾಗಿದೆ ಸರ್ ನೀವು ಬಂದು? ನಾನ್ ಬಂದು 1 ವರ್ಷ 4 ತಿಂಗಳಾಯ್ತು ಮೇಡಮ್. 1 ವರ್ಷ 4 ತಿಂಗಳಾಯ್ತು.
ಇಷ್ಟಕ್ಕೇನೆ ಇಷ್ಟ ಆಗಿದೆ ಅಂದ್ರೆ ಇನ್ನು ಮುಂದೆ ನೀವು ಧ್ಯಾನ ಮಾಡ್ತಾ ಇದ್ರೆ ಇನ್ನೂ ಅದ್ಭುತವಾದ ಧ್ಯಾನಿಗಳು ಆಗ್ತೀರಾ, ಸಂದೇಶನೇ ಇಲ್ಲ. ಆಗ್ಬೇಕು ಮೇಡಮ್. ದೇವ್ರು ನಿಮ್ಮೆಲ್ಲ ಮಾಸ್ಟರ್ಗಳ ಆಶೀರ್ವಾದ ಬೇಕು. ನಮ್ದು ಶ್ರಮನೂ ಬೇಕಾಗಿದೆ. ಸ್ವಲ್ಪ ಹೌದು. ಧ್ಯಾನ ಇನ್ನೂ ಹೆಚ್ಚೆಚ್ಚು ಮಾಡಿದಂಗೆಲ್ಲ ಅನುಭವ ಆಗ್ಬೇಕು ಮೇಡಮ್. ಅದು ಹೌದು ಥ್ಯಾಂಕ್ ಯು ಹೌದು. ಮೇಡಮ್. ಥ್ಯಾಂಕ್ ಯು. ಧನ್ಯವಾದ ಧನ್ಯವಾದ ಸರ್. ಸರ್, ಇಲ್ಲಿ ಆತ್ಮ ಸಾಕ್ಷಾತ್ಕಾರ ಆಗ್ಬೇಕು. ಆತ್ಮ ಸಾಕ್ಷಾತ್ಕಾರ ನಿಮಗೆ ಆಗಿದೆ ಸರ್. ಥ್ಯಾಂಕ್ ಯು. ನಾನು ಯಾವಾಗಪ್ಪ ಬುಧವಾರ ಹೋಗಿದ್ದೇನೆ. ಇಲ್ಲ, ಬುಧವಾರ ಗುರುವಾರ ಹ್ಯಾಂಡ್ಲೋ ಮಾಡ್ಕೊಂಬಿಡಿ, ಆಗಿರೋರು ಹ್ಯಾಂಡ್ಲೋ ಮಾಡ್ಕೊಂಬಿಡಿ ಸರ್. ಬುಧವಾರ ಮಾಡ್ಯಾರ. ಗುರುವಾರ ದಿವಸ ಕಾರ್ತಿಕ್ ಬಂದಿರ್ಬೇಕವ, ಬಸಮ್ಮನ ಮಗ. ಕಾರ್ತಿಕ್ ಬಂದ, ಏನ್ ಬೆಳಿಗ್ಗೆ ಬಂದ ಬಸಮ್ಮ ಇವತ್ತ. ಮೇಡಮ್ ನಮಸ್ತೆ. ಮಾಡಿ ಮೇಡಮ್ ನಮಸ್ತೆ, ಕೇಳ್ತಿದ್ಯಾ? ನಮಸ್ತೆ ಮ್ಯಾಮ್. ನಮಸ್ತೆ, ಕೇಳಿಸ್ತಿದೆ ಮ್ಯಾಮ್. ಶುಭೋದಯ ಮೇಡಮ್. ಶುಭೋದಯ ಮ್ಯಾಮ್. ನಂದು ಯೋಗ ಮಾಡೋದ್ರಿಂದ ನನ್ನ 3 kg ವೇಟ್ ಲಾಸ್ ಮಾಡ್ಕೊಂಡಿದ್ದೀನಿ ಮೇಡಮ್. ನಾನು 69 ಇತ್ತು, 66 ಮಾಡ್ಕೊಂಡಿದ್ದೀನಿ. ಆಮೇಲೆ BP 120/80 ಇದೆ. 2 ಗುಳಿಗೆ ತಗೊಂತಿದ್ದೆ, ಒಂದೇ ಗುಳಿಗೆ ತಗೊಂತಾ ಇದ್ದೀನಿ. ಭಾಳ ಚೆನ್ನಾಗಿ ಅನ್ನಿಸ್ತಾ ಇದೆ. ಮೊನ್ನೆ ಹೇಳ್ಬೇಕು ಅನ್ಕೊಂಡೆ, ಅವತ್ತು ಅನ್ಬಿಟ್ಕೊಳ್ಳಿಲ್ಲ. ತುಂಬ ಚೆನ್ನಾಗಿ ಅನ್ನಿಸ್ತಿದೆ ಮೇಡಮ್, ಭಾಳ ಚೆನ್ನಾಗಿ ಅನ್ನಿಸ್ತಿದೆ, ಭಾಳ ಖುಷಿ ಆಗ್ತದೆ. ಆದ್ರೆ ಒಂದೊಂದ್ಸರಿ ನಿದ್ದೆ ಪ್ರಾಬ್ಲಮ್ ಇತ್ತು ನಂದು. ಯೋಗ ಮಾಡಿ ಮಲ್ಕೊಂಡ್ರೆ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ಮೇಡಮ್. ಥ್ಯಾಂಕ್ ಯು ಮೇಡಮ್, ಅವಕಾಶಕ್ಕಾಗಿ ಧನ್ಯವಾದ. ಏನು ಈ ವೇದಿಕೆಯಿಂದ ಉಪಯೋಗ ಆಯ್ತು ಅಂತ ಹೇಳ್ಬಿಟ್ಟು ನಾವ್ ಹೇಳಿದಾಗ ಇನ್ನೊಬ್ರಿಗೆ ಉತ್ತೇಜನ ಮಾಡ್ದಂಗದು. ಇನ್ನೊಬ್ರು ಮನ್ಸಲ್ಲಿ ಇರುತ್ತೆ ಅಲ್ವಾ ಅದು, ನನ್ಗೇನು ಆಗಿಲ್ಲ ಅಂತ. ಅದು ಒಂದು ಸುಸ್ತ ಮನಸ್ಸಿಗೆ ಹೋಗ್ಬೇಕು ಆ ವಿಚಾರಗಳು. ಬೆಳಗ್ಗೆ ಯೋಗ ಮಾಡಿದವ್ರಿಗೆ ಈಗ ಗೊತ್ತಾಗಿದೆ ನೋಡಿ, ಈ 3 kg ನನ್ ಕಡಿಮೆ ಆಗಿದೆ ಅಂತ ಹೇಳ್ತಿದಾರಲ್ವ ಅವರು ಯೋಗದಿಂದನ. ಮತ್ತೆ ಅದರಿಂದ ಸ್ವಲ್ಪ ಉಪವಾಸದಿಂದನೂ ಮಾಡಿ ಇನ್ನೂ 1-2 kg ಡೌನ್ ಆಗುತ್ತೆ ವಾರಕ್ಕೊಂದ್ಸಲಿ ಉಪವಾಸ ಮಾಡಿದಾಗ. ಥ್ಯಾಂಕ್ ಯು ಮ್ಯಾಮ್. ನಳಿನಿ ಮೇಡಮ್ ಬನ್ನಿ, ಸ್ವಾಗತ. ಧನ್ಯವಾದಗಳು ಮೇಡಮ್. ನಮಸ್ತೆ. ನಮಸ್ತೆ ಮ್ಯಾಮ್. ಮೇಡಮ್, ನಾನಿವತ್ತು ಮಕ್ಕಳನ್ನ ಬೆಳೆಸೋ ರೀತಿ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀನಿ ಮೇಡಮ್. ವಿಡಿಯೋ ಆನ್ ಮಾಡ್ಕೊಳ್ಳಿ ಮೇಡಮ್. ವಿಡಿಯೋ ಆನ್ ಆಗ್ತಾ ಇಲ್ಲ, ನೆಟ್ವರ್ಕ್ ಪ್ರಾಬ್ಲಮ್. ಹೌದಾ? ಆಯ್ತು, ನೋಡ್ದೆ, ಆಗ್ಲಿಲ್ಲ. ಮಗು ಹುಟ್ಟಿದ 7 ವರ್ಷ ಮನಸ್ಸು ಅನ್ನೋದು ಇರೋದಿಲ್ಲ, ಬರೀ ಭಾವನೆಗಳಿರುತ್ತೆ. ಮಗು 7 ವರ್ಷದವರೆಗೆ ತಂದೆ ತಾಯಿಗೆ ಖುಷಿ ಕೊಡುತ್ತದೆ. ನಂತರ ತಂದೆ ತಾಯಿ ಮಗುವಿಗೆ ಖುಷಿ ಕೊಡ್ಬೇಕು. ಈ ವಯಸ್ಸಿನಲ್ಲಿ ಮಗುವಿಗೆ ಮನಸ್ಸು ಶುರುವಾಗುತ್ತೆ. ಆದ್ರಿಂದ ನಾವು ಯಾವುದೇ ಒತ್ತಡನ ಮಗುವಿಗೆ ಕೊಡಬಾರ್ದು. ಈ ವಯಸ್ಸಿನಲ್ಲಿ ಸಹನೆ, ತಾಳ್ಮೆ ಮುಖ್ಯ. ಮಗುವಿಗೆ ರೇಗುವುದು, ಹೊಡೆಯುವುದು ಮಾಡಬಾರದು. ತಂದೆ ತಾಯಿ ಮಗುವಿಗೆ ಹೊರೆಯಾಗಬಾರದು, ಒತ್ತಡದ ಜೀವನ ಕೊಡಬಾರದು. ಆಧ್ಯಾತ್ಮಿಕವಾಗಿರುವ ತಂದೆ ತಾಯಿಗಳಿಗೆ ಮಗುವಿನ ಪ್ರತಿಯೊಂದು ಬೆಳವಣಿಗೆಯೂ ಮೊದಲೇ ತಿಳಿಯುತ್ತದೆ. ಆ ಮಗುವಿಗೆ ಏನಾದ್ರೂ ಸಮಸ್ಯೆ ಇದ್ರೆ ಆಧ್ಯಾತ್ಮಿಕವಾಗಿರುವ ತಂದೆ ತಾಯಿಗಳಿಗೆ ಮೊದಲೇ ಗೊತ್ತಾಗುತ್ತದು. ಮಕ್ಕಳನ್ನು ಆಧ್ಯಾತ್ಮಿಕವಾಗಿ ಯಾವ ವಯಸ್ಸಿನಲ್ಲಿ ಬರುವಂತೆ ಮಾಡುವುದು ಎಂದರೆ, ಮಗುವಾಗಿದ್ದಾಗಲೇ ತೊಡೆಯ ಮೇಲೆ ಕೂರಿಸಿಕೊಂಡು ಧ್ಯಾನ ಮಾಡಿಸಿದರೆ ಆ ಎನರ್ಜಿಯು ಮಗುವಿಗೆ ಬರುತ್ತದೆ. ಧ್ಯಾನ ಮಾಡಿದರೆ ಕೆಟ್ಟ ಹವ್ಯಾಸಗಳಿಗೆ ಆ ಮಕ್ಕಳು ಹೋಗೋದೇ ಇಲ್ಲ. ಈ ಧ್ಯಾನ ಮಾಡೋದ್ರಿಂದ ಮಕ್ಕಳು ಯಾವುದೇ ಕೆಟ್ಟ ಯೋಚನೆ ಮಾಡೋದಾಗ್ಲಿ, ಕೆಟ್ಟ ಹವ್ಯಾಸ ತಿಳ್ಕೊಳ್ಳೋದೇ ಆಗ್ಲಿ, ತಂದೆ ತಾಯಿ ವಿರುದ್ಧ ಮಾತಾಡೋದೇ ಆಗ್ಲಿ ಯಾವುದೇ ಮಾಡಲ್ಲ. ಮಕ್ಕಳು ಬುಕ್ಸ್ ಓದ್ಬೇಕಾ, ನಾವು ಬುಕ್ಸ್ ಓದ್ಬೇಕು, ಅವರು ಅದನ್ನೇ ಮಾಡ್ತಾರೆ. ಧ್ಯಾನ ಮಾಡ್ಬೇಕಾ, ತಂದೆ ತಾಯಿನೂ ಸಹ ಧ್ಯಾನ ಮಾಡ್ಬೇಕು. ನಾವು ಧ್ಯಾನ ಮಾಡಿದ್ರೆ ಅವರು ಧ್ಯಾನ ಮಾಡ್ತಾರೆ. ಅವರನ್ನು, ತಂದೆ ತಾಯಿಗಳನ್ನ ಮಕ್ಕಳು ಮತ್ತೆ ಪರಿಸರವನ್ನ ಚೆನ್ನಾಗಿ ಅನುಸರಿಸ್ತಾರೆ ಮಕ್ಕಳು. ತಂದೆ ತಾಯಿ ಭಗವದ್ಗೀತೆ ಓದಿದ್ರೆ ಅವರು ಭಗವದ್ಗೀತೆ ಓದ್ತಾರೆ. ತಂದೆ ತಾಯಿ ಮೊಬೈಲ್ ನೋಡ್ಕೊಂಡ್ ಕುತ್ಕೊಂಡ್ರೆ ಅವರು ಮೊಬೈಲ್ ನೋಡೋದ್ನೇ ಅಭ್ಯಾಸ ಮಾಡ್ಕೊಂತಾರೆ. ಟಿವಿ ಸೀರಿಯಲ್ಲು ನೋಡೋದು ತಂದೆ ತಾಯಿ ಮಾಡಿದ್ರೆ ಅವು ಬೇಗ ಅಂತ ಆಸಕ್ತಿನ ಅವು ಮಕ್ಕಳು ಬೇಗ ಬೆಳೆಸ್ಕೊಂತವೆ. ಯಾವುದಕ್ಕೂ ಒತ್ತಡ ಹಾಕದೆ
ಪ್ರೀತಿಯಿಂದ ಹೇಳಿದರೆ ಮಕ್ಕಳು ಎಲ್ಲವನ್ನು ಕೇಳ್ತಾರೆ. ಫೋರ್ಸ್ ಮಾಡಬಾರ್ದು, ಯಾವುದಕ್ಕೂ ನಿಧಾನವಾಗಿ ಪ್ರೀತಿಯಿಂದ, ಶಾಂತಿಯಿಂದ, ತಾಳ್ಮೆಯಿಂದ ಮಕ್ಕಳಿಗೆ ತಿಳಿ ಹೇಳ್ಬೇಕು. ಮಕ್ಕಳನ್ನು ಪ್ರೀತಿಯಿಂದ ಆಧ್ಯಾತ್ಮಿಕತೆಗೆ ಕರೆತಂದ್ರೆ ತುಂಬಾ ಚೆನ್ನಾಗಿ ಮಕ್ಕಳಿಗೆ ಅರ್ಥ ಆಗುತ್ತೆ. ಎಲ್ಲಾ ವಿಷಯನೂ, ಒಳ್ಳೊಳ್ಳೆ ವಿಷಯನೂ ಅವರು ಕ್ಯಾಚ್ ಮಾಡ್ಕೊಂತಾರೆ, ಕೆಟ್ಟದಕ್ಕೆ ಹೋಗಲ್ಲ. ಅವರು ಆಧ್ಯಾತ್ಮಿಕವಾಗಿ ಅವರು ಬೆಳವಣಿಗೆ ಆಗಿರೋದ್ರಿಂದ ಕೆಟ್ಟ ಯಾವ ಹವ್ಯಾಸನೂ ಅವರಿಗೆ ಬರಲ್ಲ. ಮಕ್ಕಳಿಗೆ ಮನೆ ಕೆಲಸ ಅಂದರೆ ಅವರವರ ಕೆಲಸ ಅವರೇ ಮಾಡಿಕೊಳ್ಳಲು ಕಲಿಸ್ಬೇಕು. ಎಷ್ಟೋ ತಂದೆ ತಾಯಿ ಪ್ರೀತಿಯಿಂದ ಅವ್ರು ಓದೋದು ಬರೆಯೋದು ಮಾಡಿದ್ರೆ ಸಾಕು, ಏನು ಮನೆ ಕೆಲಸ ಮಾಡೋದ್ ಬೇಡಪ್ಪ, ಸದ್ಯ ಅವ್ರ ಜೀವನ ಅವ್ರು ನೋಡ್ಕೊಂಡ್ರೆ ಸಾಕು, ದುಡಿಯೋದ್ ನೋಡಿದ್ರೆ ಸಾಕು ಅಂತ ಅವ್ರ ಮನ್ಸಲ್ಲಿ ಇರುತ್ತೆ. ಅದ್ ಮಾಡ್ಬಾರ್ದು, ಅದಕ್ಕಾಗಿ ಶಿಕ್ಷಿಸಬಾರ್ದು, ಪ್ರೀತಿಯಿಂದ ಹೇಳ್ಬೇಕು. ಇದರಿಂದ ಮಕ್ಕಳಿಗೆ ಶಿಸ್ತು ಬರುತ್ತೆ. ಮುಖ್ಯವಾಗಿ ಇದೆಲ್ಲವೂ ಆಗ್ಬೇಕು ಅಂದ್ರೆ ಈ ಕಲಿಯುಗದಲ್ಲಿ ಧ್ಯಾನ ಮಾಡ್ಬೇಕು, ಒಳ್ಳೇದು. ಇದರಿಂದ ಮಕ್ಕಳಿಗೆ ಯೂನಿವರ್ಸಿನ ಕೊಡುಗೆ ಹೆಚ್ಚಾಗಿರುತ್ತೆ. ಧ್ಯಾನ ಮಾಡೋದ್ರಿಂದ ಮಕ್ಕಳನ್ನು ಅನುಮಾನದ ದೃಷ್ಟಿಯಿಂದ ನೋಡ್ಬಾರ್ದು. ಜಪ, ಧ್ಯಾನ, ಸಂಗೀತ, ಡ್ರಾಮಾ, ನೃತ್ಯ ಮುಂತಾದ ಕಲೆಗೆ ಪ್ರೋತ್ಸಾಹ ಕೊಡ್ಬೇಕು ಮಕ್ಕಳಿಗೆ. ಬರೀ ಟಿವಿ ನೋಡೋದು, ಮೊಬೈಲ್ ನೋಡೋದು, ಮತ್ತೆ ಹೊರ್ಗಡೆ ಕರ್ಕೊಂಡೋಗಿ ಏನೇನೋ ತಿನ್ಸೋದು ಅದ್ರಿಂದ ಖುಷಿ ಕೊಡುತ್ತೆ ಅಂತ ತಿಳ್ಕೊಂಡ್ರೆ ತಂದೆ ತಾಯಿಗಳೇ ಮಕ್ಳನ್ನ ಹಾಳು ಮಾಡ್ದಂಗಾಗುತ್ತೆ. ಮತ್ತೆ ಇವಾಗ ಮಕ್ಳನ್ನ ಓದ್ಸೋ ಉದ್ದೇಶನೇ ಅವ್ರ ಮುಂದೆ ದುಡಿಬೇಕು ಅನ್ನೋ ಒಂದು ಉದ್ದೇಶದಿಂದನೇ ಮಕ್ಳನ್ನ ಓದಿಸ್ತಾ ಇದೀವಿ. ಅವ್ರನ್ನ ಒಂದು ಕಾರ್ಖಾನೆ ಮಾಡಬಾರ್ದು. ಅವ್ರು ಏನ್ ಮಾಡ್ಬೇಕು ಅನ್ನೋದು ಭಗವಂತನ ನಿರ್ಣಯ, ಅದೇ ತರ ಆಗುತ್ತೆ ಅದು. ನಾವು ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅನ್ನೋದು ತಪ್ಪು. ಅದ್ರ ಬದ್ಲು ನಾವು ಚಿಕ್ಕ ವಯಸ್ಸಿಂದಾನೇ ಆಧ್ಯಾತ್ಮಿಕವಾಗಿ ಅವ್ರನ್ನ ಕರ್ಕೊಂಡೋದ್ರೆ ಎಲ್ಲದ್ರಲ್ಲೂ ಒಳ್ಳೇದು. ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಈ ವಯಸ್ಸಿನ ಮಕ್ಳಿದಾರಲ್ಲ ಇವಾಗ, ಅವ್ರಿಗೆಲ್ಲರಿಗೂ ಆಧ್ಯಾತ್ಮಿಕವಾಗಿ ಹೋದ್ರೆ ಮುಂದಿನ ಪ್ರಪಂಚ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಾನು ಈ ಮಹಾತ್ತರ್ ಫೌಂಡೇಶನ್ಗೆ ಬಂದ್ಮೇಲೆ ನಾನು ಹೇಳ್ತಾನೆ ಇದ್ದೀನಿ, ತುಂಬಾ ಕಲ್ತಿದ್ದೀನಿ, ತುಂಬಾ ಧ್ಯಾನ ಮಾಡ್ತೀನಿ, ತುಂಬಾ ಪ್ರಚಾರ ಮಾಡ್ತಿದ್ದೀನಿ. ಮತ್ತೆ ನಮ್ಮೂರಲ್ಲೂ ನನ್ನ ಫ್ರೆಂಡ್ಸ್ ಎಲ್ಲ ತುಂಬಾ ಸಹಕಾರ ಕೊಡ್ತಿದ್ದಾರೆ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್, ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ನಳಿನಿ ಮೇಡಮ್. ಅಂದ್ರೆ ಮಕ್ಕಳನ್ನ ನಾವು ಯಾವ ರೀತಿ ಬೆಳೆಸ್ಬೇಕು ಅಂದ್ರೆ, ಫಸ್ಟ್ ಮನೆಯೇ ಮಕ್ಕಳ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಇದು ಅವಾಗಿಂದನೂ ಈ ಒಂದು ಸ್ಲೋಗನ್ ಬಂದಿದೆ. ಆ ರೀತಿ ಮೊಬೈಲ್ ಇಲ್ದಲೆ ಮಕ್ಳು ಬೆಳೆಸ್ಬೇಕು ಅಂತ ನಿಜವಾಗ್ಲು ಮೇಡಮ್, ಅದಕ್ಕೋಸ್ಕರನೇ ಬೇಸಿಗೆ ಶಿಬಿರ ಅಂತ ಹೇಳ್ಬಿಟ್ಟು 2 ತಿಂಗಳು ಮಾಡಿದ್ದು. ತುಂಬಾ ಅದ್ಭುತವಾಗಿ ಅಲ್ಲೂ ಕೂಡ ಮಕ್ಳು ಕಲ್ತಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಳಿನಿ ಮೇಡಮ್, ಒಂದು ಹಾಡು ಹೇಳಿ ಮ್ಯಾಮ್. ಆಡ ಮೇಡಮ್ ನೋಡ್ತೀನಿ ಮೇಡಮ್. ಮೇಡಮ್, ಯೋಗಾನಂದ್ರ ಬಗ್ಗೆ 1-2 ಮಾತು ಹೇಳ್ಬೋದಾ? ಹೇಳಿ ಮೇಡಮ್, ಯೋಗಾನಂದ್ರು ಮಾರ್ಚ್ 7ರಂದು ಮರಣ ಹೊಂದುತ್ತಾರೆ ಮೇಡಮ್. ಮಾರ್ಚ್ 27ರವರೆಗೂ ಸಹ ಅದೇ ರೀತಿ ಯಾವುದೇ ಕೊಳೆತ ವಾಸನೆ ಇಲ್ಲದೆ ಮುಖ ಆಗ್ಲಿ ಯಾವುದೇ ಒಂದು ಹಾಳಾಗ್ದಂಗೆ ಇದ್ರು ಮೇಡಮ್. ಅವರು ತೀರೋಗಿ 20 ದಿನ ಅದೇ ರೀತಿಯಾಗಿ ಯಾವುದೇ ವಾಸನೆ ಇಲ್ಲ, ಆಮೇಲೆ ಅದು ಸತ್ತಿರ ಯಾವ ಚಿಹ್ನೆಗಳು ಅವರು ಕಾಣ್ತಿರ್ಲಿಲ್ಲ ಮೇಡಮ್. ಜನನ 5/1/1893 ಮೇಡಮ್. ಮರಣ 7/3/1952. ಯೋಗಾನಂದರ ಮೊದಲ ಹೆಸರು ಮುಕುಂದ ಅಂತ ಮೇಡಮ್. ಯೋಗಾನಂದರ ತಂದೆ ಹೆಸರು ಭಗವತಿ ಚರಣ್ ಘೋಷ್ ಅಂತ, ತಾಯಿ ಹೆಸರು ಜ್ಞಾನಪ್ರಭಾ ಘೋಷ್ ಅಂತ. ಯೋಗಾನಂದರ ಗುರುಗಳು ಶ್ರೀ ಸ್ವಾಮಿ ಯುಕ್ತೇಶ್ವರ ಗಿರಿಯವರು, ಲಾಹರಿ ಮಹಾಶಯರ ಶಿಷ್ಯರು. ಲಾಹರಿ ಮಹಾಶಯರ ಶಿಷ್ಯ ಇವರು ಒಂದು ರೈಲು ಇವ್ರು ಎಷ್ಟು ಶಕ್ತಿ ಇತ್ತು ಅಂದ್ರೆ ಮೇಡಮ್, ಇವ್ರನ್ನ ನೆನೆಸ್ಕೊಂಡು ಒಬ್ರು ಒಂದ್ ಟ್ರೈನಿಗೆ ಹೋಗ್ಬೇಕು ಅಂತ ಹೋದ್ರೆ ಆ ಟ್ರೈನು ಸಿಗಲ್ಲ ಅಂತ 1 ಗಂಟೆ ಲೇಟ್ ಆಗ್ಬಿಡ್ತಲ್ಲ ಅಂತ ಹೋದ್ರೆ ಅವತ್ತ ಆ ಟ್ರೈನು ಲೇಟ್ ಆಗಿ ಬರೋದಂತೆ ಮೇಡಮ್. ಅಷ್ಟು ಶಕ್ತಿ ಈ ಯೋಗಾನಂದ್ರಿಗೆ. ಯಾವಾಗ್ಲೂ ಇವರು
ಬಾಬಾಜಿ ಅವರ ಹೆಸರನ್ನ ಯೋಗಾನಂದ್ರ ಬುಕ್ ಅಲ್ಲಿ ಅಷ್ಟು ಚೆನ್ನಾಗಿ ಇದ್ ಮಾಡಿರೋದ್ರಿಂದ ಬಾಬಾಜಿ ಅವರು ನನಗೂ ಗೊತ್ತಾಗಿದ್ದು ಮೇಡಮ್. ಮಹಾತರ್ ಬಾಬಾಜಿ ಒಬ್ರು ಇದ್ರು, ಇಂತ ಶಕ್ತಿಯಂತ್ರು ಅಂತ ಹೇಳಿ ನನಗೆ ಬಾಬಾಜಿ ಅವ್ರ ಬಗ್ಗೆ ನನಗೆ ಅವಾಗ್ಲೇ ಗೊತ್ತಾಗಿದ್ದು ಮೇಡಮ್, ಯೋಗಾನಂದ್ರ ಬುಕ್ ಓದಿದ್ದಾಗ. ಮತ್ತೆ ಇವರು ಪರಮಹಂಸ ಯೋಗಾನಂದ್ರ ಬುಕ್ ನ ಮೇಡಮ್ ಪ್ರತಿಯೊಬ್ರು ಓದ್ಬೇಕು. ಅದ್ರಿಂದ ಅವ್ರು ಎಷ್ಟೊಂದ್ ಜನ ಕನೆಕ್ಟ್ ಆಗ್ತಾ ಇಲ್ವಲ್ಲ ಧ್ಯಾನಕ್ಕೆ, ಅವರು ಕನೆಕ್ಟ್ ಆಗ್ತಾರೆ ಮೇಡಮ್. ಬಾಬಾಜಿ ಅವರ ಹೆಸರನ್ನ ಯಾರು ಭಕ್ತಿಯಿಂದ ಉಚ್ಚರಿಸ್ತಾರೋ ಅಂತವ್ರು ತತ್ಕ್ಷಣದಲ್ಲಿ ಅವರ ಆಧ್ಯಾತ್ಮಿಕ ಕೃಪೆಗೆ ಪಾತ್ರರಾಗ್ತಾರೆ ಅಂತ ಹೇಳಿ ಯೋಗಾನಂದ್ರ ಬುಕ್ ಅಲ್ಲಿ ಇದೆ ಮೇಡಮ್. ಕೆಟ್ಟದನ್ನು ಒಳ್ಳೆತನದಿಂದ, ದುಃಖವನ್ನು ಸಂತೋಷದಿಂದ, ಕ್ರೌರ್ಯವನ್ನು ಕರುಣೆಯಿಂದ, ಅಜ್ಞಾನವನ್ನು ಜ್ಞಾನದಿಂದ ನಿವಾರಿಸ್ಬೇಕು ಅಂತ ಹೇಳಿದ್ದಾರೆ ಮೇಡಮ್. ಮತ್ತೆ ಅವರು ನಾವ್ ಯಾರು ಇಲ್ಲ, ನಮ್ಗೆ ಯಾರು ಇಲ್ಲ, ನಮ್ ನೆಂಟ್ರಿಲ್ಲ, ಬಂಧು ಇಲ್ಲ, ಬಳಗ ಇಲ್ಲ, ಆಮೇಲೆ ನಮ್ಮನ್ನ ಯಾರು ಪ್ರೀತಿಸಲ್ಲ, ಮಾತಾಡ್ಸಲ್ಲ ಅಂತ ಹೇಳ್ತಿರ್ತಾರಲ್ಲ ಮೇಡಮ್, ಅದ್ ಯಾವ್ದನ್ನು ನಾವ್ ಇಟ್ಕೋಬಾರ್ದು ಮನ್ಸಲ್ಲಿ. ಮಾತಾಡ್ಸಿರಿ ಎಷ್ಟು ಬಿಟ್ರೆ ಎಷ್ಟು, ನಮ್ ಕೆಲ್ಸ ನಾವ್ ಮಾಡ್ಕೊಂಡು ಹೋದ್ರೆ ನಮ್ಗೆ ಯಾರ್ದು ಅವಶ್ಯಕತೆ ಇರಲ್ಲ ಮೇಡಮ್. ಮತ್ತೆ ಅವರು ಹೇಳ್ತಾರೆ, ನನ್ಗೆ ಇಂಥ ಸನ್ಯಾಸಿಗೆ ನನ್ಗೆ ಎಷ್ಟು ದೊಡ್ಡ ಸಂಸಾರ ಕೊಟ್ಟಿದ್ಯಾ ಭಗವಂತ ಅಂತ ಹೇಳ್ತಾರೆ ಮೇಡಮ್. ಮತ್ತೆ ನಮ್ ಧ್ಯಾನಿಗಳಿಗೆ ಎಷ್ಟು ದೊಡ್ಡ ಸಂಸಾರ ಇದೆ ಮೇಡಮ್. ಈ ಗ್ರೂಪ್ ಅಲ್ಲಿ ಇರೋರು ಧ್ಯಾನಿಗಳು ಎಲ್ಲ ನಮ್ಮವರೆಯ. ಅದನ್ನೊಂದು ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಯಾರು ಇಲ್ಲ, ನಮಗ್ ದುಡ್ಡಿಲ್ಲ, ಆಸ್ತಿ ಇಲ್ಲ, ಅಂತಸ್ತಿಲ್ಲ ಅಂತ ಯಾವುದು ಬರಲ್ಲ ಮೇಡಮ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಯೋಗಾನಂದ್ರ ಬುಕ್ನ ಓದ್ರಿ, ಮತ್ತೆ ಅವ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಯಾಕೆಂದ್ರೆ ಬುಕ್ ಓದಿ ನನಗೆ ತುಂಬಾ ಹೆಲ್ಪ್ ಆಗಿದೆ ಮೇಡಮ್ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ನಂಗೆ ಈ ಬುಕ್ನ ಅಯ್ಯಪ್ಪ ಸರ್ ಕೊಟ್ಟಿದ್ರು, ಅದನ್ನ ಓದ್ದೆ ಮೇಡಮ್, ತುಂಬಾ ಇಷ್ಟ ಆಯ್ತು. ಅದಕ್ಕೆ ಎಲ್ಲರೂ ಬುಕ್ ತಗೊಂಡು ಓದಿ ಮೇಡಮ್. ಥ್ಯಾಂಕ್ ಯು. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮತ್ ಬೇಸಿಗೆ ಶಿಬಿರನ ಮಕ್ಳು ಬಗ್ಗೆ ಯಶೋಧ ಮೇಡಮ್ಮು ಇಲ್ಲಿ ಅರಸೀಕೆರೆಯಲ್ಲಿ ಮಾಡಿದ್ರು, ಮಕ್ಳು ಎಷ್ಟು ಉಪಯೋಗ ಪಡ್ಕೊಂಡ್ರು ಅಂತ ನಾನು ಒಂದ್ ದಿವ್ಸ ಹೋಗಿ ನೋಡ್ದೆ ಮೇಡಮ್. ತುಂಬಾ ಚೆನ್ನಾಗ್ ಮಾಡ್ತಿದ್ರು ಬೇಸಿಗೆ ಶಿಬಿರನ. ನನ್ಗೆ ತುಂಬಾ ಇಷ್ಟ ಆಯ್ತು. ನಾವಿರೋದ್ ಹಳ್ಳಿಲ್ ಅಂತ ಶಿಬಿರಗಳೆಲ್ಲ ಮಾಡಕ್ ಆಗಲ್ಲ. ಮುಂದಿನ ಸರಿ ಅವ್ರು ಮಾಡಿದಾಗ ಅವ್ರ ಜೊತೆನೆ ಜಾಯಿನ್ ಆಗ್ತೀನಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಪರಮಹಂಸ ಯೋಗ ಅವ್ರ ಬುಕ್ಕು ಯೋಗಿ ಆತ್ಮಕಥೆ ಅಂತ ಇದೆಯಲ್ಲ, ಅದನ್ನ ಓದಿ ಎಷ್ಟೋ ಜನ ರಿವರ್ಸ್ ಮಾಡ್ಕೊಂಡಿದ್ದಾರೆ ಜೀವನನ. ಅಂದ್ರೆ ಸಾಯ್ಬೇಕು ಅಂತ ಓದರೂ ಕೂಡ ಅದ್ರಿಂದ ಒಳಗಡೆ ಬಂದ್ಬಿಟ್ಟು ಒಳ್ಳೆ ಧ್ಯಾನಿಗಳಾಗಿದ್ದಾರೆ, ಒಳ್ಳೆ ಯೋಗಿಗಳು ಕೂಡ ಆಗಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದ್ಭುತವಾದ ಮಾಹಿತಿ ಕೊಟ್ಟಿದ್ದಕ್ಕಾಗಿ ನಳಿನಿ ಮೇಡಮ್ಗೆ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಶಿವಗಂಗಾ ಮೇಡಮ್ ಇನ್ಯಾರು ಅಲ್ಲ ಮ್ಯಾಮ್? ಯಾವ್ದು ಇಲ್ಲ ಮ್ಯಾಮ್, ಯಾರು ಇಲ್ಲ. ಮೇಡಮ್ ಸಂಪನ್ನ ಮಾಡ್ಲಾ ಟೈಮ್ 8:10. ಓಕೆ ಮಾಸ್ಟರ್ಸ್, ಬೆಳಗ್ಗೆಯಿಂದ ಇದುವರೆಗೂ ಎಲ್ಲರೂ ಕೂಡ ಸಾವಧಾನವಾಗಿ ಕುಳಿತು ಆಡಾಡ್ಬಿಡ್ಲ ಮೇಡಮ್? ಲಕ್ಷ್ಮೀಕಾಂತಮ್ಮ ಮೇಡಮ್ ಹ್ಯಾಂಡ್ ರೈಸ್ ಮಾಡ್ತಿದ್ದಾರೆ. ಲಕ್ಷ್ಮೀಕಾಂತಮ್ಮ ಮೇಡಮ್ ಅವರ ವಿಷಯ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಳಿನಿ ಮೇಡಮ್ ಇದ್ದಾರಾ? ನಳಿನಿ ಮೇಡಮ್ ಇದಾರೆ. ಮೇಡಮ್ ಅವ್ರ? ಇದೀನಿ ಮೇಡಮ್. ಅಯ್ಯೋ, ನಿಮ್ದು ಕೇಳ್ತಾ ಇದ್ರೆ ನಿಜವಾಗ್ಲೂ ನಮ್ಗೆ ಭಾರಿ ಖುಷಿ ಆಗ್ತದೆ. ಥ್ಯಾಂಕ್ ಯು ಮೇಡಮ್. ನಿಮ್ ಜೊತೆ ಬೇರೆ ಬೇರೆಯವರು ಎಲ್ಲ ನಿಮ್ಮ ಊರನ್ನೇ ಧ್ಯಾನಮಯವಾಗಿ ಮಾಡ್ಬೇಕು ಅಂತ ನಿಮ್ಗೆ ಭಾರಿ ಖುಷಿಯಾಗಿ ಅನ್ನಿಸ್ಕೊಂಡಿರೋದನ್ನ ಕೇಳಿ ತುಂಬಾ ಖುಷಿ ಆಯ್ತು. ತಮ್ದು ಯಾವ ಊರು ಮೇಡಮ್? ನಮ್ದು ಅರಸೀಕೆರೆ ತಾಲೂಕು, ಹಾಸನ್ ಜಿಲ್ಲೆ, ಪನ್ಸಮುದ್ರ ಅಂತ ಮೇಡಮ್. ಹಂಗಾದ್ರೆ ಅಲ್ಲೇ ನಮ್ ಯಶೋಧ ಮೇಡಮ್ ಅವ್ರಿದ್ದೀರಾ, ನೀವಿದ್ದೀರಾ. ನಿಮ್ಮೂರೆಲ್ಲ ಧ್ಯಾನಮಯ ಆಗಿ ಖಂಡಿತ ನಾವು ಕೈ ಜೊತೆ ಸೇರಿಸ್ತೀವಿ. ಒಂದ್ಸಾರಿ ನೀವೆಲ್ಲ ಪ್ಲಾನ್ ಮಾಡ್ಕೊಂಡು ಊರವ್ರ ಜೊತೆ ಎಲ್ಲ ಡಿಸ್ಕಸ್ ಮಾಡಿ ನಿಮ್ ಊರಲ್ಲಿ 1 ದಿನ ಅಥವಾ 2 ದಿನದ ಪ್ರೋಗ್ರಾಮ್ ಇಡ್ತೀವಿ ಅಂತಂದ್ರೆ ಖಂಡಿತ ಮಾತರ್ ಫೌಂಡೇಶನ್ ಇಂದ ಎಲ್ಲರೂ ಬಂದು 1 ದಿನಾನೋ 2 ದಿನಾನೋ ಅಲ್ಲಿ ಉಳ್ಕೊಂಡು ಅಲ್ಲಿ ಏನು ಮಾಡ್ಬೇಕು, ಅವ್ರಿಗೆ ಏನು ಜ್ಞಾನ ಕೊಡ್ಬೇಕು ಅಂತ ಕೊಡೋದಿಕ್ಕೆ ನಾವೆಲ್ಲ ಸಿದ್ಧರಿದ್ದೀವಿ. ದಯವಿಟ್ಟು ಅದೊಂದು ಮಾಡಿ ಅಂತ ರಿಕ್ವೆಸ್ಟ್ ಮೇಡಮ್. ನಾನು ಇದ್ರ ಬಗ್ಗೆ ಮೇಡಮ್ ಎಷ್ಟ್ ಜನ ಇದೀರಿ? ಹಾಸನ ವಾಣಿ 4 ಜನ ಆಯ್ತು ಮೇಡಮ್. ಇನ್ನು ಯಾರು? ಶಶಿಕಲಾ ಮ್ಯಾಮ್ ಹಾಸನವ್ರೆ. ಶಶಿಕಲಾ ಯೋಗ ಶಶಿಕಲಾ ಡಾಕ್ಟರ್.
ಮೇಡಮ್ ನಾನು ಈ ತರ ಪ್ರೋಗ್ರಾಮ್ ಮಾಡ್ಬೇಕು ಅಂತ ಪ್ರತಿದಿನ ಯೂನಿವರ್ಸ್ ಕೇಳ್ಕೊಂತ ಇದ್ದೀನಿ ಮೇಡಮ್. ನೀವು ಹೇಳಿದ್ರಿ ಇವತ್ತು ನಾವೆಲ್ಲರೂ ಸೇರಿ ಒಂದ್ ಪ್ರೋಗ್ರಾಮ್ ಮಾಡ್ಬೇಕು ಅಂತ. ಮೊನ್ನೆನು ರಂಗನಾಥ್ ಸರ್ ಕೈಲಿ ನಮ್ಮೂರಿಗೆ ಬನ್ನಿ ಅಂತ ಕರ್ದಿದೀನಿ ಮೇಡಮ್. ನೆನ್ನೆ ಇನ್ನು ಅವರು ಬರ್ತೀವಿ ಅಂತ ಹೇಳಿದಾರೆ. ಎಲ್ರು ಬನ್ನಿ ಮೇಡಮ್, ನಮ್ಮೂರಲ್ಲಿ ಒಂದ್ ಪ್ರೋಗ್ರಾಮ್ ಮಾಡೋಣ. ನಮ್ದು ಹಳ್ಳಿ ತುಂಬಾ ಚೆನ್ನಾಗಿದೆ, ಹಳ್ಳಿ ಆದ್ರೂವೆ ಬನ್ನಿ ಮೇಡಮ್. ಮತ್ತೆ ಬೆಟ್ಟ ಎಲ್ಲ ನೀವ್ ಹಳ್ಳಿ ಆದ್ರೆ ಚೆನ್ನಾಗಿದೆ ಅಲ್ಲ. ನಾವ್ ಕೇಳೋ, ನಾವ್ ಒಂದ್ 5-6 ಜನ ತಿಂಗಳಿಗೊಂದ್ಸಾರಿ ಹಳ್ಳಿಗಳು ಹುಡ್ಕೊಂಡೇ ಹೋಗ್ತಿವಿ, ಕಾಡುಗಳು ಹುಡ್ಕೊಂಡು ಹೋಗ್ತಿವಿ. ಬನ್ನಿ ಬನ್ನಿ ಮೇಡಮ್. ಆದ ಕಾರಣ ದಯವಿಟ್ಟು ಒಂದ್ ಪ್ರೋಗ್ರಾಮ್ ಮಾಡಿ. ಆಯ್ತು ಮೇಡಮ್. ಒಂದ್ ಆಗಸ್ಟ್ ಯಾವಾಗ್ಲೂ ನೋಡಿ ನಿಮ್ ಅನುಕೂಲ, ಖಂಡಿತ ಬರ್ತೀವಿ ನೋಡಿ. ಹಾಸನಿಂದ 5 ಜನ ಹೆಣ್ಮಕ್ಳು, ಇದಕ್ಕಿನ್ನ ಬೇಕಮ್ಮ? ಎಲ್ಲರೂ ಸೇರ್ಕೊಂಡು ನಿಮ್ ಊರಲ್ಲಿ ಮಾಡ್ತೀವಿ ಅಂದ್ರೆ ನಾವ್ ಬಂದ್ ಏನ್ ಮಾಡಕ್ಕೂ ರೆಡಿ ಅಮ್ಮ. ಆಯ್ತು, ಥ್ಯಾಂಕ್ ಯು ಮೇಡಮ್. ಇಷ್ಟ ಸಂಕಲ್ಪ ಹೇಳಿದ್ರಲ್ಲ, ಮಾಡ್ಬಿಟ್ಟಿದೀವಿ ಮ್ಯಾಮ್. ಇವಾಗ ನಾವು ಮಾಡ್ಲೇಬೇಕು, ಸಂಕಲ್ಪ ತೊಟ್ಟಿದೀವಿ. ಮಾಡ್ಲೇಬೇಕು. ಆಯ್ತು ಸಂಕಲ್ಪ ಮೇಡಮ್. ಮಾಡೋಣ ಎಲ್ಲಾರು. ನನ್ ವೇದಿಕೆಯಲ್ಲಿ ನಮ್ಮ ಎಷ್ಟು ಜನ ಇದಾರೆ ನಮ್ಮ ವೇದಿಕೆಯಲ್ಲಿ ಎಲ್ಲರಿಗೂ ಕರಿತಿದೀನಿ ಮೇಡಮ್. ಅವತ್ತಿಂದನೂ ಬನ್ನಿ ಬನ್ನಿ ಅಂತ ರೇವತಿ ಮೇಡಮ್ಗೂ ಹೇಳಿದೀನಿ. ಅದು ಅವರು ರಂಗನಾಥ್ ಸರ್ ಕೈಲಿ ಮಾತಾಡ್ಬಿಟ್ಟು ಎಲ್ರು ಬರ್ತೀವಿ ಅಂತ ಹೇಳಿದಾರೆ. ಯಾವ್ದಾದ್ರು ಒಂದ್ ಡೇಟ್ ನೋಡ್ಬಿಟ್ಟು ಮಾತಾಡ್ಬಿಟ್ಟು ಯೋಗ ಡೇ ದಿನ ಮಾತಾಡ್ತೀನಿ ಅಂತ ಹೇಳಿದಾರೆ ರೇವತಿ ಮೇಡಮ್. ಎಲ್ರು ಬನ್ನಿ ಮೇಡಮ್ ನಮ್ಮೂರಿಗೆ. ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ನಾನು ಯೂನಿವರ್ಸ್ ಕೇಳ್ಕಂತಿದ್ದೆ ಮೇಡಮ್ ಇಂಥದೊಂದು ಪ್ರೋಗ್ರಾಮ್ ಮಾಡ್ಬೇಕು ಅಂತವ. ಭಗವದ್ಗೀತೆದೊಂದು ಪ್ರೋಗ್ರಾಮ್ ಮಾಡಿದ್ವಿ ನಮ್ಮೂರಲ್ಲಿ, ಚೆನ್ನಾಗಾಗಿತ್ತು. ಇದನ್ನು ಮಾಡ್ಬೇಕು ಅಂತ ನಂಗೆ ಇಷ್ಟ ಮೇಡಮ್. ಇಸ್ಕಾನ್ ಟೆಂಪಲ್ ಇಂದ ಬಂದು ಭಗವದ್ಗೀತೆ ಕ್ಲಾಸ್ ಎಲ್ಲ ಕೊಡ್ಸಿದ್ದು ತುಂಬಾ ಚೆನ್ನಾಗಿತ್ತು. ಅದೇ ತರ ಇದನ್ನು ಮಾಡ್ಬೇಕು ಅಂತ ನಂಗೆ ಭಾರಿ ಇಷ್ಟ ಮೇಡಮ್. ಬನ್ನಿ ಎಲ್ಲ. ಯಶೋಧ ಮೇಡಮ್ ಇದಾರೆ, ಶಿವಗಂಗಾ ಮೇಡಮ್ ಇದಾರೆ, ನಮ್ಮೂರಲ್ಲೂ ಧ್ಯಾನಿಗಳು ಈಗೀಗ ಬರ್ತಾ ಇದಾರೆ. ಆದ್ರೂ ಅದ್ರ ಬಗ್ಗೆ ತಿಳ್ಕೊಳಕಾದ್ರೂ ನಾವು ಪ್ರಯತ್ನ ಪಡ್ಬೇಕು ಅಂತ ಇದ್ದರು. ಇಂಥ ಪ್ರೋಗ್ರಾಮ್ ಮಾಡಿದ್ರೆ ಬರ್ತಾರಲ್ಲ ಅಂತಂದೊಂದು ಆಸೆ ಮೇಡಮ್. ಎಸ್ ಮ್ಯಾಮ್, ಥ್ಯಾಂಕ್ ಯು ಲಕ್ಷ್ಮೀಕಾಂತಮ್ಮ ಮೇಡಮ್ ಒಂದ್ ಭರವಸೆ ಕೊಟ್ರು. ಮತ್ತೆ ಇನ್ನಷ್ಟು ನಮಗೆ ಉತ್ತೇಜನ ಆಗ್ತಿದೆ. ಎಷ್ಟ್ ಬೇಗ ಬರ್ತಾರೆ ಅಂತ ಹೇಳ್ಬಿಟ್ಟು ಉತ್ತೇಜನ ಇನ್ನೂ ಕೂಡ. ಶಿವಗಂಗಾ ಮೇಡಮ್ ಅವರು ಯಾರು ಲಕ್ಷ್ಮೀದೇವಿ ಪಂಡಿತ್ ಹ್ಯಾಂಡ್ ಮಾಡ್ತಿದ್ದಾರೆ, ಕೊಡಿ ಅವ್ರಿಗೆ ಅನ್ಮ್ಯೂಟ್ ಮಾಡ್ಕೊಡಿ ಮ್ಯಾಮ್. ಗೊತ್ತಾಗ್ತಾ ಇಲ್ಲ ಮೇಡಮ್, ನನ್ಗೆ ಅನ್ವಿಟ್ ಗೊತ್ತಾಗ್ತಾ ಇಲ್ಲ ಮೇಡಮ್. ಅದ್ ಹೇಳಿ ಒಂಚೂರು. ಲಕ್ಷ್ಮೀದೇವಿ ಪಂಡಿತ್ ಮೇಡಮ್, ಇಲ್ಲಿ ಅನ್ಮ್ಯೂಟ್ ಅಂತ ಬರುತ್ತೆ, ಅದ್ರ ಮೇಲೆ ಪ್ರೆಸ್ ಮಾಡ್ಬೇಕು. ನಮಸ್ತೆ ಮೇಡಮ್, ಎಲ್ರಿಗೂ ನಮಸ್ಕಾರ. ಮೇಡಮ್ ಮೇಡಮ್ ಹಾಸನಾಂಬೆಯ ಅನುಗ್ರಹ ಆಗಿದೆ. ನೀವೆಲ್ಲ ಹಾಸನಾಂಬೆಗಳು, ಅದರಿಂದ ಅನುಗ್ರಹ ಆಶೀರ್ವಾದ ಆಗಿದೆ. ಖಂಡಿತ ಆಗುತ್ತೆ ಮೇಡಮ್, ನಮ್ಗೆ ಖುಷಿ ಆಯ್ತು. ಅದಕ್ಕೆ ಹೇಳ್ಕೆ ಮಾಡಿದೆ ಮೇಡಮ್. ನಮಸ್ತೆ. ಥ್ಯಾಂಕ್ ಯು. ಇವರು ಒಂದೇ ಇವ್ರು ಜಾಸ್ತಿ ಶಾಸ್ತ್ರ ಹೇಳಲ್ಲ. ಇವ್ರ ಶಾಸ್ತ್ರ ಅಂದ್ರೆ ದುಡ್ಡಿಟ್ರೆ ಮಾತ್ರ ಜಾಸ್ತಿ ಹೇಳ್ತಾರೆ, ದುಡ್ಡು ಒಂದೇ ವಾಕ್ಯದಲ್ಲಿ ಉತ್ತರ ಕೊಡ್ತಾರೆ ಅಂತ ಲಕ್ಷ್ಮೀ ಪಂಡಿತ್. ನಮಸ್ತೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ನಮಸ್ತೆ ಮೇಡಮ್. ಒಂದು ಮ್ಯಾಮ್ ಇನ್ನೊಂದು ಹಂಚ್ಕೋಬೇಕು ನಾನು. ಇಲ್ಲಿ ನಮ್ಮೂರಲ್ಲಿ ಒಂದ್ 2 ತಿಂಗಳಿಂದೆ ಸಂಘಕ್ಕೆ ಹೋಗಿ ಒಬ್ರು ಕೇಳಿದ್ರಂತೆ ಧ್ಯಾನ ಅಂದ್ರೆ ಏನು ಅಂತ. ಅವ್ರ ತಲೆನೋವು ಅಂತ ಅಂದಿದ್ದಕ್ಕೆ ಅಲ್ಲಿ ಅಂಗನವಾಡಿಲಿ ಕೂತ್ಕೊಂಡು ಹೇಳಿದ್ದಾರೆ. ಆಮೇಲೆ ಅದೇ ಟೈಮ್ಗೆ ನಮ್ ನಳಿನಾ ಮೇಡಮ್ ಕೂಡ ಫೋನ್ ಮಾಡಿದಾರೆ ಅವ್ರಿಗೆ, ಅಂಗನವಾಡಿ ಮೇಡಮ್ಗೆ. ಆಮೇಲೆ ಯಾರು ಅಂದ್ರೆ ಈ ತರ ತಲೆನೋವು, ಸರಿ ನೀವು ಧ್ಯಾನ ಮಾಡಿ ಅಂತ ಅವ್ರು ಹೇಳಿದ್ರಂತ ಅಷ್ಟೇ ಅಂತೆ. ಅವ್ರಿಗೆ ಧ್ಯಾನ ಅಂದ್ರೇನೆ ಏನು ಗೊತ್ತಿಲ್ಲ. ಆದ್ರೆ ಅವ್ರು ಅದನ್ನ ಹೇಳಿದ್ದ ಆಳ್ವಾಗಿ ತಗೊಂಡು ಧ್ಯಾನ ಮಾಡ್ತಾ ಇದ್ದಾರೆ. ಇವಾಗ ಕುತ್ಕೊಂಡ್ ನೈಟು ಯಾರಿಗೂ ಹೇಳಿಲ್ಲ, ಮನೇಲಿ ಕುತ್ಕೊಂಡ್ಬಿಟ್ಟು ಬಾಗ್ಲ ಹಾಕೊಂಡು 1 ಗಂಟೆ ಧ್ಯಾನ ಮಾಡ್ತಾ ಇದಾರೆ. ಅವ್ರಿಗೆ ಎಷ್ಟು ಮಂಡಿ ನೋವಿತ್ತಂತೆ ಅಂದ್ರೆ ಅಷ್ಟು ಮಂಡಿ ನೋವಿತ್ತು. ಇವಾಗ ಮಂಡಿ ನೋವು ಕಡಿಮೆ ಆಗಿದೆಯಂತೆ. ಮತ್ತೆ ಅವ್ರಿಗೆ ದೇಹ ಎಲ್ಲ ಫುಲ್ಲು ಈ ಭಾಗ ಕಲ್ತರ ನೋವು. ದಿನಕ್ಕೆ 12 ಮಾತ್ರೆ ತಗೊಂತ ಇದ್ರಂತೆ, 11-12 ತಗೊಂತ ಇದ್ರಂತೆ. ಇವಾಗ 2 ತಿಂಗಳಿಂದ ಧ್ಯಾನ ಮಾಡ್ತಾ 1 ಮಾತ್ರೆ ತಗೊಂಡಂಗೆ ಹುಷಾರಾಗಿದ್ದಾರಂತೆ. ನಾನ್ ಮೊನ್ನೆ ಅವರು ನಳಿನಿ ಮೇಡಮ್ ಹೇಳಿದ್ರು ನಿಮ್ ಊರಲ್ಲೇ ಇದಾರೆ ನೋಡಿ ಅಂತ. ನಾನು ಹುಡುಕೊಂಡು ಅವ್ರನ್ನ ಹೋದೆ. ಅವಾಗ ಅವ್ರು ಅಲ್ಲೇ ಕೂತಿದ್ರು. ನಾನು ವಾಕಿಂಗ್ ಹೋದೆ, ಅವಾಗ ಅಲ್ಲಿ ಕೂತಿದ್ರು ಅವ್ರು. ಆಮೇಲೆ ನಾನ್ ಕೇಳ್ದೆ, ನೀನ್ ಧ್ಯಾನ ಮಾಡಕ್ ಕೇಳ್ದಂತಲ್ವಾ ಅಂತ. ಶಾಂತ ಅಂತ ಅವ್ರ ಹೆಸರು. ಆಮೇಲೆ ನೀನಂತೆ ಮಾಡ್ತಾ ಇರೋದು ನನಗ್ ಗೊತ್ತೇ ಇಲ್ಲ ಅಂದ್ರು. ಹೌದು ಮಾಡುದು. ಅವಾಗ ನಾನ್ ಮಾಡ್ತಾ ಇದ್ದೀನಿ, ನಿಜವಾಗುನು ನನ್ಗೆ ಇಷ್ಟು ಒಳ್ಳೇದಾಗೈತೆ ಅಂತ ಹೇಳಿದ್ರು. ಅದ್ಭುತ. ಅದನ್ ಕೇಳಿ ತುಂಬಾ ಅದ್ಭುತ ಅನ್ನಿಸ್ಬಿಡ್ತು ನನ್ಗೆ ಕೇಳಿದ್ಕ. ಆಮೇಲೆ ನಾನ್ ಹೇಳ್ದೆ, ನೀನ್ ಧ್ಯಾನ ಮಾಡಕ್ ನಿನ್ನಿಷ್ಟ ಅಲ್ಲ, ನಿನ್ ಕರ್ಮ ಕಳೈತೆ, ಅದಕ್ಕೆ ನೀನ್ ಬಂದಿದೀಯಾ, ಇಲ್ಲಾಂದ್ರೆ ನೀನ್ ಬರಕ್ ಆಗ್ತಾ ಇರ್ಲಿಲ್ಲ ಅಂತ ಕೂಡ ನಾನು ಅವ್ರಿಗೆ ಹೇಳ್ದೆ. ಹೌದಾ ಹಂಗೆಲ್ಲ ಇರುತ್ತ ಅಂದ್ರು. ಹೌದು, ಯಾರು ಧ್ಯಾನಕ್ ಬರ್ತೀವೋ ನಾವ್ ಕರ್ಮ ಕಳ್ದಾಗ್ಲೇ ಬರೋದು, ಇಲ್ಲಾಂದ್ರೆ ಬರಕ್ ಆಗದೇ ಇಲ್ಲ. ಎಷ್ಟೇ ಟೈಮ್ ಇರ್ಲಿ, ಎಷ್ಟೇ ಆರಾಮಾಗಿದ್ದೀನಿ ಅಂದ್ರೂ ಅವ್ರು ಬಂದ್ ಕೂತ್ ಮಾಡಕ್ ಆಗಲ್ಲ. ನಮ್ ಕರ್ಮ ಕಳ್ದಾಗ ಮಾತ್ರನೇ ನಾವ್ ಈ ಸ್ಥಿತಿಗ್ ಬರ್ತೀವಿ, ಇಲ್ಲಾಂದ್ರೆ ಬರಕ್ ಆಗೋದಿಲ್ಲ.
ಎಸ್ ಮ್ಯಾಮ್, ಥ್ಯಾಂಕ್ ಯು ಶಿವಗಂಗಾ ಮೇಡಮ್. ಎಲ್ಲ ಆತ್ಮ ಬಂಧುಗಳಿಗೂ ಬೆಳಗ್ಗೆಯಿಂದ ಇದುವರೆಗೂ ಶನಿವಾರದ ಕಾರ್ಯಕ್ರಮವನ್ನ ಸುಲಲಿತವಾಗಿ ನಡೆಸ್ಕೊಟ್ಟಿದ್ದೀರಾ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ಈ ವೇದಿಕೆಯ ಪರವಾಗಿ ನಿಮ್ಮೆಲ್ಲರ ಆತ್ಮ ಬಂಧುಗಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಬೆಳಗ್ಗೆಯಿಂದ ಭಾಸ್ಕರ್ ಸಾರು ಕೂಡ ಇಲ್ಲಿ ಆಸೀನರಾಗಿ ಕೂತಿದ್ದಾರೆ. ಅವರಿಗೂ ಒಂದು ದೊಡ್ಡ ಚಪ್ಪಾಳೆಯ ಮೂಲಕ ಧನ್ಯವಾದ ಮಾಡೋಣ. ಚಪ್ಪಾಳೆಯ ಮೂಲಕ. ನಾವು ಇವತ್ತು ಸೆಷನ್ ಕ್ಲೋಸ್ ಮಾಡ್ಬೇಕು, ಯಾರು ಇಲ್ಲ ಅಂತ ಇದ್ವಿ ನೋಡಿ ಮೇಡಮ್. ಯೂನಿವರ್ಸ್ ಎಷ್ಟ್ ಚೆನ್ನಾಗಿ ಹೆಲ್ಪ್ ಮಾಡ್ತು. ಅದು 8 ಕಾಲಾದ್ರೂ ಇನ್ನೂ ನಡೀತಾನೆ ಇದೆ. ಸ್ಟಾರ್ಟಿಂಗ್ ಟ್ರಬಲ್ ಮ್ಯಾಮ್. ಬೆಳಗ್ಗೆ ಎಲ್ಲ ಧ್ಯಾನ ಕೂತಿರ್ತಾರೆ ಅನ್ಸುತ್ತೆ, ಹಂಗಾಗಿ ಸ್ವಲ್ಪ ಅದರಿಂದ ಹೊರಗ್ ಬರೋದ್ ಕಷ್ಟ ಆಗ್ತಿರುತ್ತೆ. ಧ್ಯಾನದಿಂದ ಮುಗಿಸ್ಕೊಂಡು ಹೊರಗ್ ಬಂದಾಗ ಈ ರೀತಿ ಬರ್ತಾನೆ ಇರುತ್ತೆ ಹ್ಯಾಂಡ್ ರೈಸ್ಗಳು. ಓಕೆ, ಥ್ಯಾಂಕ್ ಯು ಮಾಸ್ಟರ್ಸ್. ಎಲ್ಲರಿಗೂ ಕೂಡ ಮಹಾವತಾರ್ ಫೌಂಡೇಶನ್ ಈ ವೇದಿಕೆ ಏನು ಕಾಸಿಲ್ಲದೆ ಕೊಟ್ಟಿರುವಂತಹ ಒಂದು ಅದ್ಭುತವಾದ ವೇದಿಕೆ. ಯಾರು ಕೂಡ ದುಡ್ಡು ಕೊಡ್ಬೇಕಾಗಿಲ್ಲ. ಇಲ್ಲಿ ಬೇಕಾಗಿರೋದು ಏನಪ್ಪಾ, ಜ್ಞಾನ ತಿಳಿಬೇಕು, ಜ್ಞಾನ ಹಂಚ್ಬೇಕು. ಅಷ್ಟೇ ನಾವು ಮಾಡ್ಬೇಕಾಗಿರೋ ಕೆಲಸ, ಅಷ್ಟೇ, ಇನ್ನೇನಿಲ್ಲ. ಧ್ಯಾನದ ಕಡೆ ಹೆಚ್ಚು ಗಮನ ಹರಿಸ್ಬೇಕು, ರೋಗ ಮುಕ್ತವಾಗ್ಬೇಕು. ಇಲ್ಲಿ ತುಂಬಾ ವಿಡಿಯೋಸ್ ಇದೆ, ಎಲ್ಲರೂ ಕೂಡ ವಿಡಿಯೋಸ್ ಒಂದ್ಸರಿ ಓಪನ್ ಮಾಡಿ ನೋಡಿ, ನೀವು ಕೂಡ ಅದನ್ನ ಕೇಳಿಸ್ಕೊಳ್ಳಿ, ಮನನ ಮಾಡ್ಕೊಳ್ಳಿ. ನಿಮ್ಮ ಆರೋಗ್ಯದ ಮೇಲೆ ನೀವೇ ಪ್ರಯೋಗ ಮಾಡಿ ಮತ್ತೊಮ್ಮೆ ಈ ವೇದಿಕೆಗೆ ಬಂದು ಮತ್ತೆ ನೀವೇ ಕೂಡ ಸ್ವಾಧ್ಯಾಯನು ಕೂಡ ಮಾಡಿ ಅಂತ ಹೇಳ್ತಾ, ಎಲ್ಲರಿಗೂ ಮತ್ತೊಮ್ಮೆ ಆತ್ಮಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ ಸಂಪನ್ನಗೊಳಿಸೋಣ. ಸುಭದ್ರಾ ಮ್ಯಾಮ್, ಮತ್ತೆ ಹ್ಯಾಂಡ್ ರೈಸ್ ಮಾಡಿದೀರಾ ಕಾರ್ಯಕ್ರಮ ಸಂಪನ್ನಗೊಳ್ಳುವ ಸಮಯದಲ್ಲಿ. ಓಕೆ, ನೋಡೋಣ ಅನುಭವ ಏನಾದ್ರೂ ಇದ್ರೆ, ಯಾಕೆ ಮಿಸ್ ಮಾಡ್ಕೊಳ್ಳೋದು. ಬನ್ನಿ ಮ್ಯಾಮ್. ನಾನು ವೇದಿಕೆಗೆ ಬಂದು ನೆಟ್ವರ್ಕ್ 1.5 ವರ್ಷ ಆಯ್ತು ಮೇಡಮ್. ತುಂಬಾ ಚೆನ್ನಾಗಿ ನಡೀತಾ ಇದೆ. ಮತ್ತೆ ನೀವು ಇವತ್ತು ಚೆನ್ನಾಗಿ ನಿರೂಪಣೆ ಮಾಡಿದ್ರಿ. ಶಿವಗಂಗಾ ಮೇಡಮ್ ಅವರು ಚೆನ್ನಾಗೇ ಮಾಡಿಕೊಟ್ರು ಕೋಸ್ಟು. ಇದನ್ನ ಹೇಳಕ್ಕೆ ಇಷ್ಟಪಟ್ಟೆ ಮೇಡಮ್. ನಾನು ಇದ್ರಲ್ಲೆಲ್ಲ ಅಳವಡಿಸ್ಕೊಂಡಿದ್ದೀನಿ, ಕೆಲವರು ಶಿವಂಬುದು ಮತ್ತೆ ಮುದ್ರಾ ಅವೆಲ್ಲ ಅಳವಡಿಸ್ಕೊಂಡಿದ್ದೀನಿ. ಒಂದ್ ಕ್ಲಾಸ್ ಕೊಡ್ತೀನಿ ಇದ್ರ ಮೇಲೆ. ಶಿವಂಬು ಮೇಲೆ ಕೊಟ್ಟಿದ್ದೆ, ಇನ್ನೂ ಒಂದ್ಸಲ ಕೊಡ್ತೀನಿ ಮೇಡಮ್. ನಮ್ಮಲ್ಲಿ ಆಗಿರೋ ಬದಲಾವಣೆಗಳೆಲ್ಲ ಇನ್ನೂ ಜಾಸ್ತಿ ಆಗಿದೆ, ಅದನ್ನ ಹೇಳ್ತೀನಿ. ಮಧ್ಯಾಹ್ನದ ವೇದಿಕೆಯಲ್ಲಿ ಇಬ್ರು ಕೂಡ ಒಟ್ಟಿಗೆ ಕೊಟ್ಟಿದ್ವಿ. ಆಯ್ತು ಮೇಡಮ್, ಥ್ಯಾಂಕ್ ಯು. ಡಿಡಿ ಮತ್ತೆ ಹ್ಯಾಂಡ್ ರೈಸ್ ಮಾಡಿದ್ದೀರಾ ಸರ್? ಮಾತಾಡಿ ಬೇಗ ಬೇಗ. ಹೌದು ಮೇಡಮ್, ಹೌದು ಮೇಡಮ್. ನಾನ್ ಹೇಳ್ಬೇಕು ಅಂತಂದ್ರೆ, ಈ ವೇದಿಕೆ ಅಂದ್ರೆ ಕಾಸಿಲ್ಲದೇನೆ, ಕಷ್ಟ ಇಲ್ಲದೆ, ಕರ್ಮ ಮಾಡ್ದೇನೆ, ಕೂತ್ ಜಾಗದಲ್ಲೇ ಮನೆಯಲ್ಲ ಕೈಲಾಸ ತೋರ್ಸಂತ ಈ ವೇದಿಕೆ ಮೇಡಮ್. ನಮಸ್ತೆ ಮೇಡಮ್. ಹೇಳ್ದತ್ತೆ, ಕಾಸಿಲ್ದನೆ, ಕಷ್ಟ ಇಲ್ದನೆ, ಕರ್ಮ ಪಡ್ದನೆ, ಕೂತ್ ಜಾಗದಲ್ಲಿ ಕೈಲಾಸ ತೋರ್ಸಂತ ವೇದಿಕೆ. ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್. ನಮಸ್ತೆ. ಹಲೋ ಹಲೋ. ಇಲ್ಲಿ ನೋಡಿ, ಇಲ್ಲಿ ಲಾಸ್ಟಿಗೆ ಎಂಡ್ ಮಾಡೋ ಸಮಯದಲ್ಲಿ ನನ್ನ ಹೆಂಡತಿ ಬಂದ್ಲು. ಅಯ್ಯೋ, ನನ್ ಗಂಡ ಯಾವ ಕಡೆನಾದ್ರೂ ಹೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಬನ್ನಿ ಬನ್ನಿ. ಮಾಡೋದು ಕಾಲನಿಲ್ಲ ಬೇಡುವೆನು, ಸ್ವಲ್ಪ ಹಿಂದೆ ಸರಿದು ಬಿಡು, ಸುಂದರ ಕ್ಷಣಗಳನ್ನು ಮರಳಿ ಕೊಡು. ಬೇಕ ನಿಂಗೆ ಕೇಳಿ ತಗೋ, ನಂಗೆ ನಿನ್ನ ನೀಡುವೆನು, ಇಷ್ಟೊಂದು ಪ್ರೀತಿ ಕೊಟ್ಟು ಹೋಗದಿರು ನನ್ನ ಬಿಟ್ಟು. ಯೋಗಿಯಾಗಲೆಂದು ನೀನೇರುವೆ ಎಂದು ಯಶೋದ ಬಿಟ್ಟೋಗ್ಬೇಡಿ, ನನ್ನ ಬಿಟ್ಟೋಗ್ಬೇಡ. ಏನ್ರಿ ಅಶ್ವಿನಿನ್ ಬಿಟ್ಬಿಟ್ಟು ಎಂಡ್ ಮಾಡ್ತಾ ಇದೀರಾ? ನೋಡಿ 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 ಸಾಕಾಗೋಯ್ತು. ಈಗ ಬರ್ತಾಳೆ, ಈಗ ಬರ್ತಾಳೆ, ಮಕ್ಳಿಗೆ ತಿಂಡಿ ಮಾಡ್ಕೊಟ್ ಬರ್ತಾಳೆ, ಕಷಾಯ ಮಾಡ್ಕೊಟ್ ಬರ್ತಾಳೆ, ನನ್ಗೂ ಕಷಾಯ ಕುಡಿಸ್ತಾಳೆ ಬಂದು ಅಂತ. ಇದುವರೆಗೂ ಕಾದ್ರೂ ಕೂಡ ನಿನ್ನ ಅಡ್ರೆಸ್ಸೇ ಇಲ್ಲ, ನಿನ್ ಮುಖ ದರ್ಶನ ಇಲ್ಲ, ನಿನ್ ವಾಯ್ಸ್ ಇಲ್ಲ. ಇನ್ನೇನ್ ಮಾಡ್ಲಿ ನಾನು? ನಾನು ಹಾಗೆ ಅನ್ಕೊಂಡಿದ್ದೆ, ನಿಮ್ಮಿಂದ ಬೇಸತ್ತು ಬಿಟ್ಬಿಡೋಣ್ವಾ, ಸಂಸಾರನೇ ಬೇಡ ಅಂತ ಡಿಸೈಡ್ ಮಾಡಿದ್ದೆ. ಬಟ್ ಏನ್ ಮಾಡ್ತೀರಾ, ಮನ್ಸು ಅನ್ನೋದೇ ಹಾಗಲ್ವಾ. ಮತ್ತೆ ಅನ್ನಿಸ್ತು ನಮ್ಮ ಯಜಮಾನ್ರನ್ನ ನೋಡ್ಲೇಬೇಕು, ಮಾತಾಡ್ಸ್ಲೇಬೇಕು ಅಂತ ಅನ್ನಿಸ್ತು ರೀ. ಸಾರಿ ರೀ. ಅಲ್ಲ, ನೀನೇನ ನೋಡ್ತಿದೀಯ, ಆದ್ರೆ ನಾನ್ ನೋಡ್ಬೇಕಲ್ವೇ? ಮುಖ ತೋರಿಸ್ಬೋದಲ್ವಾ? ಬೇಡ ರೀ, ನಿಮ್ಮನ್ನ ನೋಡ್ಬೇಕಂದ್ರೆ ನಾ ಸುಂದರವಾಗಿ ರೆಡಿ ಆಗಿರ್ಬೇಕು. ನಾನೇ ರೆಡಿ ಆಗಿಲ್ಲ.
ಇಲ್ಲ ಇಲ್ಲ, ನನ್ನ ಆತ್ಮ ಹೇಳುತ್ತೆ ಅವಳು ಹೆಂಗಿದ್ರು ಪರವಾಗಿಲ್ಲ, ಒಪ್ಕೊಂಡ್ಬಿಟ್ಟಿದೀನಿ. ಅವಳು ಎಂತ ಕುರೂಪಿ ಆಗಿದ್ರು ಪರವಾಗಿಲ್ಲ, ಒಪ್ಕೊಂಡ್ಬಿಟ್ಟಿದೀನಿ. ಹೆಂಗಿದ್ರು ಓಕೆ, ಬನ್ನಿ ಮುಖ ತೋರಿಸಿ. ಓಕೆ, ಥ್ಯಾಂಕ್ ಯು ಯಶೋಧ ಮೇಡಮ್. ಗೊತ್ತಾಯ್ತು ಗೊತ್ತಾಯ್ತು. ಬರಕ್ಕಾಗಿಲ್ಲ, ಆದ್ರೂ ಕೂಡ ನನ್ನ ಸ್ಥಾನವನ್ನು ನಮ್ಮ ಶಿವಗಂಗಾ ಮೇಡಮ್, ಯಶೋಧ ಮೇಡಮ್ ಎಲ್ರೂ ತುಂಬ್ತಾ ಇದ್ದಾರೆ. ಹಾಗೆ ನನಗೆ ಸೋಮವಾರ ನಾಳೆ ಧ್ಯಾನ ಅಥವಾ ಜ್ಞಾನ ಇಲ್ಲಿ ಮಾವತಾರ್ ಫೌಂಡೇಶನ್ ಇಂದ ಪಡೆದಂತಹ ನೀವೇನು ಚಿಕಿತ್ಸಾ ವಿಧಾನಗಳನ್ನ ಪರ್ಟಿಕ್ಯುಲರ್ ಆಗಿ ಬಳಸಿ ಉಪಯೋಗ ಪಡ್ಕೊಂಡಿದ್ದೀರಾ ಅದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಇದು ಯಾರು ಕ್ಲಾಸ್ ಕೊಡ್ತಾರೆ ಅಂತ ನನಗೆ ಕನ್ಫರ್ಮ್ ಆಗ್ಬೇಕು ನಾಳೆ. ಸರಿ, ನಂಗೊಂದೆರಡು ಅಷ್ಟೇ. ಲಾಸ್ಟ್ ಟೈಮ್ ಶಿವಗಂಗಮ್ಮ ಮೇಡಮ್ ಹೇಳಿದ್ರು ಅನ್ಸುತ್ತೆ. ಇದಾರೆ ಗಂಗಾ ಮೇಡಮ್ ಇಲ್ಲ, ಅವ್ರಿಲ್ಲ ಅನ್ಸುತ್ತೆ ಮೇಡಮ್. ಓಕೆ ಮ್ಯಾಮ್, ಓಕೆ. ನಾಳೆ ಸೋಮವಾರ ಆಗಿರೋದ್ರಿಂದ ಅಶ್ವಿನಿ ಮೇಡಮ್ ಹೇಳಿದ್ರಿ. ಇವಾಗ ಏನು ನಾವು ವೇದಿಕೆಯಲ್ಲಿ ಕೊಟ್ಟಿರುವಂತಹ ಒಂದು ಯಾವ್ದಾದ್ರು ಆಗಿರ್ಬೋದು, ಆಕ್ಯುಪ್ರೆಷರ್ ಆಗಿರ್ಬೋದು, ಮರ್ಮ ಥೆರಪಿ ಆಗಿರ್ಬೋದು, ಶಿವಂಬು ಆಗಿರ್ಬೋದು, ಮುದ್ರೆಗಳು ಆಗಿರ್ಬೋದು, ಯಾವ್ದು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದೀವಿ ಅದನ್ನ ನಾಳೆ ವೇದಿಕೆಯಲ್ಲಿ ಹೇಳಕ್ ಇಷ್ಟಪಡಿ. ಹೆಸರು ಕೊಟ್ಬಿಡಿ, ಮೆಸೇಜ್ ಹಾಕಿ. ನೋಡೋಣ, ವೇಟ್ ಮಾಡೋಣ. ಓಕೆ, ನಾನು ಮುಂಚೆನೆ ಬಂದು ತಿಳಿಸ್ಬೇಕಾಯ್ತು ಮೇಡಮ್. ಕೊನೆಯಲ್ಲಿ ಬಂದಿರೋದ್ರಿಂದ ಮಾಸ್ಟರ್ ಸಂಖ್ಯೆನೂ ಕಮ್ಮಿ ಆಗಿದೆ. ಶಿವಗಂಗಮ್ಮ ಮೇಡಮ್ ಹೇಳ್ದಂಗಿತ್ತು, ಅವ್ರನ್ನೇ ಕೇಳೋಣ. ಓಕೆ ಮೇಡಮ್, ಕಾರ್ಯಕ್ರಮ ಸಂಪನ್ನ ಮಾಡಿ. ಓಕೆ ಮ್ಯಾಮ್, ಓಕೆ. ಆಗ್ಲೇ ಸಂಪನ್ನ ಮಾಡ್ಕೊಂಡ್ವಾಗ್ಲೇ ಮತ್ತೊಮ್ಮೆ ಆತ್ಮ ಬಂಧುಗಳಿಗೆ ಆತ್ಮಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಾಳೆ ರೆಡಿಯಾಗಿ ಎಲ್ಲರನ್ನು ಕೂಡ ಸಂಪನ್ನ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್.